ಜಸ್ಟ್ ಹೇಳ್ಬೋದಾಯ್ತಾ. ಸೊ ಓಂ ಧನ್ವಂತರೇ ನಮಃ. ಸೊ ವಿಲ್ ಸ್ಟಾರ್ಟ್. ಜಸ್ಟ್ ಒಂದು ವಿಡಿಯೋ ನೋಡಿ, ಅದರಲ್ಲೇ ಕ್ವೆಶ್ಚನ್ ಇದೆ, ಜಸ್ಟ್ ಅ ಜನರಲ್ ಒನ್. ಸೊ ಬೆಳಗ್ಗೆ ಬಂದಿದ್ದೀರಾ, ಸೊ ನೋಡೋಣ, ಫಸ್ಟ್ ತಲೆ ಕೆಲಸ ಕೊಟ್ಟು ಆಮೇಲೆ ಟಾಪಿಕ್ಕಿಗೆ ಹೋಗೋಣ. ಆದಷ್ಟು ಇಂಟರ್ಯಾಕ್ಟಿವ್ ಸೆಷನ್ ಇರುತ್ತೆ, ಬಿಕಾಸ್ ಇಟ್ ಈಸ್ ನಥಿಂಗ್ ಲೈಕ್ ಥಿಯರಾಟಿಕಲ್ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಆ ಥರ ಅಲ್ಲ. ಸೊ ಆದಷ್ಟು ಇಟ್ಸ್ ಲೈಕ್ ಇಂಟರ್ಯಾಕ್ಷನ್. ಸೊ ಏನೇ ಇದ್ದರೂ ಕೇಳ್ಬೋದು, ಹೇಳ್ಬೋದು. ಓಕೆ. Have you ever wondered why some people are hefty or heavy built since birth, wherein some are lean? The patterns and colors of naturally grown hair varies from person to person. Why some individuals are very much short-tempered, wherein some are very calm in nature? The same way, we come across different individuals with different physical as well as psychological characteristics in our day-to-day life. Do you think these characteristic features helps us to understand our basic body type? ಎಸ್, ಯಾವಾಗಾದರೂ ಈ ಥರ ಥಾಟ್ ಬಂದಿದೆಯಾ? ಅದರಲ್ಲಿ ಸ್ಪೆಸಿಫಿಕ್ ಆಗಿದೆ. ಇಟ್ಸ್ ನಾಟ್ ದಟ್ ಒಂದು ಏಜ್ ಮೇಲೆ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಹುಟ್ಟಿದಾಗಿಂದಾನೇ ಕೆಲವೊಬ್ರಿಗೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸಮ್ ಆರ್ ವೆರಿ ಫ್ಯಾಟ್, ಆರ್ ಆ ಬಿಲ್ಟ್ ಇರುತ್ತೆ, ಹೆಲ್ದಿ ಬಿಲ್ಟ್ ಇರುತ್ತೆ, ವೆರಿ ಲೀನ್. ಟೈಪ್ಸ್ ಆಫ್ ಹೇರ್ಸ್ ಆಗಲಿ, ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ಸೊ ಎಲ್ಲ ವೇರಿ ಆಗುತ್ತೆ. ಯಾಕಿರಬಹುದು, ಏನಿರಬಹುದು? ಎನಿ ಐಡಿಯಾ? ಓಕೆ ಓಕೆ. ಎನಿ ಅದರ್ ಥಾಟ್ಸ್? Is it something related to when a mother is in pregnancy, so what she consumes, the way she takes care of the health? ಎಸ್, ಗುಡ್. ಎನಿ ಅದರ್? ಕರೆಕ್ಟ್. ಬೇರೆ ಏನಾದರೂ? ಫನ್ನಿ ಅನ್ಸುತ್ತೆ. ನಮ್ಮ ಹಿಂದೂ ಪ್ರಕಾರ ಏನಂತ ಪೂರ್ವ ಕರ್ಮ ಅಂತ ಎಸ್, ಇಂಪ್ಯಾಕ್ಟ್ ಇದ್ದೇನೆ. ಹಾಂ, ಆ ಥರ ಅಂತ ತಿಳ್ಕೊಳ್ಳಿ. ಓಕೆ, ಗುಡ್, ನೈಸ್. ಪರವಾಗಿಲ್ಲ, ಎಲ್ಲ ಎಚ್ಚರವಾಗಿದ್ದೀರಾ, ಗುಡ್. ಸೊ ನಮ್ಮಲ್ಲೇನೆಂದರೆ, ಎಸ್, ಅದನ್ನು ನಾವು ಬೈ ಬರ್ತ್ ಏನೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೂ ನಾವು ಪ್ರಕೃತಿ ಅನ್ನೋ ಥರ ವಿ ವಿಲ್ ಟೆಲ್. ಓಕೆ. ಸೊ ನಮ್ಮಲ್ಲಿ ಪ್ರಕೃತಿ, ವಿಕೃತಿ, ಐ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ವೆರಿ. ಅದರ ಡಿಫರೆನ್ಸ್ ಏನು ಅನ್ನೋದೂ ಗೊತ್ತಾಗುತ್ತೆ. ಬಟ್ ಪ್ರಕೃತಿ ಅಂತ ವರ್ಡ್ ಕೇಳಿದ ತಕ್ಷಣ ವಾಟ್ ಯು ವಿಲ್ ಫೀಲ್? ಪ್ರಕೃತಿ, ಓಕೆ, ನೇಚರ್, ಫೈನ್. ಸೊ ದ ಪರ್ಸನ್ಸ್ ನೇಚರ್ ಹೇಗಿರುತ್ತೆ ಅಂತ. ಸೊ ಇಟ್ ಈಸ್ ಬೈ ಬರ್ತ್, ಸಿನ್ಸ್ ಬರ್ತ್. ಸೊ ಹುಟ್ಟಿದಾಗಿಂದ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಡಿಫೈನ್ ಆಗಿರುತ್ತೆ. ಸೊ ಆಯುರ್ವೇದ, ಅಕಾರ್ಡಿಂಗ್ ಟು ಆರ್ ಆಯುರ್ವೇದ, ಪ್ರಕೃತಿ ಅನ್ನೋದನ್ನ ನಾವು ಅನಲೈಸ್ ಮಾಡೋದು ಮೇನ್ಲಿ ಥ್ರೂ ದಿಸ್ ದೋಷ ಅಂತ ಕರಿತೀವಿ. 3 ದೋಷಸ್ ನಮ್ಮಲ್ಲಿ ಮೇನಾಗಿ ವಾತ, ಪಿತ್ತ ಮತ್ತು ಕಫ. ಇದು ಮೇನ್ ದೋಷಸ್, ವೆರಿನ್ ಅದ್ರದ್ದು ಕಾಂಪೋಸಿಷನ್ ಮೇಲೆ ವಿ ವಿಲ್ ಡಿಫೈನ್ ಪರ್ಸನ್ದು ಪ್ರಕೃತಿ ಏನು ಇದು ಅಂತ. ಸೊ ವಾತ, ಪಿತ್ತ, ಕಫ. ಎಸ್, ದೋಷ ಅಂದರೆ ಡೆಫಿಷಿಯನ್ಸಿ ಅನ್ನೋದು ಜನರಲ್ ಇದರಲ್ಲಿ. ಬಟ್ ನಮ್ಮಲ್ಲಿ ದೋಷ ಅನ್ನೋದು ಆ ವಾತ, ಪಿತ್ತ, ಕಫ ಅನ್ನೋ ಕಾಂಪೊನೆಂಟ್ಸ್ನ. ಸೊ ಫಸ್ಟು ಜಸ್ಟ್ 3 ದೋಷಸ್ ಬಗ್ಗೆ ಒಂದು ಗ್ಲ್ಯಾನ್ಸ್ ಕೊಡ್ತೀನಿ. ಸೊ ವಾತ, ಪಿತ್ತ, ಕಫ. ವಾತ, ಪಿತ್ತ, ಕಫ ಅನ್ನೋದರಲ್ಲಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ವಾತ ಅಂದರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್, ಪಿತ್ತ ಅಂದರೆ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕ್ವಾಲಿಟೀಸ್, ಕಫ ಅಂದರೆ ಈ ಥರ ಕ್ವಾಲಿಟೀಸ್ ಅಂತ. ಸೊ ಇದು ವಾತ ಅಂತ ಬಂದಾಗ ಮೋಸ್ಟ್ಲಿ ಲೈಕ್ ಇಟ್ ವಿಲ್ ಬಿ ಮೋರ್ ಆಫ್ ರಫ್ ಮತ್ತು ಲೈಟ್, ಮೋರ್ ಆಫ್ ಕೋಲ್ಡ್ ಇನ್ ನೇಚರ್, ಮತ್ತು ಡ್ರೈ, ಮೋಸ್ಟ್ಲಿ ಡ್ರೈ ನೇಚರು, ಮತ್ತು ಮೋಸ್ಟ್ಲಿ ವೆರಿ ಸೂಕ್ಷ್ಮ ಆ್ಯಂಡ್ ತುಂಬ ಇದು ಮೂಮೆಂಟ್ಸ್ ಜಾಸ್ತಿ. ಸೊ ವಿಟಲ್ ಚಲತ್ವಾಂತಿ, ತುಂಬ ಮೂಮೆಂಟ್ಸ್, ಆಯಿತಾ. ವೆನ್ ಇಟ್ ಕಮ್ಸ್ ಟು ಪಿತ್ತ, ಪಿತ್ತ ಅಂತ ಬಂದಾಗ ಯೂಶ್ವಲಿ ಸ್ವಲ್ಪ ಲೈಕ್ ಆಯ್ಲಿ, ಮೈಲ್ಡ್ ಆಯ್ಲಿ ಥರ, ಮತ್ತು ಮೋಸ್ಟ್ ಆಫ್ ಇಟ್ ಏನಂತೀರ ಶಾರ್ಪ್ ನೇಚರ್, ಮತ್ತು ವೆರಿ ಹೀಟ್. ಪಿತ್ತ ಅಂದಾಗ ವೆರಿ ಹೀಟ್ ಇನ್ ನೇಚರ್. ಅಗೇನ್ ಲಿಟಲ್ ಬಿಟ್ ಆಫ್ ಲೈಟ್ನೆಸ್ ಇರುತ್ತೆ, ಒಂಥರ ವಾಟರ್
ಕಂಟೆಂಟ್ ಥರ ಅದು, ಆ ಫ್ಲೋಯಿಂಗ್ ವಾಟರ್. ಪಿತ್ತ ಅಂದಾಗ ಐ ಕಮ್ ಟು ದ್ಯಾಟ್, ಸ್ವಲ್ಪ ವಾಟರಿ ಅನ್ನೋ ಥರ ಆಯಿತಾ ಕ್ಯಾರೆಕ್ಟರಿಸ್ಟಿಕ್ಸ್. ವೆನ್ ಇಟ್ ಕಮ್ಸ್ ಟು ಕಫ ಇಟ್ ಈಸ್ ಮೋರ್ ಆಫ್ ಮಾಯ್ಸ್ಟ್, ವಿಸ್ಕಸ್ ಅಂತೀವಿ ಯೂಶ್ವಲಿ, ಆ ಥರ ವಿಸ್ಕಸ್ ಇನ್ ನೇಚರ್ ಆಯಿತಾ. ಮತ್ತು ವೆರಿ ಕೋಲ್ಡ್ ಮತ್ತು ಹೆವಿ, ಕಫ ಅಂತ ಬಂದಾಗ ಹೆವಿ. ಆ್ಯಂಡ್ ಯೂಶ್ವಲಿ ಒಂಥರ ಏನಂತೀರ ಮಂದ ಗತಿ ಅಂತೀವಿ, ಒಂಥರ ವೆರಿ ಸ್ಲೋ ಇನ್ ನೇಚರ್ ಆಯಿತಾ. ಆ್ಯಂಡ್ ವೆರಿ ಡಿಟರ್ಮೈನ್, ಒಂಥರ ಸ್ಥಿರ ಅಂತೀವಿ. ಸೊ ಆ ಥರ ಓಕೆ ಕಫ. ಇದೆಲ್ಲ ನಾವು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಹೇಳೋದು ಆಯುರ್ವೇದದಲ್ಲಿ. ಸೊ ತತ್ರ ರೂಕ್ಷ ಲಘು ಶೀತ ಖರ ಸೂಕ್ಷ್ಮ ಛಲ ಅನಿಲ. ಅನಿಲ ಇಸ್ ನಥಿಂಗ್ ಬಟ್ ವಾತ. ಅಗೇನ್ ಪಿತ್ತಂ ಸಸ್ನೇಹ ತೀಕ್ಷ್ಣ ಉಷ್ಣ ಲಘು ವಿಸ್ರಂ ಸರಂ ದ್ರವಂ. ಸೊ ವಾಟರಿ ನೇಚರ್ ಅನ್ನೋ ಥರ. ಸ್ನಿಗ್ಧಂ ಶೀತಂ ಗುರುರ್ ಮಂದ ಶ್ಲಕ್ಷ್ಣ ಮೃತ್ಸ್ನ ಸ್ಥಿರ ಕಫ. ಸೊ ದೀಸ್ ಆರ್ ದ ಎಸೆನ್ಸ್ ಆಫ್ ದ ಕ್ವಾಲಿಟೀಸ್ ಆಫ್ ವಾತ ಪಿತ್ತ ಕಫ ಇನ್ ಅ ಇಂಡಿವಿಜುವಲ್ ಆರ್ ಇನ್ ಅ ಪರ್ಸನ್ ಅನ್ನೋದು. See, Vata Pitta Kapha, it affects both, or it is a formation of psychological, that is mental as well as physical condition. ಎರಡು ಆಯಿತಾ. ಫಿಸಿಕಲಿ ಏನೇನು ಡಿಫ್ರೆನ್ಸ್ ಇರುತ್ತೆ, ಮೆಂಟಲಿ ಏನೇನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಇದ್ರ ಕಾಂಪೋಸಿಷನ್ ಮೇಲೆ ಗೊತ್ತಾಗತ್ತೆ ನಮಗೆ. ಓಕೆ, ಸೊ ಎಕ್ಸಾಂಪಲ್ಲು ಜಸ್ಟ್ ಹೇಳ್ತೀನಿ. ಈಗ ಒಂದು ವಾತ ಅಂತ ಬಂದಾಗ ಓಕೆ, ಮೇಯ್ನಾಗಿ ವಾತ, ಜಸ್ಟ್ ಅದರದ್ದು ಫಂಕ್ಷನ್ಸ್ ಹೇಳ್ತೀನಿ ನಾನು. ವಾತ ಅಂತ ಬಂದರೆ ಮೇಯ್ನಾಗಿ ಮೂಮೆಂಟ್ಸ್ಗೆ ರೆಸ್ಪಾನ್ಸಿಬಲ್ ಅದು, ಎನಿ ಕೈಂಡ್ ಆಫ್ ಮೂಮೆಂಟ್. ಸೊ ಓಡಾಡ್ತೀರಾ, ಕಣ್ಣು ಮಿಟಕ್ಸ್ತೀರಾ, ಮಾತಾಡ್ತೀರಾ. ಓಕೆ, ಸೊ ಆಲ್ ಕೈಂಡ್ಸ್ ಆಫ್ ಮೂಮೆಂಟ್ನ ನಾವು ವಾತ ಅಂತ ಕರಿತೀವಿ. ಓಕೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಆಯಿತಾ. ವೆನ್ ಇಟ್ ಕಮ್ಸ್ ಟು ಪಿತ್ತ, ಅದು ಮೇಯ್ನಾಗಿ ಮೆಟಬಾಲಿಸಮ್ ಅಂತೀವಿ. ಮೆಟಬಾಲಿಸಮ್ ಅಂತಿದೆ ನೋಡಿ, ಹೀಟ್ ಆರ್ ಎನರ್ಜಿ, ಮೆಟಬಾಲಿಸಮ್, ಆ ಡೈಜೆಷನ್ ರಿಲೇಟೆಡ್ ಕಂಡೀಷನ್ ನಾವು ಪಿತ್ತ ಕಂಡೀಷನ್ ಅಂತ, ಅಂದರೆ ಪಿತ್ತ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಅಂತ ಹೇಳ್ತೀವಿ. ಓಕೆನಾ. ಕಫ ಪ್ರಕೃತಿ, ಕಫ ಅಂತ ಬಂದಾಗ, ದೋಷ ಅಂತ ಬಂದಾಗ, ಇಟ್ ಈಸ್ ಮೋರ್ ಆಫ್ ಫಿಸಿಕಲ್ ಸ್ಟೆಬಿಲಿಟಿ ಆರ್ ಇಲ್ಸ್ ಈ ಬಾಡಿ ಸ್ಟ್ರಕ್ಚರ್ ಆ್ಯಂಡ್ ಫ್ಲೂಯಿಡ್. ಸೊ ಈ ಥರ ಕಂಟೆಂಟ್ನೆಲ್ಲ ನಾವು ಕಫ ರಿಲೇಟೆಡ್ ಫಂಕ್ಷನ್ಸ್, ಇದೆಲ್ಲ ಏನು ಗೊತ್ತಾ, ನಾನು ಪ್ರಕೃತಿ ಬಗ್ಗೆ ಮೇನಾಗಿ ಹೇಳ್ತಾಯಿಲ್ಲ, ಇವಾಗ ತ್ರಿದೋಷ ಬಗ್ಗೆ ಹೇಳ್ತಾ ಇದ್ದೀನಿ. ಇದ್ರದ್ದು ಫಂಕ್ಷನ್ಸ್. ಸೊ ವಾತದ ಫಂಕ್ಷನ್ನು ಮೂಮೆಂಟ್ ಅಂದರೆ, ಪಿತ್ತದ ಫಂಕ್ಷನ್ ಮೆಟಬಾಲಿಸಮ್, ಕಫದ ಫಂಕ್ಷನ್ನು ಈ ಫ್ಲೂಯಿಡ್ ಕೊಡೋದು, ಆ ಫ್ಲೂಯಿಡ್ ಇದು ಬಾಡಿಯಲ್ಲಿ ಮೇಂಟೆನೆನ್ಸ್ ಇರ್ಬೋದು, ಆ ಸ್ಟ್ರೆಂತ್ ಇರ್ಬೋದು, ಆ ಸ್ಟೆಬಿಲಿಟಿ ಇರ್ಬೋದು. ಸೊ ಇದೆಲ್ಲ ಅದ್ರದ್ದು ಫಂಕ್ಷನ್ಸ್. ಓಕೆನಾ. ಸೊ ಕ್ವಾಲಿಟೀಸ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ವಾತ ಅಂದರೆ ಡ್ರೈ, ಕೋಲ್ಡ್, ಲೈಟ್ ಇರುತ್ತೆ, ಇರ್ರೆಗ್ಯುಲರ್ ಇರುತ್ತೆ. ಸೊ ಮೊಬೈಲ್ ಆಲ್ವೇಸ್ ಮೂವಿಂಗ್ ಇರುತ್ತೆ. ವೇರೇನ್ ಪಿತ್ತ ಅಂತ ಬಂದಾಗ ಸ್ವಲ್ಪ ಆಯಿಲ್ ಇರುತ್ತೆ, ಹಾಟ್. ಸೊ ಆಲ್ ದೀಸ್ ಥಿಂಗ್ಸ್ ವಿಚ್ ವಿ ಸಾ ಆಯಿತಾ. ನೆಕ್ಸ್ಟ್ ನಮ್ಮಲ್ಲಿ ವಾತ ಪಿತ್ತ ಕಫ ವಿ ಆಲ್ಸೋ ಸಿ ಬೇಸ್ಡ್ ಆನ್ ದ ಟೈಮ್, ಏಜ್, ಸೀಸನ್ಸ್ ಆಲ್ಸೋ. ನಾನು ಪಂಚಕರ್ಮ ಹೇಳ್ಬೇಕಾದ್ರೆ ಅದೇ ಹೇಳಿದ್ದೆ. ಸೀಸನ್ಸ್ ಪ್ರಕಾರ ನಾವು ಶೋಧನ ಮಾಡ್ತೀವಿ ಎಷ್ಟೊಂದು. ಇವನ್ ಇನ್ ಒಟ್ಟು ಹೆಲ್ದಿ ಇಂಡಿವಿಜುವಲ್ ಅಂತ ತೊಗೊಂಡಾಗೂ ಸೀಸನ್ಸ್ ವೈಸ್ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಬಿಕಾಸ್ ದಟ್ ಸೀಸನಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ಸೊ ವಾತ ನಮ್ಮ ಬಾಡಿಯಲ್ಲಿ ವಾತ ಇರುತ್ತೆ, ಬಟ್ ಸೀಸನಿಂದ ಅದು ಅಗ್ರವೇಟ್ ಆಗುತ್ತೆ. ಸೊ ಅವಾಗ ನಾವು ಬಸ್ತಿ ಅಂತೀವಿ. ಪಿತ್ತದ್ದು ಆ ಸೀಸನಿಂದ ನಮಗೆ ಪಿತ್ತ, ಆಲ್ರೆಡಿ ಇರೋ ಪಿತ್ತ ಸ್ವಲ್ಪ ಅಗ್ರವೇಟ್ ಆಗೋ ಚಾನ್ಸಸ್ ಇರುತ್ತೆ, ವಿರೇಚನ ಅಂತೀವಿ. ಸೊ ಆ ಸೀಸನಲ್ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಏಜ್ ಇಂಪ್ಯಾಕ್ಟ್ ಅಂತ ಬಂದರೆ, ಅರ್ಲಿ ಏಜೆಲ್ಲ ನಾವು ಆಲ್ಮೋಸ್ಟ್ ಈ ಓಲ್ಡ್ ಏಜನ್ನೆಲ್ಲ ನಾವು ವಾತ ಜಾಸ್ತಿ ಇರೋದು, ಅಂದರೆ ತುಂಬ ಡ್ರೈನೆಸ್ಸು, ಇದು ಅದು ವಾತ ಕಂಟೆಂಟು, ಮತ್ತು ಕಾನ್ಸ್ಟಿಪೇಟಿವ್ ಆ ಥರ ಎಲ್ಲ ಇಷ್ಟೊಂದಿರುತ್ತೆ. ಇದು ಮೆಕ್ಯಾನಿಸಮ್ ಎಲ್ಲ ಕರೆಕ್ಟ್ ಇರಲ್ಲ, ಮೆಟಬಾಲಿಸಮ್ ಕರೆಕ್ಟ್ ಇರಲ್ಲ. ಸೊ ವಾತ ಅಗ್ರವೇಟ್ ಆಗಿರುತ್ತೆ ಅಂತ, ಅಂದರೆ ವಾತ ಪ್ರಿಡಾಮಿನೆಂಟ್ ಅಂತೀವಿ, ಅಗ್ರವೇಟ್ಗಿಂತ ಜಾಸ್ತಿ ಡಾಮಿನೆನ್ಸ್. ಎವ್ರಿಥಿಂಗ್ ವೋಂಟ್ ಕಮ್ ಸರ್. ಹೇಗಂದರೆ ಮೂಮೆಂಟ್ ಅನ್ನೋದು ಇಸ್ ಜಸ್ಟ್ ಒನ್ ಫ್ಯಾಕ್ಟರ್, ಒಂದೇ ಒಂದು ಫಂಕ್ಷನ್ ಆಫ್ ವಾತ.
ಬಟ್ ವಾತದಲ್ಲಿ ಎಷ್ಟೊಂದು ಇರುತ್ತೆ ನಮ್ಮಲ್ಲಿ, ಮೂಮೆಂಟ್ ಒಂದೇ ಅಲ್ಲ. ಸೊ ವಾತ ಅಂದಿದ ತಕ್ಷಣ ಮೂಮೆಂಟ್ ಅನ್ನೋದು ಒಂದೇ ಬರಲ್ಲ. ದಟ್ ಈಸ್ ನಾಟ್ ಓನ್ಲಿ ಫಂಕ್ಷನ್. ಡ್ರೈನೆಸ್ಸು, ರಫ್ನೆಸ್ಸು, ಮೆಟಬಾಲಿಸಮ್ ಇಂಪ್ಯಾಕ್ಟ್ ಆಗೋದು, ಕಾನ್ಸ್ಟಿಪೇಟಿವ್ ಆಗೋದು, ಫ್ಲೂಯಿಡ್ ಅಷ್ಟೊಂದು ಇರಲ್ಲ ಬಾಡೀಲಿ. ಸೊ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾವು ಒಂದು ಮಾತ್ರ ನೋಡಲ್ಲ. ವಾತ ಅಂದಿದ ತಕ್ಷಣ ಮೂಮೆಂಟು, ಪಿತ್ತ ಅಂದ ತಕ್ಷಣ ಹೊಟ್ಟೆ ಉರಿ ಅವರೆಲ್ಸ ಎಲ್ಲೋ ಇಷ್ಟಿದ್ದು ಅನ್ನೋದು, ಹುಳಿ ತೇಗು ಅನ್ನೋದು. ಕಫ ಅಂದಿದ ತಕ್ಷಣ ನಾವು ಕೆಮ್ದಾಗ ಬರೋ ಆ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಸೊ ಇಟ್ ಹ್ಯಾಸ್ ಮಲ್ಟಿಪಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ಅದರಲ್ಲಿ ಎಷ್ಟು ಜಾಸ್ತಿ ಇದೆ ಎಷ್ಟು ಕಮ್ಮಿ ಇದೆ ಅಂತ ನೋಡಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಓಕೆನಾ? ಕಫ ಅಂತ ಬಂದಾಗ ಯೂಶಲಿ ಚೈಲ್ಡ್ಹುಡ್ ಈ ಥರ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಸೊ ವಾತ ಪಿತ್ತ ಕಫದು ಇದು ಜಸ್ಟ್ ಫಂಕ್ಷನ್ಸ್ ಅಷ್ಟೇ. ಪ್ರಕೃತಿ ನಾನಿನ್ನೂ ಹೋಗೇ ಇಲ್ಲ, ಪ್ರಕೃತಿವರೆಗೂ ಹ್ಯಾವ್ ನಾಟ್ ಇಟ್ ಟಚ್ಡ್ ಅಟ್ ಆಲ್. ಜಸ್ಟ್ ಅದ್ರದ್ದು ಬೇಸಿಕ್ ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ಕ್ವಾಲಿಟೀಸ್ ಅನ್ನೋದು ಹೇಳ್ತೀವಿ. ಅದಕ್ಕೆ ಎಷ್ಟೋ ಸತಿ ಹೇಳ್ತೀವಿ, ಮಧ್ಯಾಹ್ನ ಸ್ವಲ್ಪ ಪಿತ್ತಕಾಲ ಅಂತೀವಿ, ಸಂಜೆ ಮೇಲೆ ರಾತ್ರಿ ಮೇಲೆ ವಾತಕಾಲ ಅಂತೀವಿ. ಸೊ ಈ ಕಾಲದಲ್ಲೂ ನಾವು ತುಂಬ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಪಿತ್ತಕಾಲ ಚೆನ್ನಾಗಿ ತಿನ್ಬೋದು, ಸೊ ಡೈಜೆಷನ್ ಚೆನ್ನಾಗಾಗುತ್ತೆ ಮಧ್ಯಾಹ್ನ. ಸೊ ಮಧ್ಯಾಹ್ನ ಚೆನ್ನಾಗಿ ಹೊಟ್ಟೆ ತುಂಬ ಲೈಕ್ ವಿ ಹ್ಯಾವ್ ದಟ್ ಈಕ್ವಲ್ ಬ್ಯಾಲೆನ್ಸ್ಡ್ ಮೀಲ್. ರಾತ್ರಿ ಸ್ವಲ್ಪ ಕಮ್ಮಿ ತಿನ್ನಬೇಕು ಅಂತೀವಿ. ಒಂದು ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಲ್ಲ, ಇನ್ನೊಂದು ವಾತ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಸೊ ಎಷ್ಟು ಕಮ್ಮಿ ತಿಂತೀವಿ ಅಷ್ಟು ಒಳ್ಳೆಯದು. ಓಕೆ, ಸೊ ಆ ಥರ ವಿ ವಿಲ್ ಡಿಫ್ರೆನ್ಷಿಯೇಟ್, ಕಾಲದ ಪ್ರಕಾರನೂ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ವೈ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್? ಬಿಕಾಸ್ ವಿ ಹ್ಯಾವ್ ಅವರ್ ಪಂಚಕರ್ಮಾಸ್ ಬೇಸ್ಡ್ ಆನ್ ದಿಸ್. ಸೊ ಈಗ ವಾತ ಕಾಲದಲ್ಲಿ ಈಗೇನಾದ್ರು ವಾತ ರಿಲೇಟೆಡ್ ಇಶ್ಯೂ ಇದ್ದರೆ ನಾವಿಲ್ಲ ಬೆಳಗಿನ ಜಾವ ಖಾಲಿ ಹೊಟ್ಟೆಲಿ ಮಾಡ್ಬೋದು, ಒಂದು 8 o'clock ಇಲ್ಲ 7 o'clock ಒಳಗೆ, ಆ ಥರ. ಪಿತ್ತಕಾಲ ಅಂತೀವಿ. ಸೊ ನಾವು ವಿರೇಚನ ಅವೆಲ್ಲ ಮಾಡಿದಾಗ ಎಷ್ಟೋ ಸತಿ ನಮಗೆ ಈ ಥರ ಕ್ವೈರೀಸ್ ಬಂದಿರುತ್ತೆ. ವಿರೇಚನ ಕೊಟ್ಟಿರ್ತೀವಿ, ಲೈಕ್ ವಿರೇಚನ ಇಸ್ ನಥಿಂಗ್ ಬಟ್ ಅದು ಲೂಸ್ ಮೋಷನ್ ಟೈಪಲ್ಲಿ ಒಂದು ಡಿಟಾಕ್ಸ್ ಕೊಟ್ಟಿರ್ತೀವಿ ಪಿತ್ತನ ಕರೆಕ್ಟ್ ಮಾಡೋಕ್ಕೆ. ಎಷ್ಟೋ ಸತಿ ನಾವು ಅದನ್ನು ಕರೆಕ್ಟ್ ಸ್ಪೆಸಿಫಿಕ್ ಟೈಮ್ 9 to 9:30 ತೊಗೊಳ್ಳಿ ಅಂತೀವಿ. ಸೊ ಎಕ್ಸಾಂಪಲ್ ಏನಕ್ಕಂದರೆ ದಟ್ ಈಸ್ ದ ಕಾಲ್ ಆಫ್ ಪಿತ್ತ. ಆ ಟೈಮಲ್ಲಿ ಸ್ವಲ್ಪ ಪಿತ್ತ ಫ್ಯಾಕ್ಟರ್ ನಮ್ಮದ್ರಲ್ಲಿ ಇರುತ್ತೆ. ಸೊ ಅದು ಏನೇ ಇಂಬ್ಯಾಲೆನ್ಸ್ ಪಿತ್ತ ಇದ್ದರೂ ಇಟ್ ಜಸ್ಟ್ ಫ್ಲಶಸ್ ಔಟ್ ಅಂತ. ಸೊ ಇವನ್ ಟೈಮಲ್ಲಿ ನಮಗೆ ವಾತ ಪಿತ್ತ ಕಫ ಡಿಫ್ರೆನ್ಷಿಯೇಷನ್. ಸೊ ಸ್ಟಿಲ್ ನೋ ಐ ಹ್ಯಾವ್ ನಾಟ್ ಗಾನ್ ಟು ಪ್ರಕೃತಿ, ಇಟ್ಸ್ ಜಸ್ಟ್ ಜನರಲ್ ಒನ್, ಆಯಿತಾ? ಸೊ ಅದಕ್ಕೆ ವಿ ಸಿ ಇನ್ ಟು ಟೈಮ್. ಸೊ ಇವನ್ ನಾವು ನಾಡಿ ಪರೀಕ್ಷಾ ಅಂತೆಲ್ಲ ಇರುತ್ತೆ, ಅದನ್ನು ನಾವು ಚೆಕ್ ಮಾಡಬೇಕಾದ್ರೂ ಖಾಲಿ ಹೊಟ್ಟೆಲಿ ಒಂದು 3 hour ಆದಮೇಲೆ ಚೆಕ್ ಮಾಡೋ ಥರ ಮಾಡ್ತೀವಿ. ಸೊ ಇದೆಲ್ಲ ಇಟ್ ಈಸ್ ಆಲ್ ಇಂಪ್ಯಾಕ್ಟ್ಸ್ ಇರುತ್ತೆ ಅಂತಲೇ ನಾವೆಲ್ಲ ನೋಡಿ ಸೈಂಟಿಫಿಕಲಿ ವಿ ಆರ್ ಸೀಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಈ ಟೈಮಲ್ಲಿ ನಮಗೆ ವಾತ ಅನ್ನೋ ಫ್ಯಾಕ್ಟರ್ ಜಾಸ್ತಿ ಇದ್ದೇ ಇರುತ್ತೆ, ಅಂದರೆ ಮೈಲ್ಡಾಗಿ. ಪಿತ್ತ ಅನ್ನೋದು ಡಾಮಿನೆನ್ಸ್ ಇದ್ದೇ ಇರುತ್ತೆ, ಕಫ ಅನ್ನೋದು ಡಾಮಿನೆನ್ಸ್ ಇದ್ದೇ ಇರುತ್ತೆ. ಈಗ ಬೆಳಗಿನ ಜಾವ ಎಲ್ಲ ಕಫ ಜಾಸ್ತಿ ಆಗೋದು. ಸೊ ಇಟ್ ಈಸ್ ರಿಲೇಟೆಡ್. ಸೊ ಆ ಹೆವಿನೆಸ್ಸು, ಈ ಕಫ ಅನ್ನೋದೇನು ವಿಸ್ಕಸ್ ಜಾಸ್ತಿ, ಹೆವಿನೆಸ್ ಜಾಸ್ತಿ, ಅದರದ್ದೇ ಪ್ರಾಪರ್ಟೀಸು. ವಾತ ಅನ್ನೋದು ಸಂಜೆ ಮೇಲೆ ಸ್ವಲ್ಪ ಡ್ರೈನೆಸ್ಸು, ಥಂಡಿ ಇದೆಲ್ಲ, ಸೊ ಡ್ರೈನೆಸ್ ಜಾಸ್ತಿ. ಈವನ್ ಈ ಸೀಸನಲ್ಲಿ ನಾವು ಅದು ಹೇಳ್ತೀವಿ, ಥಂಡಿ ಎಲ್ಲ ಇದ್ದಾಗ ವಾತ ಜಾಸ್ತಿ, ಬಿಕಾಸ್ ಡ್ರೈನೆಸ್ ಜಾಸ್ತಿ ಇರುತ್ತೆ. ಸೊ ಒಂದು ಡ್ರೈನೆಸ್, ಸ್ಕಿನ್ ಡ್ರೈನೆಸ್ ಅದೊಂದೇ ಅಲ್ಲ, ಎಷ್ಟೊಂದು ಆಸ್ಪೆಕ್ಟ್ ಇರುತ್ತೆ. ಲೈಕ್ ಫ್ಲೂಯಿಡಿಟಿ ಕಮ್ಮಿ ಆದಾಗ ನಿಮ್ಗೇನು ಫೀಲ್ ಆಗುತ್ತೆ, ಅದು ಓಲ್ ಥಿಂಗ್ಸ್ ಆರ್ ಡ್ರೈನೆಸ್. ಈವನ್ ಹೇರಲ್ಲಿ ನೋಡ್ತೀರಾ ನೀವು ಡ್ರೈನೆಸ್ಸು, ನೇಲ್ಸಲ್ಲಿ ನೋಡ್ತೀರಾ ನೀವು ಡ್ರೈನೆಸ್, ಫ್ರೆಜೈಲ್ ಇರುತ್ತೆ, ಸರಿಗಿದಿರಲ್ಲ. ಸೊ ಎಲ್ಲ ವಾತ ಫ್ಯಾಕ್ಟರ್ಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ್ಯಾಟ್. ಸೊ ಫ್ಲೂಯಿಡ್ ಫ್ಯಾಕ್ಟರ್ ಎಲ್ಲಿ ಕಮ್ಮಿ ಇರುತ್ತೆ, ಸೊ ಡ್ರೈನೆಸ್ ಜಾಸ್ತಿ ಆಗುತ್ತೆ ಅಂತ ಅಂತೀವಿ, ಆ ಥರ. ಸೊ ಈವನ್ ಸೀಸನಲ್ ವೈಸು ದಟ್ ಈಸ್ ದ ಆ್ಯಂಟಿಡೋಟ್. ಅದು ಬರ್ತೀನಿ, ದಟ್ ಈಸ್ ದ ಟ್ರೀಟ್ಮೆಂಟ್ ಪಾರ್ಟ್ ಆಫ್ ಇಟ್. ಸೊ ಇಟ್ ಈಸ್ ಜಸ್ಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಇಫ್ ಯು ಗೋ ಡೈರೆಕ್ಟ್ಲಿ ಇಂಟು ದಟ್ ಆಯುರ್ವೇದ ಇದಾಗ ಹೋದರೆ ಇನ್ನೂ ಕನ್ಫ್ಯೂಷನ್ಸ್ ಆಗೋಗುತ್ತೆ, ಬಿಕಾಸ್ ವಿ ಹ್ಯಾವ್ ಮೆನಿ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದಟ್. ಸೊ ಅದರಲ್ಲಿ ಜಸ್ಟ್ ಇದೊಂದು ಜನರಲ್ ಇದು, ಯಾಕಂದರೆ ಗೊತ್ತಿರಬೇಕು ಈ ಕಾಲಗಳು ಇರುತ್ತೆ. ನಾವು ಅದೇ ಹೇಳಿದ್ನಲ್ಲ, ಮಧ್ಯಾಹ್ನನೇ ನಾವು ಯಾಕೆ ಇದನ್ನು ಮಾಡಬೇಕು, ಬೆಳಗ್ಗೆನೇ ಎಲ್ಲ ನೀವು ಇದೆಲ್ಲ ಮಾಡ್ತೀರಾ, ಎಂಥ ನಿಮ್ಮದ್ರಲ್ಲಿ ವಾಮಿಟಿಂಗ್ ವಮನ ಇರುತ್ತಲ್ಲ, ಸೊ ದೌತಿ ಅದವೆಲ್ಲ ಬೆಳಗ್ಗೆ ಈ ಟೈಮ್ಗೆ ಮಾಡ್ತೀರಾ. ಸೊ ಅಲ್ಲಿ ಇದು ಪಾತೆಲ್ಲ ಕ್ಲಿಯರ್ ಆಗಬೇಕು ಅಂತ, ಕಫ ಕಾಲ ಜಾಸ್ತಿ ಇರುತ್ತೆ, ಸೊ ಅವಾಗ ಮಾಡ್ತೀರಾ, ಕ್ಲಿಯರ್ ಮಾಡ್ಕೋತೀರಾ. ಸೊ ಈ ಥರ ಯು ಹ್ಯಾವ್ ಯುವರ್ ಓನ್ ಪ್ರೊಸೀಜರ್ಸ್ ಲೈಕ್ ದಟ್. ಸೊ ಇವನ್ ಆ ಟೈಮ್ ಮ್ಯಾಟರ್ಸ್ ಎ ಲಾಟ್. ಸೊ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. ಈವನ್ ನಮ್ಮಲ್ಲಿ ವಾತ ಪಿತ್ತ ಕಫದಲ್ಲೂ ದೇರ್ ಆರ್ ಲೈಕ್ ಟೈಪ್ಸ್, 5 ಟೈಪ್ಸ್ ಇರುತ್ತೆ. ಅದರದ್ದು ಪ್ಲೇಸಸ್ ಇರುತ್ತೆ, ಅದರದ್ದು ಫಂಕ್ಷನ್ಸ್ ಇರುತ್ತೆ. ವಾತ ಆ್ಯಸ್ ಐ ಟೋಲ್ಡ್ ಯು ಸೇಮ್. ಆ ವಾತ ಅಂದರೆ ಬರೀ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಎಕ್ಸಾಂಪಲ್. ಸೊ ನಮ್ಮಲ್ಲಿ 5 ಥರ ವಾತ: ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ. ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್, ಜಸ್ಟ್ ಒಂದು ಯು ಶುಡ್ ನೋ ಅಬೌಟ್ ಇಟ್. ಸೊ ಎಲ್ಲರೂ ವಾತ ಪಿತ್ತ ಕಫ ಅಂದಾಗ ಜಸ್ಟ್ ಒಂದೇ
ಕ್ಯಾರೆಕ್ಟರಿಸ್ಟಿಕ್ ನೋಡಿಬಿಟ್ಟು ಹೇಳೋದಲ್ವೇ ಅಲ್ಲ ಅದು, ಆಯಿತಾ. ಸೊ ಪ್ರಾಣವಾತ ಅಂತ ನಾವಂದರೆ ಅದು ರೆಸ್ಪಿರೇಟರಿ ರಿಲೇಟೆಡ್ ಆಸ್ಪೆಕ್ಟಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅದು ನಿಮ್ಗೆ ಹೇಗೆಲ್ಲ ಇಂಪ್ಲೈ ಮಾಡ್ಕೋಬೋದು ಅನ್ನೋದು ಹೇಳ್ತೀನಿ ನಾನು. ಉದಾನವಾತ ಅಂದರೆ ಆಲ್ ದ ಮೆಂಟಲ್ ರಿಲೇಟೆಡ್ ಥಿಂಗ್ಸ್, ಥಾಟ್ಸ್, ಈ ಥಿಂಕಿಂಗ್ ಪ್ರೋಸೆಸ್ಸು ಆ ಥರ, ಆಯಿತಾ. ಸಮಾನವಾತ ಅದು ಬಂದು ಮೇಯ್ನಾಗಿ ಡೈಜೆಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಓಕೆನಾ. ಸೊ ನಾವು ಡೈಜೆಷನಲ್ಲಿ ಇಟ್ಸ್ ನಾಟ್ ದಟ್ ಓನ್ಲಿ ಪಿತ್ತ ಇಸ್ ರೆಸ್ಪಾನ್ಸಿಬಲ್. ವಾತ ಪಿತ್ತ ಕಫ ಈಕ್ವಿವೆಲೆಂಟ್ಲಿ ಅದರ ಫಂಕ್ಷನ್ಸ್ ಮಾಡ್ತಾ ಇರುತ್ತೆ. ಸೊ ಫಂಕ್ಷನಲ್ ಆಸ್ಪೆಕ್ಟ್. ವ್ಯಾನವಾತ ಅಂದರೆ ಸರ್ಕ್ಯುಲೇಟ್ರಿ ಮತ್ತು ಈ ಮಸ್ಕ್ಯುಲೋಸ್ಕೆಲಿಟನ್, ಓಕೆನಾ. ಅಪಾನವಾತ ಅಂದರೆ ಎಕ್ಸ್ಕ್ರೀಟ್ರಿ, ಇಮೋಷನ್ಸ್ ಪಾಸ್ ಮಾಡೋದು, ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಆಗೋದು. ಸೊ ಈ ಥರದ್ದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ನಮಗೆ ಯಾಕೆ ಇದು ಇಂಪಾರ್ಟೆಂಟ್, ನಾವು ಯಾಕೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಫಾರ್ಮ್ ಇರಲ್ಲ, ಓಕೆ. ನಿಮಗೆ ವಾತ ಅಂದಿದ ತಕ್ಷಣ ಬರೀ ಎಣ್ಣೆ ಇಲ್ಲ, ತುಂಬ ಡಿಫ್ರೆಂಟ್ ಇರುತ್ತೆ. ಈಗ ನಾವು ರೆಸ್ಪಿರೇಟ್ರಿ ಇತ್ತು ಅಂದರೆ ನಾವು ಪ್ರಾಣವಾತ ರಿಲೇಟೆಡ್ ಟ್ರೀಟ್ ಮಾಡ್ತೀವಿ. ಈಗ ಹೈಯರ್, ಈಗ ಎಷ್ಟೋ ಜನಕ್ಕೆ ನಾವು ಮೆಂಟಲ್ ಕಂಡೀಷನ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆ ವಾತ ರಿಲೇಟೆಡ್ ಮೆಂಟಲ್ ಕಂಡೀಷನ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಥಾಟ್ ಪ್ರೊಸೆಸ್ ಸ್ಟಾಪೇ ಆಗ್ತಿರಲ್ಲ, ಏನಾರ ಒಂದು ಥಾಟ್ ಪ್ರೊಸೆಸ್ ಬರ್ತಾನೆ ಇರುತ್ತೆ, ಎಲ್ಲಿ ನಿಲ್ಲೋದೇ ಇಲ್ಲ, ಆ್ಯಂಡ್ ಸ್ಟೇಬಲ್ ಇರಲ್ಲ, ಒಂದು ಕಡೆ ಫೋಕಸ್ ಇರಲ್ಲ, ಪಟ 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 ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ನಾವು ಬೇರೆ ಥರ ಟ್ರೀಟ್ ಮಾಡ್ತೀವಿ, ಅದಕ್ಕೆ ರಿಲೇಟೆಡ್ ಬೇರೆ ಪಾತಿಂದ ಟ್ರೀಟ್ ಮಾಡ್ತೀವಿ. ಅಪ್ಪರ್ ರಿಲೇಟೆಡ್ ಇತ್ತು ಅಂದರೆ ನಸ್ಯ ಅಂತೀವಿ ನಾವು. ಸೊ ಥ್ರೂ ನಾಸ್ಟ್ರಿಲ್ಸ್ ನಾವು ಮೆಡಿಕೇಷನ್ಸ್ ಹಾಕ್ತೀವಿ. ಆ ಮೆಡಿಕೇಷನ್ಸಲ್ಲೂ ವಾತ ಬ್ಯಾಲೆನ್ಸಿಂಗ್, ಪಿತ್ತ ಬ್ಯಾಲೆನ್ಸಿಂಗ್, ಕಫ ಬ್ಯಾಲೆನ್ಸಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಆ ಥರ. ಸೊ ಇಟ್ಸ್ ಅ ವೆರಿ ವಾಸ್ಟ್. ನಾನು ಹೇಳಿದ್ನಲ್ಲ, ಇಟ್ಸ್ ಲೈಕ್ ಒಂದು ದೊಡ್ಡ ಸಮುದ್ರದಲ್ಲಿ ನಾವೆಲ್ಲೋ ಒಂದು ಚೂರು ವಿ ವಿಲ್ ಗೆಟ್ ಟು ನೋ ಅಷ್ಟೇ. ಸೊ ವಾಟ್ ಯು ಗೈಸ್ ಶುಡ್ ನೋ ಇಸ್ ವೆರಿ ಲಿಟಲ್ ಒನ್. ಸೊ ಸಮಾನ ಅಂದರೆ ಡೈಜೆಷನಲ್ಲಿದ್ರೂ ವಿ ವಿಲ್ ಸಿ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಅಂತ. ಎಸ್ಪೆಷಲಿ ಅಪಾನ ವಾಯು, ನೀವು ಇತ್ತೀಚೆಗೆ ಹೋಗಿದ್ದಾಗ ಗೊತ್ತಾಗುತ್ತೆ ಈ ಕಾನ್ಸ್ಟಿಪೇಷನ್ನು ಮತ್ತು ಈ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್ ಎಲ್ಲ ಬರೋದು ಈ ಅಪಾನ ವಾಯು ಕರೆಕ್ಟ್ ಮಾಡಿದ್ರೆ. ಅವಾಗ ನಮ್ಮಲ್ಲಿ ಮಾತ್ರ ಬಸ್ತಿ ಅಂತೆಲ್ಲ ಅಂತೀವಿ. ಸೊ ವೆರಿನ್ ಆಯಿಲ್ ಇಸ್ ಪುಷ್ ಥ್ರೂ ದ ರೆಕ್ಟಲ್ ರೂಟ್. ಸೊ ಅಲ್ಲಿ ನಾವು ವಾತನ ಬ್ಯಾಲೆನ್ಸ್ ಮಾಡ್ತೀವಿ. ನಾವು ಅದನ್ನೆಲ್ಲ ಗೊತ್ತಾಗಬೇಕು ನಮಗೆ. ಜನರಲಿ ವಾತ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಆಯಿಲ್ ಹಾಕಿದ್ರೆ ಎಲ್ಲೋ ಒಂದು ಕಡೆ ಸರಿ ಹೋಗುತ್ತೆ ಅನ್ನೋ ಥರ ಅಲ್ಲ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಕಂಡೀಷನ್, ಯುವರ್ ಸಿಮ್ಟಮ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಡಿಫ್ರೆನ್ಸಿಯೇಷನ್ ಅಷ್ಟೇ. ಸೊ ಯು ಶುಡ್ ನೋ, ಇಟ್ಸ್ ಗುಡ್ ಟು ನೋ ನ್ಯೂ ಥಿಂಗ್ಸ್ ಅಲ್ವಾ, ಅಷ್ಟೇ. ಸೊ ಇದು ವಾತದ ರಿಲೇಟೆಡು. ಎಕ್ಸಾಕ್ಟ್ಲಿ. ಸೊ ಅದೊಂದೊಂದು, ಈಗ ಹೊಟ್ಟೆ ಉಬ್ಬರಿಸುತ್ತೆ, ಅದು ಸಮಾನ ವಾಯು. ನಮ್ಮದ್ರಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಒನ್ ಟೈಪ್ ಆಫ್ ವಾತ ಅಷ್ಟೇ. ಬಟ್ ಅದರದ್ದು ವಾತ ಅನ್ನೋದು ಇಡೀ ಬಾಡಿ. ಸೊ ನಮ್ಮದು ಪ್ರಕೃತಿ ಅನಾಲಿಸಿಸ್ಗೆ ನಾವು ಮೇಯ್ನಾಗಿ ಇಟ್ ಈಸ್ ನಾಟ್ ದಟ್ ಒನ್ ಕಂಡೀಷನ್ ಅವ್ರು ಒಂದು ಕಡೆ ಇರೋ ವಾತದ ರಿಲೇಟೆಡ್ ಅಲ್ಲ ನಾವು ಮಾಡೋದು. ಇಟ್ ಈಸ್ ಅಬೌಟ್ ದ ಕಾಂಪೋಸಿಷನ್ ಆಫ್ ಹೋಲ್ ಬಾಡಿ. ಆ ಥರ ನೋಡಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಓಕೆನಾ. ಸೊ ಪಿತ್ತ ಅಂತ ನಾನು ಇದನ್ನು ಯಾಕೆ ಹೇಳಿದೆ ಅನ್ನೋದು ನಾನು ಐ ಲೆಟ್ ಯು ನೋ ವೈ ಯು ಶುಡ್ ನೋ ಆಲ್ ದೀಸ್ ಥಿಂಗ್ಸ್ ಅಂದಾಗ, ಪ್ರಕೃತಿ ಅನಾಲಿಸಿಸ್ ಅನ್ನೋದು ನಾವು ಲಾಸ್ಟಿಗೆ ವಿ ವಿಲ್ ಡೀಲ್. ಸೊ ಆವಾಗ ನಾವು ಇದೆಲ್ಲ ಗೊತ್ತಾದರೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಯಾವುದು ಪ್ರಿಡಾಮಿನೆಂಟ್ ಪ್ರಕೃತಿ ಅನ್ನೋದು ನಾವು ನೋಡ್ತೀವಿ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಥಿಂಗ್ ವಿ ಸಿ ಆರ್ ಓನ್ಲಿ ಒನ್ ಕ್ಯಾರೆಕ್ಟರಿಸ್ಟಿಕ್, ಅದೊಂದೇ ಅಲ್ಲ, ತುಂಬ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಪಿತ್ತ ಅಂತ ಬಂದಾಗ ಜಸ್ಟ್ ಪೊಸಿಷನ್ಸ್ ಹೇಳಿದ್ದಾರೆ. ಸಾಧಕ ಪಿತ್ತ ರಿಲೇಟೆಡ್ ಟು ಬ್ರೇನ್, ವೇರಿಯೇಷನ್ ತುಂಬ ಡಿಫ್ರೆಂಟ್ ಥಾಟ್ಸ್ ಎಲ್ಲ ಇರುತ್ತೆ. ಕೋಪ ಬರೋದು ಅದು ಇದು ತುಂಬಾ ಇರುತ್ತೆ. ಆಲೋಚಕ ಪಿತ್ತ ಐಸಲ್ಲಿರೋದು. ಅದೇ ಈವನ್ ಮೂಮೆಂಟ್ಸ್ ಬಂದು ವಾತ ಆಗಿದ್ರೂ ಪಿತ್ತ ರಿಲೇಟೆಡ್ ಫಂಕ್ಷನಿಂಗ್ ಕೂಡ ಕಣ್ಣು ಅನ್ನೋ ಪೊಸಿಷನಲ್ಲಿ ಇರುತ್ತೆ. ವ್ರಾಜಕ ಪಿತ್ತ ಅನ್ನೋದು ಸ್ಕಿನ್ ರಿಲೇಟೆಡ್. ಈವನ್ ಪಿತ್ತ ಎಷ್ಟು ಸತಿ ಹೇಳ್ತೀವಿ, ಪಿತ್ತ ರಿಲೇಟೆಡು, ರಕ್ತ ರಿಲೇಟೆಡ್ ಎಲ್ಲ ಆದಾಗ ಸ್ಕಿನ್ ಇಶ್ಯೂಸ್ ಆಗುತ್ತೆ ಅನ್ನೋದೆಲ್ಲ. ಸೊ ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ರಂಜಕ ಪಿತ್ತ ಇದು ಮೇಯ್ನಾಗಿ ಡೈಜೆಷನ್ ರಿಲೇಟೆಡ್, ಓಕೆನಾ. ದೆನ್ ಪಾಚಕ ಪಿತ್ತ ಅನ್ನೋದು ಕೂಡ ಲೈಕ್ ಅದು ಮೋಷನ್ನು, ಡೈಜೆಷನ್, ಲೈಕ್ ಬೋತ್ ದ ಥಿಂಗ್ಸ್. ಮೇಯ್ನಾಗಿ ಅದೊಂದು ಹೋಲ್ ಮೆಟಬಾಲಿಸಮ್ ರಿಲೇಟೆಡ್ ಇಶ್ಯೂಸು ಇದಿರೋದು. ಸೊ ಪಿತ್ತ ಅಂತ ಬಂದಾಗ ನಾಟ್ ಓನ್ಲಿ ದಟ್ ಮೆಟಬಾಲಿಸಮ್, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಮೆನಿ ಥಿಂಗ್ಸ್ ಬಾಡೀಲಿ. ಸೊ ಇದು ನೀವು ಈ ಹೆಸರುಗಳಂತಲ್ಲ, ಬಟ್ ಯು ಶುಡ್ ನೋ ಇಟ್ ಈಸ್ ಆಫ್ ಹೋಲ್ ಬಾಡಿ. ಅದೇ ಒಂದು ಇಂಟೆನ್ಷನ್ ಅಷ್ಟೇ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಓನ್ಲಿ ಒನ್ ಪ್ಲೇಸ್, ಒನ್ ಥಿಂಗ್ ಅಲ್ಲ. ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಹೋಲ್ ಬಾಡಿ. ಸೊ ಅದೊಂದು. ಕಫ ಅಂತ ಬಂದಾಗ ಅಗೇನ್ ಯು ಹ್ಯಾವ್ 5 ಟೈಪ್ಸ್. ತರ್ಪಕ ಕಫ, ಬೋಧಕ ಕಫ, ಶ್ಲೇಷ್ಮಕ, ಅವಲಂಬಕ, ಕ್ಲೇದಕ. ತರ್ಪಕ ಅಂತ ಬಂತು ಅಂದರೆ ಬ್ರೇನ್ ಮತ್ತು ಸೆರಿಬ್ರಮ್ ಫ್ಲೂಯಿಡ್, ಸೊ ರಿಲೇಟೆಡ್ ಟು ಅಪ್ಪರ್ ಆಸ್ಪೆಕ್ಟ್, ಮೆಂಟಲ್ ಆಸ್ಪೆಕ್ಟ್. ಬೋಧಕ ಅಂದರೆ ಓರಲ್ ಕ್ಯಾವಿಟಿ ರಿಲೇಟೆಡ್, ಆ ಒಂದು ಇದನ್ನು ಮೇಂಟೈನ್ ಮಾಡೋಕ್ಕೆ. ಅಲ್ಲೂ ಕೂಡ ಡ್ರೈನೆಸ್ ನೋಡ್ತೀರಾ ಎಷ್ಟು ಸತಿ, ಅಲ್ಲಿ ರಿಲೇಟೆಡ್ ಅಲ್ಲಿ ಇರಬೇಕು ನಿಮಗೆ, ಸಲೈವೇಷನ್ ಇರಬೇಕು, ಮಾಯಿಸ್ಟ್ ಇರಬೇಕು, ವಿಸ್ಕಸ್ ಇರಬೇಕು. ಸೊ ದಟ್ ಈಸ್ ದ ಥಿಂಗ್. ಸೊ ವೆನ್ ಇಟ್ ಕಮ್ಸ್ ಟು ಶ್ಲೇಷ್ಮಕ ಅಂತೆಲ್ಲ ಬಂದರೆ ಈ ಜಾಯಿಂಟ್ ಮೂಮೆಂಟ್ಸ್ ಇರುತ್ತೆ, ಗೊತ್ತಾ.
ಅದ್ರ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಅದ್ರದ್ದು ಪ್ರಾಪರ್ ಮೂಮೆಂಟ್ ಆಗೋಕ್ಕೆ ಫಂಕ್ಷನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಪ್ರಾಪರ್ ಫಂಕ್ಷನಿಂಗಿಗೆ. ಸೊ ಹಾರ್ಟ್ ಟು ಲಂಗ್ಸ್ ರಿಲೇಟೆಡ್ ಕಫ ಅದು ಬೇರೆ, ಹಾರ್ಟ್ ಆ್ಯಂಡ್ ಲಂಗ್ಸ್ ರಿಲೇಟೆಡ್ ಕಫ ಬೇರೆ. ಕ್ಲೇದಕ ಅಂದರೆ ಅಗೇನ್ ಯು ನೀಡ್ ದಟ್ ಮ್ಯೂಕೋಸಲ್ ಲೈನಿಂಗ್. ಸೊ ಎಲ್ಲರಿಗೂ ವಾತ ಅಂದಿದ ತಕ್ಷಣ ಅವ್ರು ಹೇಳ್ದಂಗೆ ಉಬ್ಬರ್ಸೋದು, ಪಿತ್ತ ಅಂದಿದ ತಕ್ಷಣ ಎಲ್ಲೋ ಕಲರ್ ಹುಳಿ ತೆಗೋ, ಕಫ ಅಂದಿದ ತಕ್ಷಣ ಕಫ ವಾಟ್ ಯು ಸ್ಪಿಟ್ ಔಟ್ ಇನ್ ದ ಮಾರ್ನಿಂಗ್ ಆರ್ ಸ್ಪ್ಯೂಟಮ್ ಅಂತೀವಲ್ಲ ಮ್ಯೂಕಸ್ ಅದು. ಬಟ್ ದಟ್ ಈಸ್ ನಾಟ್ ದಿಸ್ ವಾತ ಪಿತ್ತ ಕಫ, ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಕಾನ್ಸೆಪ್ಟೇ ಬೇರೆ. ಸೊ ಎಲ್ಲ ಕಡೆ ಇರೋದು ಫುಲ್ ನೀವು ನೋಡ್ತಿರೋದು ಬರೀ ಒಂದೇ ಕ್ಲೇದಕ ಕಫ, ಇಲ್ಲ ಬರೀ ಅವಲಂಬಕ ಕಫ, ವೇರೇನು ಅದು ಲಂಗ್ಸಿಂದ ಪ್ರೊಡ್ಯೂಸ್ ಆಗೋ ಮ್ಯೂಕಸ್ ಅಷ್ಟೇ. ಬಟ್ ಕಫ ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್, ಹೋಲ್ ಬಾಡಿಯಲ್ಲಿ ನಾವು ಅನಲೈಸ್ ಮಾಡ್ತೀವಿ ಅದನ್ನು ಫಂಕ್ಷನಲ್ಲಿ. ಸೊ ಇದೆಲ್ಲ ನಾನು ಫಿಸಿಕಲ್ ಆಸ್ಪೆಕ್ಟ್ ಹೇಳಿದೆ. ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಮೆಂಟಲ್ ಆಸ್ಪೆಕ್ಟ್ ಆಲ್ಸೋ. ಮೆಂಟಲ್ ಆಸ್ಪೆಕ್ಟ್ ಹೇಳಿಲ್ವಾ, ಥಾಟ್ ಪ್ರೊಸೆಸ್ಸು, ಕೋಪ ಬರೋದು, ತುಂಬ ಕಾಮಾಗಿರೋದು, ಇಲ್ಲ ತುಂಬ ಸ್ಲ್ಯಾಗಿ ಸ್ಲೋ ಆ ಥರ ಇರೋದು. ಸೊ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ದೋಸ್ ಆರ್ ಲೈಕ್ ಸೈಕಾಲಜಿಕಲ್ ಆಗಲಿ, ಸೊ ಬಿಹೇವಿಯರಲ್ಲಾಗಲಿ ಆ ಥರದ್ರಲ್ಲೂ ಕೂಡ ವಿ ವಿಲ್ ಅನಲೈಸ್ ದಿಸ್ ವಾತ ಪಿತ್ತ ಕಫ. ಸೊ ದೀಸ್ ಆರ್ ಲೈಕ್ ದ ಫಿಸಿಕಲ್ ಆಸ್ಪೆಕ್ಟ್ ಆಫ್ ಇಟ್. ಓಕೆ, ಸೊ ನಾವು ವಿ ವಿಲ್ ಕಮ್ ಟು ಪ್ರಕೃತಿ. ಆ್ಯಸ್ ಯು ಟೋಲ್ಡ್ ಪ್ರಕೃತಿ ಅಂದಿದ ತಕ್ಷಣ ಆ್ಯಕ್ಚುಲಿ ಆನ್ಸರ್ ಹಾಗೆ ಬಂತು. ಪ್ರಕೃತಿ ಅನ್ನೋದೇನು? ಸೊ ನೇಚರ್. ಸೊ ಹುಟ್ಟಿದಾಗಿಂದಾಗಲಿ ಹೇಗಿರುತ್ತೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪರ್ಸನ್ನ ನಾವು ಪ್ರಕೃತಿ ಅಂತ ಕರಿತೀವಿ. ಸೊ ಇದೊಂಥರ ಐಡೆಂಟಿಟಿ. ಆಯುರ್ವೇದ ಪ್ರಕಾರ ಇಟ್ ಈಸ್ ಅ ಐಡೆಂಟಿಟಿ. ಸೊ ಆಯುರ್ವೇದ ಅಂದರೆ ಒಂದು ಇಂಡಿವಿಜುವಲ್ಲು, ಈವನ್ ನಮಗೆ ಈ ಪ್ರಕೃತಿ ಅನಾಲಿಸಿಸ್, ಆ ಪ್ರಕೃತಿ ಅನ್ನೋದು ಹುಟ್ಟಿದಾಗಿಂದನೇ ಆ ಇಂಡಿವಿಜುವಲ್ದು ಒಂದು ಐಡೆಂಟಿಟಿ ಇರುತ್ತೆ. ದ ಪರ್ಸನ್ ಇಸ್ ಪ್ರೋನ್ ಟು ಬಿ ಲೈಕ್ ದಟ್. ನಾವು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಪ್ರಕೃತಿ ಇನ್ ಆಯುರ್ವೇದ. ಓಕೆ, ಸೊ ನಾವು ಇದನ್ನು ಹೇಗೆ ಗೊತ್ತು ಮಾಡ್ಕೋತೀವಿ ಅಂದರೆ ನಮ್ಮ ಅನಲೈಸೇಷನ್ ಇಸ್ ಥ್ರೂ ದೋಷಾಸ್. ಸೊ ಇಲ್ಲಿವರೆಗೂ ಗೊತ್ತಾಯ್ತಲ್ಲ, ವಾತ ಪಿತ್ತ ಕಫ, ದಟ್ ವಿಚ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಹೋಲ್ ಬಾಡಿ. ಆ ಒಂದು ದೋಷಾಸಿಂದ ವಿ ವಿಲ್ ಗೆಟ್ ಟು ನೋ ಅಬೌಟ್ ದ ಪ್ರಕೃತಿ ಆಫ್ ಅ ಪರ್ಸನ್. ಓಕೆ, ಸೊ ಮೇನ್ಲಿ ಆ್ಯಸ್ ಇ ಟೋಲ್ಡ್, ವಾತ ಬರೀ ವಾತ ಪಿತ್ತ ಕಫ, ಎಸ್ ಕಾಂಬಿನೇಷನ್ಸಲ್ಲೂ ಇರ್ಬೋದು, ಆಲ್ ದ ತ್ರೀ ಕೂಡ ಇರಬಹುದು ವಿತ್ ದ ಥಿಂಗ್. ಮತ್ತು ಇನ್ನೊಂದು ಸಿಂಗಲ್ ಪ್ರಕೃತಿ ಪರ್ಸನ್ಸು ತುಂಬ ರೇರ್ಲಿ ವಿ ಕ್ಯಾನ್ ಸಿ. ನವಡೇಸ್ ಇಟ್ಸ್ ಬೀನ್ ವೆರಿ ರೇರ್, ಬಟ್ ಯಾ ಸಿಂಗಲ್ ಪ್ರಕೃತಿ ಪರ್ಸನ್ಸ್ ಕೂಡ ನೋಡ್ತೀವಿ, ವೆರಿನ್ ಮೋಸ್ಟ್ ಆಫ್ ಇಟ್ ವಿಲ್ ಬಿ ಇನ್ ಕಾಂಬಿನೇಷನ್ಸ್. ಓಕೆನಾ? ಹೇಗಿರುತ್ತೆ ಅಂತ ಪ್ರಕೃತಿ ವಿಕೃತಿ ಡಿಫ್ರೆನ್ಷಿಯೇಷನ್ ಹೇಳೋಣ. ಅದಕ್ಕಿಂತ ಮುಂಚೆ ಜಸ್ಟ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತಾ. ಒನ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಬಾಡಿ ಫ್ರೇಮ್, ಜಸ್ಟ್ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸು. ಈಗ ಒಬ್ಬರು ಪರ್ಸನ್ ಸಣ್ಣ ಇರ್ಬೋದು, ಓಕೆನಾ, ಮತ್ತು ಅವ್ರಿಗೆ ಅಗೇನ್ ಇದ್ರ ಕಾಂಬಿನೇಷನ್ಸಲ್ಲಿ ಯು ಕ್ಯಾನ್ ಗೆಟ್ ಅ ಪರ್ಸನ್. ಈಗ ವಾತ ಅಂದರೆ ಬರೀ ಹೀಗೇ ಇರಬೇಕು, ಪಿತ್ತ ಅಂದರೆ ಹೀಗೆ, ಆ ಥರ ಅಲ್ಲ, ಅದ್ರ ಕಾಂಬಿನೇಷನ್ಸಲ್ಲಿ ಸಿಗುತ್ತೆ ನಿಮಗೆ. ಒಂದು ಸತಿ ಇದನ್ನು ನೋಡೋಣ, ನೋಡಿಬಿಟ್ಟು ಐ ವಿಲ್ ಲೆಟ್ ಯು ನೋ ದ ಕಾಂಬಿನೇಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ವಾತ ಪ್ರಕೃತಿ ಅಂತ ಬಂದರೆ ಥಿನ್ ಇರ್ಬೋದು, ಫಿಸಿಕಲ್ ಬಿಲ್ಟು, ಥಿನ್ನು ಟಾಲ್ ಯೂಶ್ವಲಿ ಆ ಥರ ಇರುತ್ತೆ. ಪಿತ್ತ ಅಂತ ಬಂದಾಗ ಒಂದು ಸ್ವಲ್ಪ ಮೀಡಿಯಮ್ ಬಿಲ್ಟ್ ಪರ್ಸನ್ಸ್ ಇರ್ತಾರೆ. ಕಫ ಪ್ರಕೃತಿ ಅಂತ ಬಂದಾಗ ಸ್ವಲ್ಪ ಲಾರ್ಜ್ ಇಲ್ಲ ಹೆಫ್ಟಿ ಇರ್ತಾರೆ, ಶಾರ್ಟ್ ಇರ್ತಾರೆ. ಓಕೆನಾ? ಸೊ ಬಾಡಿ ವೆಯ್ಟ್ ಅಂತ ಬಂದಾಗ ವಾತ ಪ್ರಕೃತಿ ಯೂಶ್ವಲಿ ಸ್ವಲ್ಪ ಲೋವರ್ ಸೈಡೇ ಇರುತ್ತೆ ವೆಯ್ಟ್ ಎಲ್ಲ. ಪಿತ್ತ ಪ್ರಕೃತಿ ಅಂದವ್ರದ್ದು ಮೀಡಿಯಮ್, ಕಫ ಪ್ರಕೃತಿ ಅಂದವ್ರು ಸ್ವಲ್ಪ ಲಾರ್ಜರ್, ಸೊ ಹೆಫ್ಟಿ ಆ್ಯಸ್ ಐ ಟೋಲ್ಡ್ ಸ್ವಲ್ಪ ಹೆವಿ ಇರ್ತಾರೆ. ಫೇಸ್ ಅಂತ ಬಂದಾಗ ಸ್ವಲ್ಪ ಲಾಂಗ್ ಇರುತ್ತೆ, ಥಿನ್ ಸಂಕನ್ ಚೀಕ್ಸ್. ಸೊ ವೆನ್ ಇಟ್ ಕಮ್ಸ್ ಟು ಪಿತ್ತ ಅಗೇನ್ ಇಟ್ ಈಸ್ ಮೀಡಿಯಮ್. ಕಫ ಅಂತ ಬಂದಾಗ ಸ್ವಲ್ಪ ಮಾಯ್ಸ್ ಜಾಸ್ತಿ ಇರುತ್ತೆ. ಸ್ಕಿನ್ ಟೈಪಲ್ಲೂ ಆ್ಯಸ್ ಐ ಟೋಲ್ಡ್ ಡ್ರೈನೆಸ್ ಇರುತ್ತೆ, ಅಲ್ಲಿ ಮಾಯ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಫೇರರ್ ಸೈಡಲ್ಲಿ ಇರ್ತಾರೆ. ಓಕೆನಾ? ಅದು ವೆನ್ ಇಟ್ ಕಮ್ಸ್ ಟು ಐಸು ಸ್ವಲ್ಪ ಸ್ಮಾಲ್ ಡ್ರೈ ಇರುತ್ತೆ. ವೆರಿನ್ ಪಿತ್ತದಲ್ಲಿ ಸ್ವಲ್ಪ ಶಾರ್ಪ್, ಆದಷ್ಟು ಬ್ರೌನ್ ಅಂದರೆ ಮ್ಯಾಕ್ಸಿಮಮ್ ಬ್ರೌನಿಶ್ ಐ ಇದ್ದವರು ಸ್ವಲ್ಪ ಪಿತ್ತ ಪ್ರಕೃತಿ ಕಡೆ ವಿಲ್ಸಿ. ಕಫ ಪ್ರಕೃತಿ ಅಂದಾಗ ಸ್ವಲ್ಪ ಲಾರ್ಜ್ ಮಾಯ್ಸ್ಟ್ ಆ್ಯಂಡ್ ವೈಟ್, ಬಿಗ್ ರೌಂಡ್. ಇದು ನೋಸ್ ಅಂತ ಬಂದಾಗ ಜಸ್ಟ್ ಇದು ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಹೇಳ್ತಾ ಇರೋದಷ್ಟೇ. ಓಕೆನಾ? ಡ್ರೈ ಇರುತ್ತೆ, ರಫ್ ಇರುತ್ತೆ. ನೋಡಿ, ಸ್ಕಿನ್ ಅಂತ ಬಂದರೆ ವಿಚ್ ಯು ವಿಲ್ ಸಿ ಅಬ್ಸರ್ವ್ ಎಕ್ಸ್ಟರ್ನಲಿ, ಸ್ಕಿನ್ ಅಂತ ಬಂದರೆ ಡ್ರೈ ಇರುತ್ತೆ, ರಫ್ ಇರುತ್ತೆ, ಡಾರ್ಕ್ ಇರುತ್ತೆ ವಾತ ಅಂತ ಬಂದಾಗ. ಪಿತ್ತ ಅಂತ ಬಂದಾಗ ಸ್ವಲ್ಪ ಏನಂತೀರ ಆಯಿಲಿ ಸ್ಮೂತ್, ಸ್ವಲ್ಪ ರೆಡ್ಡಿಶ್ ಇರುತ್ತೆ. ಕಫ ಅಂತ ಬಂದರೆ ಸ್ವಲ್ಪ ವೈಟಿಶ್ ಪೇಲಿಶ್ ಸಾಫ್ಟ್ ಇರುತ್ತೆ. ಓಕೆನಾ? ಸೊ ಇದು ಜಾಯಿಂಟ್ಸ್ ಅಂತ ಬಂದರೆ ವಾತ ಪ್ರಕೃತಿಯಲ್ಲಿ ಮೇಯ್ನಾಗಿ ಒಂಥರ ಬೋನಿ, ಯು ವಿಲ್ ಸಿ ಥಿನ್ ಪೀಪಲ್ ಇದು ತುಂಬ ಪ್ರಾಮಿನೆಂಟಾಗಿ ಕಾಣುತ್ತೆ
ನೀವೆಂತ ಇದ್ದಿದ್ರೂ ಪ್ರಾಮಿನೆಂಟಾಗಿ ಕಾಣುತ್ತೆ. ಓಕೆ, ಪಿತ್ತ ಅಂತ ಬಂದಾಗ ಇಟ್ಸ್ ಲೈಕ್ ಮೀಡಿಯಮ್ ಬಿಲ್ಟ್, ಅದು ಆ ಥರ ಏನಿರಲ್ಲ. ಬಟ್ ಕಫದಲ್ಲಿ ಯು ಕಾಂಟ್ ಇವನ್, ಎಷ್ಟು ಸತಿ ಯು ಕಾಂಟ್ ಇವನ್ ಫೀಲ್ ದಟ್ ನೋವ್ಸ್, ವೇನ್ಸ್ ಅವೆಲ್ಲ ಯು ಕಾಂಟ್ ಇವನ್ ಫೀಲ್. ಕಫ ಪ್ರಕೃತಿ 50% ಯು ಕಾಂಟ್. ಸೊ ಇವನ್ ಈ ಮೂಮೆಂಟ್ಸಲ್ಲೂ ಅಷ್ಟೇ, ಇದು ಕಫ ಪ್ರಕೃತಿ ಅಂತ ಬಂದಾಗ ಈ ಬೋನಿ ಸ್ಟ್ರಕ್ಚರ್ಸ್ ಎಲ್ಲ ಮಸ್ಕುಲಾರ್ ಇದು ಜಾಸ್ತಿ ಇರೋದ್ರಿಂದ ಕವರ್ ಆಗಿರುತ್ತೆ, ಪ್ರಿಡಾಮಿನೆನ್ಸ್ ಇದ್ದೇ ಇರಲ್ಲ. ನೋಡಿ ನೀವೇನೇನು ಅನಲೈಸ್ ಮಾಡ್ಬೋದು, ನೋಡಿ ಹೇರ್ಸ್ ನೋಡಿ ಗೊತ್ತಾಗುತ್ತಾ, ಸ್ಕಿನ್ ಟೈಪ್ ನೋಡಿ ಗೊತ್ತಾಗುತ್ತೆ, ಕಲರ್ ನೋಡಿ ಗೊತ್ತಾಗುತ್ತೆ, ಬಾಡಿ ಟೈಪ್ ಹೆಫ್ಟಿಯಾ ಏನು ಅದೊಂದು ನೋಡಿ ಗೊತ್ತಾಗುತ್ತೆ. ಈವನ್ ನೀವು ಜಾಯಿಂಟ್ ಪ್ರಿಡಾಮಿನೆನ್ಸಿ ನೋಡಿ ಕೂಡ ಗೊತ್ತಾಗುತ್ತೆ ಯಾವ ಥರ ಅಂತ. ಲಿಪ್ಸ್ ಅಂತ ಬಂದಾಗ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಡ್ರೈ ಇರುತ್ತೆ, ಕ್ರ್ಯಾಕ್ಡ್ ಇರುತ್ತೆ ಎಷ್ಟೋ ಕಂಡೀಷನಲ್ಲಿ, ರೆಡ್ ಮಾಯಿಸ್ಟ್ ಇರುತ್ತೆ, ಪೇಲ್ ಮಾಯಿಸ್ಟ್ ಇರುತ್ತೆ ಕಫ ಪ್ರಕೃತಿ. ನೀವೀಗ ಎಕ್ಸಾಕ್ಟಾಗಿ ಹಾಗೆ ನೋಡಬೇಕು ಅನ್ನೋದಿಲ್ಲ. ಜಸ್ಟ್ ಯು ಕ್ಯಾನ್ ಅನಲೈಸ್ ಸಮ್ ಆಫ್ ದ ಫ್ಯಾಕ್ಟರ್ಸ್ ಅಷ್ಟೇ, ಇನ್ನೇನೂ ಇಲ್ಲ. ಆಯಿತಾ? ಸ್ಪೀಚ್ ಅಂತ ಬಂದರೆ ನೋಡಿ, ವಾತ ಪ್ರಕೃತಿ ಅಂತ ಬಂದರೆ ದೇ ವಿಲ್ ಬಿ ವೆರಿ ಫಾಸ್ಟ್ ಆ್ಯಂಡ್ ಅನ್ಕ್ಲಿಯರ್. ಪಟ ಹೇಳ್ಬಿಡ್ತಾರೆ, ಡೀಟೇಲ್ ಆಗಂತೂ ಎಕ್ಸ್ಪ್ಲೇನ್ ಮಾಡೋಲ್ಲ, ಅರ್ಧಂಬರ್ಧ ಹೇಳ್ತಾರೆ. ಆ ಥರ ಯು ವಿಲ್ ಸಿ ದಟ್ ಕೈಂಡ್ ಆಫ್ ಪರ್ಸನ್. ಆಯಿತಾ? ಪಿತ್ತ ಪ್ರಕೃತಿ ಅಂತ ಬಂದಾಗ ಒಂಥರ ಶಾರ್ಪ್, ಹಂಗೆ ಮುಖ ಕೊಡ್ದಂಗೆ ಹೇಳ್ಬಿಡ್ತಾರೆ ಅಷ್ಟೇ. ದಟ್ ಈಸ್ ಪಿತ್ತ ಪ್ರಕೃತಿ. ಕಫ ಅಂತ ಬಂದಾಗ ಸ್ವಲ್ಪ ಸ್ಲೋ ಇರುತ್ತೆ. ಸೊ ದೇ ವಿಲ್ ಟಾಕ್ ಸ್ಲೋಲಿ, ಎಲ್ಲ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಧಾನಕ್ಕೆ ಹೇಳ್ತಾರೆ. ಸೊ ದಟ್ ಈಸ್ ದ ಕಫ ಪ್ರಕೃತಿ ಪರ್ಸನ್. ಸೊ ಇದು ಡಿಫ್ರೆನ್ಸು. ಅದು ಫಸ್ಟಿಂದ ಗೊತ್ತಾಗ ಏನಪ್ಪ ಇವನು, ಎಷ್ಟು ಸತಿ ಹೇಳಿದ್ವಿ ಏನಪ್ಪ ವಾತ ಥರ ಆಡ್ತಾರೆ. ವಾತ ಅನ್ನೋ ಪದ ತುಂಬ ಉಪಯೋಗಿಸಿರ್ತಾರೆ. ಕಫನ ಒಂಥರ ಸ್ಲಗರಿ, ಒಂಥರ ಓಕೆ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಸ್ಲೋ ಆಗಿ. ಆ್ಯಕ್ಟಿವಿಟೀಸಲ್ಲೂ ಅಷ್ಟೇ ನೋಡ್ತೀರ, ನಿಧಾನಕ್ಕೆ ತೊಗೊಂಡು ಹೋಗ್ತಾರೆ ಕಫ ಪ್ರಕೃತಿ ಅಂದರೆ ಆ ಥರ. ಸೊ ವೆನ್ ಇಟ್ ಕಮ್ಸ್ ಟು ಇದೊಂಥರ ಇಂಟರ್ನಲ್, ಸ್ವಲ್ಪ ಲೈಕ್ ಇಂಟರ್ನಲ್ಲಿ ಬಂದರೆ ಅಪಿಟೈಟ್ ಅಂತೀವಿ. ಅಪಿಟೈಟ್ ಅಂದರೆ ಇಸ್ ನಥಿಂಗ್ ಬಟ್ ದ ಡೈಜೆಷನ್ ಥಿಂಗ್, ಆರ್ ಎಲ್ಸ್ ನಿಮ್ಮ ಹಸಿವಾಗೋದು, ಅದನ್ನು ನಾವು ಅಪಿಟೈಟ್ ಅಂತ ಕರಿತೀವಿ. ಸೊ ಅದು ಯೂಶಲಿ ವಾತ ಕಂಡೀಷನ್ ಪೀಪಲ್ ಅವ್ರ ವಾತ ಪ್ರಕೃತಿ ಇರೋ ಪೀಪಲ್ಗೆ ಸ್ವಲ್ಪ ಇರ್ರೆಗ್ಯುಲರ್ ಇರುತ್ತೆ. ಅವ್ರಿಗೆ ಹಸಿವು ಅನ್ನೋದು ಎಲ್ಲ ಟೈಮು ಆಗ್ತಿರಲಿಲ್ಲ, ಅವಾಗವಾಗ ಆಗುತ್ತೆ, ಇಲ್ಲ ಬೆಳಗ್ಗೆ ಆದರೆ ಸಂಜೆ ಯಾವಾಗಲೂ ಆಗುತ್ತೆ. ಸೊ ಸಮಥಿಂಗ್ ಇಟ್ ಈಸ್ ಇರ್ರೆಗ್ಯುಲರ್. ಪಿತ್ತ ಅಂತ ಬಂದಾಗ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರುತ್ತೆ, ಹಸಿವು ಅನ್ನೋ ಫ್ಯಾಕ್ಟರು ಸ್ವಲ್ಪ ಸ್ಟ್ರಾಂಗ್ ಆಗೇ ಇರುತ್ತೆ. ಕಫ ಅನ್ನೋ ಪ್ರಕೃತಿ ಬಂದಾಗ ಹಸಿವು ಅನ್ನೋದು ಆ ಥರ ಇರೋಲ್ಲ. ಲೈಕ್ ಅಪಿಟೈಟ್ ಅನ್ನೋದು ಸ್ವಲ್ಪ ಮಿನಿಮಮ್, ಅಪಿಟೈಟ್ ಆ ಡೈಜೆಷನ್ ಆಗಲಿ ಆ ಮೆಟಬಾಲಿಸಮ್ ಸ್ವಲ್ಪ ಮಿನಿಮಲ್ ಕಂಡೀಷನಲ್ಲಿ ಇರುತ್ತೆ. ಸೊ ಸ್ವೆಟ್ಟಿಂಗಲ್ಲೂ ನೋಡಿರ್ತೀರ, ತುಂಬ ಜನ ಕಮ್ಮಿ ಸ್ವೆಟ್ ಆಗ್ತಾರೆ. ಈ ಕಫ ಪಿತ್ತ ಪ್ರಕೃತಿ ಸ್ವಲ್ಪ ಜಾಸ್ತಿ ಸ್ವೆಟ್ ಆಗೋದು, ಆ ಹೀಟ್ ಇದರಿಂದ ತುಂಬ ಸ್ವೆಟ್ ಆಗ್ತಾ ಇರ್ತಾರೆ. ಕಫ ಅಂತ ಬಂದಾಗ ಅಗೇನ್ ಇಟ್ ಈಸ್ ಮೋರ್ ಲೈಟರ್, ಆ ಥರ ಏನಿದಿರಲ್ಲ. ಡೈಜೆಷನ್ ಅಂತ ಬಂದಾಗ ವಾತ ಇದರಲ್ಲಿ ಸ್ವಲ್ಪ ಬ್ಲಾಟಿಂಗ್ ಫ್ಯಾಕ್ಟರ್, ತಿಂದ ತಕ್ಷಣ ಹೊಟ್ಟೆ ಉಬ್ಬರಿಸುತ್ತೆ, ಏನೇ ತಿನ್ನಿ ಹೊಟ್ಟೆ ಉಬ್ಬರಿಸುತ್ತೆ, ಸ್ವಲ್ಪ ಇದು ಪಾಸ್ ಆಗೋದು, ಫ್ಲ್ಯಾಟುಲೆನ್ಸ್ ಅವೆಲ್ಲ ಜಾಸ್ತಿ ವಾತ ಅಂತೀವಿ ನಾವು. ಪಿತ್ತ ಅಂತ ಬಂದಾಗ ಬೇಗನೂ ಹಂಗ್ರಿ ಆಗುತ್ತೆ, ಬೇಗನೂ ಡೈಜೆಸ್ಟ್ ಆಗುತ್ತೆ, ಆ ಥರ ಒಂದು ಕ್ಯಾರೆಕ್ಟ್ರು. ಕಫ ಅಂತ ಬಂದಾಗ ತುಂಬ ಸ್ಲೋವಾಗಿ ತೊಗೊಂಡೋಗ್ತಾರೆ, ತೊಗೊಂಡಾಗ ಚೆನ್ನಾಗಿ ಹೆವಿಯಾಗೇ ತೊಗೋತಾರೆ, ಬಟ್ ಡೈಜೆಸ್ಟ್ ಆಗೋಕ್ಕೂ ಇಟ್ ಟೇಕ್ಸ್ ಟೈಮ್, ಎಲ್ಲ ಒಂಥರ ಸ್ಲೋ ಇದು. ಸೊ ಅಗೇನ್ ಐ ಟೋಲ್ಡ್ ಯು, ಎಲಿಮಿನೇಷನ್ ಅಂದರೆ ನಥಿಂಗ್ ಬಟ್ ದ ಮೋಷನ್ ಥಿಂಗ್ಸ್ ಆರ್ ಎಕ್ಸ್ಕ್ರೀಟರಿ ಫ್ಯಾಕ್ಟರ್ಸು. ವಾತ ರಿಲೇಟೆಡಲ್ಲಿ ಸ್ವಲ್ಪ ಕಾನ್ಸ್ಟಿಪೇಟಿವ್ ನೇಚರ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರು ಪಿತ್ತ ಕಂಡೀಷನಲ್ಲಿ ಹೆಂಗಿರುತ್ತೆ ಅಂದರೆ ತಿಂತರ ಹೋದರೆ ಸ್ವಲ್ಪ ಲೂಸಾಗೆ, ಮೋಷನ್ಸ್ ಪಾಸ್ ಆಯಿತು ಅಂದರೆ ಲೂಸಾಗೆ. ಕಫ ಅಂದರೆ ಲೈಕ್ ಮಾಡರೇಟ್. ಓಕೆನಾ? ಫಿಸಿಕಲ್ ಸ್ಟ್ರೆಂತ್ ಅಂತ ಬಂದರೆ ವಾತದಲ್ಲಿ ದೇ ಆರ್ ವೆರಿ ಆ್ಯಕ್ಟಿವ್. ಪಟ್ ಈ ಕೆಲಸ ಕಂಪ್ಲೀಟಾಗಿ ಮಾಡ್ತಾರೋ ಬಿಡ್ತಾರೋ ಇಲ್ಲ, ಬಟ್ ಆ ಕಡೆ ಈ ಕಡೆ ಪಟ ಮಾಡ್ತಾರೆ. ಪಿತ್ತ ಅಂತ ಬಂದಾಗ ಓಕೆ ಮಾಡರೇಟ್, ದೇ ವಿಲ್ ಬ್ಯಾಲೆನ್ಸ್ ಥಿಂಗ್ಸ್. ಕಫ ಅಂದರೆ ಯು ಹ್ಯಾವ್ ಟು ವೆಯ್ಟ್ ಎ ಲಾಂಗ್ ಟೈಮ್, ಒಂದು ಕೆಲಸ ಆಗಬೇಕು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಫಾರ್ ಎ ಲಾಂಗ್ ಟೈಮ್. ಇನ್ನೊಂದು ವೆನ್ ಇಟ್ ಕಮ್ಸ್ ಟು ಮೆಂಟಲ್ ಕಂಡೀಷನ್ ಆಲ್ಸೋ ದ ಸೇಮ್ ಥಿಂಗ್. ವಾತ ಅಂತ ಬಂತು ಅಂದರೆ ಹೈಪರ್ ಆ್ಯಕ್ಟಿವ್, ಥಾಟ್ ಪ್ರೊಸೆಸ್ಸು ಹಾಗೆ ಇರುತ್ತೆ. ಒಂದು ಕಡೆ ನೀವು ನಿಂತ್ಕೊಂಡು ಕಾಮಾಗಿ ಯೋಚನೆ ಮಾಡೋದು ಇರೋದೇ ಇಲ್ಲ, ಪಟ್ ಹಿಂಗಾಗಲ್ವ ಆ ಥರ ಒಂದು ಥಾಟ್ ಪ್ರೊಸೆಸ್ ಹಂಗಿರುತ್ತೆ. ಪಿತ್ತದಲ್ಲಿ ಬ್ಯಾಲೆನ್ಸ್ಡ್ ಸ್ವಲ್ಪ. ಕಫ ಅಂತ ಬಂದಾಗ ಅಗೇನ್ ಇಟ್ ಇಸ್ ಅ ಡಲ್ ಥಿಂಗ್, ಇಮ್ಮಿಡಿಯೇಟ್ ಇದಿರಲ್ಲ, ಅಗೇನ್ ಇಟ್ಸ್ ಅ ಡಲ್ ಥಿಂಗ್ ಕಫ ಅಂತ ಬಂದಾಗ. ಮೆಮೊರಿಯಲ್ಲೂ ಅಷ್ಟೇ, ಜ್ಞಾಪಕ ಶಕ್ತಿಯಲ್ಲಿ ಯೂಶ್ವಲಿ ವಾತ ರಿಲೇಟೆಡ್ ಸ್ವಲ್ಪ ಫರ್ಗೆಟ್ಫುಲ್, ಅಗೇನ್ ಇಟ್ ಗೋಸ್ ಟು ಆನ್ ಓಲ್ಡ್ ಏಜ್. ವಾತ ರಿಲೇಟೆಡ್ ಅಗ್ರವೇಟ್ ಆದಾಗ ಸ್ವಲ್ಪ ಮರು ಅದು ಇದು ಎಲ್ಲ ಜಾಸ್ತಿ. ಸೊ ದಟ್ ಈಸ್ ಆಲ್ಸೋ ಒನ್ ಫ್ಯಾಕ್ಟರ್. ಪಿತ್ತ ಅಂತ ಬಂದಾಗ ಶಾರ್ಪ್ ಇರುತ್ತೆ, ಅಂದರೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಬಟ್ ಕಫ ಅಂತ ಬಂದಾಗ ನೆನಪಿನ ಶಕ್ತಿ ಇಟ್ ಸ್ಟೇಸ್ ಫಾರ್ ಅ ಲಾಂಗ್ ಟೈಮ್ ಇರುತ್ತೆ, ನೆನಪಿನ ಶಕ್ತಿನೂ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ಸ್ಟೇಸ್ ಫಾರ್ ಅ ವೆರಿ ಲಾಂಗ್ ಟೈಮ್, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಿದ್ದೆಯಲ್ಲೂ ಅಷ್ಟೇ, ಎಷ್ಟೋ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರೆ, ನಿದ್ದೆ ತುಂಬ ಅರ್ಧಂಬರ್ಧ
ವಾತ ಫ್ಯಾಕ್ಟರ್ ಅಂತ ಬಂದಾಗ ಏನದು ದುಡ್ಡಾಗಿಂದ ಅವ್ರಿಗೆ ನಿದ್ದೆ ಅನ್ನೋದೇ ಕಮ್ಮಿ, ಒಂದು 2 ಅವರ್ ಮಲಗ್ತಾರೆ, ಮಧ್ಯೆ ಎದ್ದೇಳ್ತಾರೆ, ಮಲಗ್ತಾರೆ. ಹಾಗೆ ಪಿತ್ತ ಅಂದವ್ರಿಗೆ ಸ್ವಲ್ಪ ಅಂದರೆ ಮಲಗಿರ್ತಾರೆ ಬಟ್ ಅಲರ್ಟಲ್ಲಿ ಇರ್ತಾರೆ. ಒಂಚೂರು ಏನಾದ್ರು ಸೌಂಡ್ ಆದರೆ ಪಟ್ ಅಂತ ಒಂಚೂರು ದೇ ವಿಲ್ ರೆಸ್ಪಾನ್ಸ್. ಕಫ ಅಂದರೆ ಕೇಳಲೇಬೇಡಿ, ದೇ ಆರ್ ಕಂಪ್ಲೀಟ್ಲಿ ಒಂದು ಸತಿ ಮಲ್ಕೊಂಡ್ರೆ ಕಂಪ್ಲೀಟಾಗಿ ಫುಲ್ ನಿದ್ದೆ ಮಾಡಿ ನೀವೇನು ಪಕ್ಕದಲ್ಲಿ ಬಂದು ಒಂದು ಬಾಂಬ್ ಬಿಟ್ಟರು ಅವ್ರಿಗೆ ಎಚ್ಚರಾಗಲ್ಲ ಆ ಥರ ಅವ್ರದ್ದು. ಸೊ ಈ ಥರ ವೈ ಯು ಶುಡ್ ನೋ ಆಲ್ ದೀಸ್ ಥಿಂಗ್ಸ್ ಅನ್ನೋದು ಹೇಳ್ತೀನಿ. ದೀಸ್ ಆರ್ ಲೈಕ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೀಗೆ ನೋಡಿದ ತಕ್ಷಣ ಹಿಂಗೆ ಇರಬೇಕು ಅನ್ನೋದಲ್ಲ, ಬಿಕಾಸ್ ಆ ಥರ ಪರ್ಸನ್ ಸಿಗೋದು ತುಂಬ ಕಮ್ಮಿ. ಬಿಕಾಸ್ ಯಾವುದೇ ಪರ್ಸನಲ್ಲಾದರೂ ಕಾಂಬಿನೇಷನ್ಸಲ್ಲಿರುತ್ತೆ. ಬರೀ ವಾತ, ಬರೀ ಪಿತ್ತ, ಬರೀ ಕಫ ಅನ್ನೋದು ತುಂಬ ಕಮ್ಮಿ ನಮಗೆ ಸಿಗೋದು. ಕಾಂಬಿನೇಷನ್ಸಲ್ಲಿ ಸಿಗ್ತಾರೆ. ಸೊ ಅದರಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಾನು ಯಾಕೆ ಇವೆಲ್ಲ ಹೇಳ್ತಿದ್ದೀನಿ, ಪ್ರಕೃತಿ ಬಗ್ಗೆ ಯಾಕೆ ಇಷ್ಟು ಡೀಟೇಲಾಗಿ ಇದನ್ನು ಮಾಡಿದ್ವಿ ಅಂದರೆ, ಸಮ್ ಆಫ್ ದ ಕಂಡೀಷನ್ಸ್ ಇರುತ್ತೆ, ಆ ಪ್ರಕೃತಿನ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅರ್ಥ ಇದೆ, ಬಟ್ ಅದನ್ನು ನಾವು ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಪ್ರಕೃತಿ ಅನ್ನೋದೇನಂದರೆ ನಮ್ಮ ಬೈ ಬರ್ತಿಂದ ಬಂದಿರುತ್ತೆ. ಈ ಕಾನ್ಸ್ಟಿಪೇಷನ್, ಈಗ ವಾತ ಪ್ರಕೃತಿ ಅನ್ನೋದು ನೀವೇನೋ ಬೈ ಬರ್ತಿಂದ ನೀವು ವಾತ ಪ್ರಕೃತಿ ಅಂದರೆ ನಿಮ್ಮ ಬಿಲ್ಟ್ ಅದೇ. ನಾವು ಏನೇ ಮಾಡಿದ್ರು ನಿಮ್ಮನ್ನು ಆ ರೇಂಜಿಗೆ ದಪ್ಪ ಮಾಡೋದು ಅದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಸ್ಟ್ರೆಂತ್ ವೈಸ್ ನಾವು ಆಯುರ್ವೇದ ಅವರಲ್ಲಿ ಸಮ್ ಆಫ್ ದ ಇದರಿಂದ ಡಯಟಿಂದ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಕೆಲವೊಬ್ಬರಿಗೆ ಪ್ರಕೃತಿ ವೈಸೇ ಡ್ರೈ ಸ್ಕಿನ್ ಇರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್ ಆರ್ ಎನಿಥಿಂಗ್, ಪ್ರಕೃತಿ ವೈಸೇ ಸ್ಕಿನ್ ಡ್ರೈ ಇರುತ್ತೆ. ಕೆಲವೊಬ್ಬರು ಪ್ರಕೃತಿ ಅಂದರೆ ಕಫ ಪ್ರಕೃತಿ ಇದ್ದವರು ಬೈ ಬರ್ತ್ ದೇ ವಿಲ್ ಹ್ಯಾವ್ ದಟ್ ಹೆಫ್ಟಿ ನೇಚರ್. ಆಯಿತಾ, ನಾವು ಅದನ್ನ ಒಂದೇ ಸತಿ ಚೇಂಜ್ ಮಾಡ್ತೀವಿ ಅಂದರೆ ಪ್ರಕೃತಿ ನಾವು ಯಾವತ್ತೂ ಚೇಂಜ್ ಮಾಡಲಿಕ್ಕಾಗಲ್ಲ. ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಇಸ್ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಮ್ಯಾನೇಜ್ ಮಾಡಬೇಕಾಗತ್ತೆ. ಹೌ ಯು ವಿಲ್ ಮ್ಯಾನೇಜ್ ಇಸ್ ಥ್ರೂ ಡಯಟ್. ಮೇಯ್ನಾಗಿ ಫಸ್ಟ್ ಡಯಟ್ ಇದರಲ್ಲಿ ಹೇಳ್ತೀವಿ. ಓಕೆನಾ, ಮತ್ತು ಎಕ್ಸಸೈಸಸ್. ಕಫ ಪ್ರಕೃತಿ ಇದ್ದವ್ರಿಗೆ, ಕಫ ಪ್ರಕೃತಿ ಪ್ರಿಡಾಮಿನೆನ್ಸ್ ಆಗಿದ್ದವ್ರಿಗೆ ಸೊ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಸೊ ಆ ಥರ ವಾತ ಜಾಸ್ತಿ ಇದ್ದವ್ರಿಗೆ ಏನು ಹೇಳ್ತೀವಿ, ಸ್ವಲ್ಪ ಮೆಡಿಟೇಷನು. ಸೊ ನಿಮ್ಮಲ್ಲೂ ಅದೆಲ್ಲ ಮಾಡ್ತೀರಾ, ಮೆಡಿಟೇಷನ್ ಮಾಡಿ ಮೈಂಡ್ ಕಾಮ್ ಮಾಡ್ಕೋತೀರಾ, ಆ ಥರ ಎಲ್ಲ ಇರುತ್ತೆ. ಸೊ ಆಯಿಲ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಕ್ಕೆ ಹೇಳ್ತೀವಿ ಡಯಟಲ್ಲಿ, ಆರೆಲ್ಸ್ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಕ್ಕೆ ಹೇಳ್ತೀವಿ ಟು ಬ್ರಿಂಗ್ ದಟ್ ಆಯಿಲೇಷನ್. ಅದನ್ನು ನೀವು ಮಾಡ್ಬೋದು. ಓಕೆ, ಸೊ ಸಮ್ ಆಫ್ ದ ಕಂಡೀಷನ್ಸಲ್ಲಿ ನೀವು ಅದು ಮಾಡ್ಬೋದು. ಸ್ನಾನಕ್ಕೆ ಮುಂಚೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿ ಅಂತೀವಿ. ಸೊ ದಟ್ ನಾವು ಆ ಡ್ರೈನೆಸ್ನ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಲೈಕ್ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್, ಗೆಟ್ ರಿಡ್ ಆಫ್ ದೋಸ್ ಥಿಂಗ್ಸ್. ಆ್ಯಂಡ್ ಈ ಥರ ಕಂಡೀಷನ್ಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಾವು ಏನೇ ಆದರೂ ಒಂದು ಪ್ರಕೃತಿ ಮತ್ತು ವಿಕೃತ ನೋಡ್ತೀವಿ. ಪ್ರಕೃತಿ ನಾವು ನೋಡೋದು ಇನ್ನೊಂದು ಕಂಡೀಷನ್ ಏನಕ್ಕಂದರೆ ಹೇಳ್ಬೋದಾ, ಲೈಕ್ ವೈ ವಿ ಶುಡ್ ನೋ ಪ್ರಕೃತಿ ಅನ್ನೋದು. ವೈ ವಿ ಶುಡ್ ನೋ ದ ಪ್ರಕೃತಿ ಆಫ್ ದ ಪರ್ಸನ್. ಈಗ ನೋಡಿದ ತಕ್ಷಣ ಆ ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತ. ವಿಕೃತ ಇಸ್ ನಥಿಂಗ್ ಬಟ್ ಇಂಬ್ಯಾಲೆನ್ಸ್ ಇಂದ ದೋಷಸ್. ಸೊ ಇಂಬ್ಯಾಲೆನ್ಸ್ ಒಳ್ಳೇದಲ್ಲ, ಇಂಬ್ಯಾಲೆನ್ಸ್ ಗೊತ್ತಾದರೆ ಸಾಕಲ್ವಾ. ನಮ್ಮ ಪ್ರಕೃತಿ ಯಾಕೆ ಗೊತ್ತಾಗಬೇಕು ಪರ್ಸನ್ದು? To overcome those imbalances, we should know that. ಓಕೆ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು ಅಂದರೆ That is the pace. ಅದು ಓಕೆ, ದಟ್ ಈಸ್ ಲೈಕ್ ಯು ಆರ್ ಆಲ್ಮೋಸ್ಟ್ ನಿಯರ್ ದ ಆನ್ಸರ್. ಬಟ್ ಇಂಬ್ಯಾಲೆನ್ಸ್ ಆದರೆ ನಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ. ಓಕೆ, ಗುಡ್. ಮತ್ತು ಬೇಸ್ ಏನು ಇರಬೇಕು ಅನ್ನೋದು ಬೇಸಿಕ್ ಕ್ವಾಲಿಟಿಗಳು ಇದು ಇರಬೇಕು. ಬಟ್ ಏನೋ ಆಗಿದೆ ಅಟ್ಲೀಸ್ಟ್ ಕಂಪ್ಯಾರಿಸನ್ ಆದ್ರೂ To give Okay. this is like to solve the problem, like whatever it is. ಗುಡ್, ಎಸ್. ಸೊ ದಟ್ ಈಸ್ ವಾಟ್. ಈಗ ಏನಾಯಿತು, ಎಕ್ಸಾಂಪಲ್ ನಮಗೆ ಏಜ್ ಆಗ್ತಾಯಿದೆ. ಈಗ ಏಜ್ ಆಗಬೇಕಾದ್ರೆ ನಾವೇನು ಮಾಡ್ಕೋತೀವಿ, ಇವಾಗ ನಾವು ಸರಿ ಚೆನ್ನಾಗಿ ತಿನ್ಕೊಂಡು ಹೋಗ್ತೀವಿ. ಒಂದು ಎಕ್ಸಾಂಪಲ್, ಮುಂದೆ ನಮಗೆ ಏಜ್ ಆಗ್ತಿರುತ್ತೆ ಅನ್ನೋದು ನಮ್ಮ ಆರ್ ಎಲ್ಸ್ ವಿ ಆರ್ ಪ್ರೋನ್ ಟು ಸಮ್ ಆಫ್ ದ ಥಿಂಗ್ಸ್ ಅಂದಾಗ ವಿ ವಿಲ್ ಟ್ರೈ ಮ್ಯಾನೇಜಿಂಗ್. ಈಗ ನೋಡು ವಾಕಿಂಗ್ ಹೋಗ್ತಾರೆ, ಸೊ ದಟ್ ನಮ್ಮ ಫ್ಯೂಚರ್ ತುಂಬ ಕಷ್ಟಪಡಬಾರ್ದು ಅಂತ. ಸೊ ವಿ ಕೀಪ್ ಅವರ್ ಸೆಲ್ಫ್ ಹೆಲ್ದಿ. ಮೆಡಿಟೇಷನ್ ಮಾಡ್ತೀರಾ, ಯಾಕೆ? ಇಟ್ ಈಸ್ ಅಬೌಟ್ ನೌ ಪ್ರೆಸೆಂಟ್, ಬಟ್ ಆಲ್ಸೋ ಇನ್ ಫ್ಯೂಚರ್ ಯು ನೀಡ್ ದಟ್ ಕ್ವಾಲಿಟಿ ಲೈಫ್. ಅದಕ್ಕೆ ಯು ಆರ್ ಮೇಂಟೈನಿಂಗ್ ಇಟ್, ಕರೆಕ್ಟಾ? ದ ಸೇಮ್ ವೇ ಸಮ್ ಆಫ್ ದ ಪ್ರಕೃತಿ ಪೀಪಲ್ ಆರ್ ಪ್ರೋನ್ ಟು ಸಮ್ ಆಫ್ ದ ಚೇಂಜಸ್ ಇನ್ ದ ಫ್ಯೂಚರ್. ಎಕ್ಸಾಂಪಲ್ ಅಂದರೆ ಈ ವಾತ ರಿಲೇಟೆಡ್ ಆಗಲಿ, ಈ ಪಿತ್ತ ಈ ಕಫ ರಿಲೇಟೆಡ್ ಪರ್ಸನ್ಸ್ ಎಸ್ಪೆಷಲಿ ದೇ ಆರ್ ಮೋರ್ ಪ್ರೋನ್ ಟು ಒಬೇಸಿಟಿ, ದೇ ಆರ್ ಮೋರ್ ಪ್ರೋನ್ ಟು ಡಯಾಬಿಟಿಸ್, ದೇ ಆರ್ ಮೋರ್ ಪ್ರೋನ್ ಟು ದೋಸ್ ಕೈಂಡ್ ಆಫ್ ಡಿಸೀಸಸ್. ಸೊ ಅವಾಗ ಏನಂದರೆ ಈಗಲಿಂದಾನೇ ಬ್ಯಾಲೆನ್ಸ್ ಮಾಡ್ಕೊತಾ ಹೋಗ್ಬೋದು. ಪ್ರಿವೆಂಟಿವ್ ಮೆಷರ್ಸ್, ಇಟ್ ಈಸ್ ಈಸಿ ಟು ಲೈಕ್ ಇಫ್ ಯು ಆರ್ ಕಫ ಪ್ರಕೃತಿ ಆರ್ ಕಫವಾತ ಪ್ರಕೃತಿ ಅಂದಾಗ ವಿಚ್ ಎವರ್ ಡಿಸೀಸ್ ಯು ಆರ್ ಪ್ರೋನ್ ಟು, ನಾವು ಅದನ್ನು ಇವಾಗಲೇ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು.
ಸೊ ಕರೆಕ್ಟ್ ಅಲ್ವಾ? ಸೊ ವಿಚ್ ಯು ಕ್ಯಾನ್ ಚೇಂಜ್, ಬಟ್ ಯು ವಿಲ್ ನೋ ಅಟ್ ಲೀಸ್ಟ್ ಯು ಆರ್ ಪ್ರೋನ್ ಟು ಸಮ್ ಆಫ್ ದ ಥಿಂಗ್ಸ್. ಸೊ ಯು ವಿಲ್ ಕರೆಕ್ಟ್ ಇಟ್. ವಾತ ತುಂಬ ಡ್ರೈನೆಸ್ ಫ್ಯೂಚರಲ್ಲಂತೂ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಆ್ಯಡಿಂಗ್ ಆನ್. When you get older again, it is an adding on. So what you do, you go with some of the oilation, you go with proper diet, you go with proper oilation in the diet and healthy oilation in the diet ಅಲ್ವಾ? ಮತ್ತು ಡ್ರೈ ನೇಚರ್ ಅಂತ ಗೊತ್ತಿದ್ರು ಮತ್ತೆ ಡ್ರೈ ತೊಗೊಳೋದು, ಡ್ರೈ ಆ್ಯಕ್ಟಿವಿಟೀಸ್ ಮಾಡೋದು, ಓವರ್ ಇದು ಮಾಡೋದು ಇಲ್ಲ. ಸೊ ಯು ಬ್ಯಾಲೆನ್ಸ್ ಇಟ್. ಎಕ್ಸಸೈಸಸ್ಸಲ್ಲಿ, ಮೆಡಿಟೇಷನಲ್ಲಿ ಯು ವಿಲ್ ಬ್ಯಾಲೆನ್ಸ್ ಎವ್ರಿಥಿಂಗ್ ಅಲ್ವಾ? ಸೊ ದಟ್ ಈಸ್ ಅ ಪ್ರಿವೆಂಟಿವ್ ಆಸ್ಪೆಕ್ಟ್. ನಮ್ಮ ಪ್ರಿವೆಂಟಿವ್ ಆಸ್ಪೆಕ್ಟ್ ಗೊತ್ತಾಗೋಕ್ಕಾದ್ರೂ ವಿ ಶುಡ್ ನೋ ಅವರ್ ಪ್ರಕೃತಿ. ಸೊ ಅಟ್ಲೀಸ್ಟ್ ಇನ್ ಫ್ಯೂಚರ್ ನಾವು ಎಲ್ಲ ತಡೆಯೋಕ್ಕಾಗಲ್ಲ, ಅಟ್ಲೀಸ್ಟ್ ಅದು ಇಂಟೆನ್ಸಿಟಿನ ನಾವು ತಡೀತಾ ಹೋಗ್ಬೋದು. ಸೊ ಅದಕ್ಕೆ ನೋಡಿ ಎಷ್ಟೋ ಜನ ಇಫ್ ದೇ ಹ್ಯಾವ್ ದ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಆಗಲಿ, ಹೈಪರ್ಟೆನ್ಷನ್ ಆ ಥರ ಎಲ್ಲ ಇದ್ದಾಗ ಇವಾಗಲೇ ಎಷ್ಟೋ ಜನ ಪೋರ್ಷನ್ ಕಂಟ್ರೋಲಲ್ಲಿ ಕವರ್ ಮಾಡ್ಕೋತಾರೆ. ಏಜ್ ಆಗ್ತಾ ದೇ ನೋ ದೇರ್ ಕೆಪಾಸಿಟಿ ಏನು ಅಂತ ಈಗಿಂದನೇ ಬಾಡಿನ ಟ್ರೈನ್ ಮಾಡ್ಕೊಂಡು ಹೋಗ್ತಾರೆ. ಈಗ ಸ್ವಲ್ಪ ಆದಷ್ಟು ಎಕ್ಸಸೈಸು ಅದು ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೆಂತ್ ಆಗಲಿ ಇದೆಲ್ಲ ಇದು ಮಾಡ್ಕೋತಾರೆ. ಸೊ ಇನ್ ಫ್ಯೂಚರ್ ಯು ವಿಲ್ ನಾಟ್ ಸಫರ್ ಅಂತ. ಸೊ ಒನ್ ಮೇನ್ ರೀಸನ್ ಟು ನೋ ಯುವರ್ ಪ್ರಕೃತಿ ಅಂದರೆ ಒನ್ ಥಿಂಗ್ ಇಸ್ ಯು ಕ್ಯಾನ್ ಚೇಂಜ್ ದಟ್ ಪ್ರಕೃತಿ, ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ಸೆಕೆಂಡ್ ಥಿಂಗ್ ಪ್ರಿವೆಂಟಿವ್ ಮೆಷರ್ಸ್, ಯು ಹ್ಯಾವ್ ಟು ಟೇಕ್ ದೋಸ್ ಸ್ಟೆಪ್ಸ್. ಆವಾಗ ವಾತ ಪ್ರಕೃತಿ ನಿದ್ದೆ ಕರೆಕ್ಟಾಗಿ ಆಗಲ್ಲ. ಅಗೇನ್ ಸ್ಲೀಪ್ ಡಿಸ್ಟರ್ಬೆನ್ಸಸ್ ನಾಟ್ ನೌ ಬಟ್ ಇನ್ ಫ್ಯೂಚರ್ ಇಟ್ ವಿಲ್ ಇಂಪ್ಯಾಕ್ಟ್. ಸೊ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು? ಸೊ ಇವಾಗಿಂದ ನೀವು ವಿಲ್ ಬ್ಯಾಲೆನ್ಸ್. ಸೊ ಇವನ್ ದೀಸ್ ವಾಟ್ ಎವರ್ ಯು ಲೈಕ್ ಆ ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಬಾಡಿ ಫಾರ್ ದ ಫ್ಯೂಚರ್ ವೆಲ್ನೆಸ್ ಅಲ್ವಾ? ಸೊ ಆ ಫ್ಯೂಚರ್ಗೂ ಕೂಡ ಆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ತಾನೇ ನೀವು ಇವಾಗಲೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿರೋದು. ಇದು ಕೂಡ ತುಂಬ ಸೈಂಟಿಫಿಕ್. ಪರ್ಸನ್ನ ನೋಡಿನೇ ಮಾಡೋದು. ಆ ಥರ ಒಂದೇ ಸತಿ ವಿಗರಸ್ ಆಗಿ ಮಾಡೋದು, ಒಂದೇ ಸತಿ ಕಮ್ಮಿ ಮಾಡೋದು, ಆ ಥರ ಎಲ್ಲ ತುಂಬ ಸೈಂಟಿಫಿಕ್ ಆಗಿರುತ್ತೆ. ವಾಟ್ ಎವರ್ ಯು ಡೂ, ಸೊ ಯು ಪರ್ಫಾರ್ಮ್ ಸೊ ಫಾರ್ ದ ಫ್ಯೂಚರ್ ವೆಲ್ ಬೀಯಿಂಗ್ ಅಂತ. ಸೊ ಅದಕ್ಕೆ ಯು ಹ್ಯಾವ್ ಟು ನೋ ದ ಪ್ರಕೃತಿ. ಸೊ ಪ್ರಕೃತಿ ಆಯಿತು. ವಿಕೃತಿ ಅಂದರೆ ಸಿಂಪಲಾಗಿ ಹೇಳ್ತೀನಿ, ಜಸ್ಟ್ ಈ ವಾಟ್ ಎವರ್ ದೋಷದಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ ಅನ್ನೋದು. ಬಟ್ ಹೌ ಯುಲ್ ನೋ ಇಟ್ ಈಸ್ ಇಂಬ್ಯಾಲೆನ್ಸ್ ಅಂದರೆ ಐ ಲೆಟ್ ಯು ನೋ ಡಿಫ್ರೆನ್ಸಸ್ ಇಲ್ಲಿ ಹೇಳ್ತೀನಿ. ಪ್ರಕೃತಿ ಅಂತ ಬಂದರೆ ಇಟ್ ಈಸ್ ನ್ಯಾಚುರಲ್ ಬ್ಯಾಲೆನ್ಸ್, ಓಕೆನಾ? ವಿಕೃತಿ ಅನ್ನೋದು ಇಂಬ್ಯಾಲೆನ್ಸ್ ಸ್ಟೇಟ್. ಅಂದರೆ ಫಸ್ಟಿಂದನೂ ನಿಮ್ಗೆ ಹಂಗಿರಲ್ಲ. ನಾರ್ಮಲಾಗಿ ನಿಮ್ಮ ಪ್ರಕೃತಿ ವೈಸ್ ಏನಂದರೆ ನಿಮಗೆ ಇವಾಗ ಸ್ಕಿನ್ ಡಿಸೀಸ್ ಸಡನ್ನಾಗಿ ಏನೋ ಒಂದು ಎರಪ್ಷನ್ ಸ್ಟಾರ್ಟ್ ಆಯಿತು, ಫಸ್ಟಿಂದ ಅದಿರಲ್ಲ, ಬಟ್ ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಸಡನ್ನಾಗಿ ಸ್ಟಾರ್ಟ್ ಆಗೋದು ಇಸ್ ಅ ವಿಕೃತಿ. ನಿಮಗೆಲ್ಲ ಫಸ್ಟಿಂದನೂ ಆ ಥರ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರೋಲ್ಲ, ಬಟ್ ಸಡನ್ನಾಗಿ ನಿಮಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಯಿತು. ದಟ್ ಈಸ್ ವಿಕೃತಿ. ದಟ್ ಈಸ್ ದ ಡಿಫ್ರೆನ್ಸ್. ಅರ್ಥ ಆಯ್ತಾ? ಸೊ ಫಸ್ಟಿಂದ ನೀವು ಆ ಥರ ಫುಲ್ಲು ಸಾಗಿ ಆಗಲಿ, ತುಂಬ ಡಲ್ ಆ ಥರ ಇರಲ್ಲ. ಸಡನ್ನಾಗಿ ನಿಮ್ಗೆ ಸ್ಲೋ ಆಗಿ ಏನೋ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲ ಫಸ್ಟಿಂದನೂ ಹೇರ್ ಫಾಲ್ ಆ ಥರ ಏನೂ ಇರೋಲ್ಲ, ಈಗ ಸಡನ್ನಾಗಿರುತ್ತೆ. ಇಲ್ಲ ಫಸ್ಟಿಂದ ಯು ವಿಲ್ ಬಿ ಮೋರ್ ಹೆವಿ ಬಿಲ್ಡ್ ಆ್ಯಂಡ್ ಸ್ಟ್ರೆಂತ್ ಇರುತ್ತೆ. ಸಡನ್ನಾಗಿ ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ದೋಸ್ ಥಿಂಗ್ಸ್. ಸೊ ದೀಸ್ ಥಿಂಗ್ಸ್ ವಿ ಟೆಲ್ ವಿಕೃತಿ ಅಂತ. ದಟ್ ಈಸ್ ದ ಡಿಫ್ರೆನ್ಸ್ ಪ್ರಕೃತಿ ಆ್ಯಂಡ್ ವಿಕೃತಿ ಅಂದರೆ, ಓಕೆನಾ? ಇದು ಕಾನ್ಸ್ಟಿಟ್ಯೂಷನ್ ಅಂದರೆ ಪ್ರಕೃತಿ ಅನ್ನೋದು ಯುವರ್ ಬಾಡಿ ಕಾನ್ಸ್ಟಿಟ್ಯೂಷನ್ ಆದರೆ ವಿಕೃತಿ ಅನ್ನೋದು ನಿಮ್ಮ ಕರೆಂಟ್ ಸ್ಟೇಟ್, ನೀವು ಇವಾಗಿರೋ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಟ್ಸ್ ನಾಟ್ ಫ್ರಮ್ ಬರ್ತ್. ಇನ್ನೊಂದು ಪ್ರಕೃತಿ ಅನ್ನೋದು ಇಟ್ ಇಸ್ ಸ್ಟೇಬಲ್. ಐ ಟೋಲ್ಡ್ ಇಟ್ ಕ್ಯಾನ್ ನಾಟ್ ಬಿ ಚೇಂಜ್ಡ್. ದಟ್ ಈಸ್ ದ ಸೇಮ್ ಥಿಂಗ್. ಬರ್ತಿಂದ ಏನಿರುತ್ತೆ ಆ ಪ್ರಕೃತಿ ಅನ್ನೋದಿರುತ್ತೆ, ಯು ಕ್ಯಾನ್ ಬ್ಯಾಲೆನ್ಸ್ ಇಟ್, ಬಟ್ ಅದನ್ನು ನಾವು ಕಂಪ್ಲೀಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಯು ಆರ್ ಪ್ರೋನ್ ಟು ದೋಸ್ ಥಿಂಗ್ಸ್, ಆಯಿತಾ? ವಿಕೃತಿ ಅಂತ ಬಂದಾಗ ಇಟ್ ಈಸ್ ಚೇಂಜಬಲ್. ನೀವು ಇವಾಗ ಚೇಂಜ್ ಆಗುತ್ತೆ ಮತ್ತು ನೀವು ವಾಪಸ್ ನಿಮ್ಮ ನಾರ್ಮಲ್ ರೂಟೀನಿಗೆ ಬಂದಾಗ ಅದು ಕರೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ಚೇಂಜಬಲ್. ಪ್ರಕೃತಿ ಅನ್ನೋದು ಆ್ಯಸ್ ಇಟ್ ಈಸ್ ಇನ್ಹೆರಿಟೆಡ್. ಹೇಳಿದ್ರು ಜೀನ್ಸ್ ಅದು ಇದು, ಸೊ ಇಟ್ ಈಸ್ ಇನ್ಹೆರಿಟೆಡ್. ವಿಕೃತಿ ಅನ್ನೋದು ಇಟ್ ಈಸ್ ಅಕ್ವೈರ್ಡ್. ನೀವು ಇವಾಗ ಏನೋ ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೆ ನಿಮ್ಮ ಡಯಟಲ್ಲಾಗಲಿ, ನಿಮ್ಮ ಲೈಫ್ ಸ್ಟೈಲಲ್ಲಾಗಲಿ, ಏನೋ ಒಂದಕ್ಕೆ ನೀವು ಎಕ್ಸ್ಪೋಸ್ ಆಗಿರ್ತೀರ, ಸೊ ಇಟ್ ಈಸ್ ಚೇಂಜ್ಡ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ವಿಕೃತಿ. ಓಕೆ? ಸೊ ನಮಗೆ ಟ್ರೀಟ್ಮೆಂಟಿಗೆ ಮೇನ್ ಆಗಿ ಪ್ರಕೃತಿ ಮತ್ತು ವಿಕೃತಿದು ವಿ ಶುಡ್ ನೋ ದೀಸ್ ಥಿಂಗ್ಸ್ ಟು ರೂಲ್ ಔಟ್ ಸಮ್ ಆಫ್ ದ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಷ್ಟೇ. ಓಕೆನಾ? ಸೊ ಅದು ಪೊಟೆನ್ಷಿಯಲ್ ಹೆಲ್ತ್, ಇದು ಕರೆಂಟ್ ಹೆಲ್ತ್, ದ ಸೇಮ್ ಥಿಂಗ್. ಸೊ ಇವಾಗ ನೀವಿರೋ ಸಿಚುವೇಶನ್ ಏನು, ಇವಾಗ ನೀವು ಫೇಸ್ ಮಾಡ್ತಿರೋದು ಏನು ಅನ್ನೋದು ದಟ್ ಈಸ್ ಅ ವಿಕೃತಿ ಅಷ್ಟೇ. ಓಕೆ? ಸೊ ಇದರಲ್ಲಿ ಪ್ರಕೃತಿ ಅನ್ನೋದು ಇಟ್ ಈಸ್ ಪ್ರಿಡಾಮಿನೆನ್ಸ್ ಆಫ್ ದೋಷಸ್. ನಿಮ್ಮದ್ರಲ್ಲಿ ಇವಾಗ ವಾತ ಪ್ರಿಡಾಮಿನೆಂಟ್ ಪಿತ್ತ ಇರ್ಬೋದು, ಕಫ ಪ್ರಿಡಾಮಿನೆಂಟ್ ವಾತ ಇರ್ಬೋದು. ಸೊ ಅದು ಪ್ರಿಡಾಮಿನೆಂಟ್ ಆಫ್ ದೋಷಾಸ್ ಅಷ್ಟೇ ಪ್ರಕೃತಿ ಅನ್ನೋದು. ಬಟ್ ವಿಕೃತಿ ಅಂತ ಬಂದಾಗ ಇಟ್ ಈಸ್ ಇಂಬ್ಯಾಲೆನ್ಸ್. ಸೊ ನೀವು ಫಸ್ಟಿಂದ ನಾನು ಹೇಳಿದ್ನಲ್ಲ, ನಾನು ಇದ್ದೆ ಫೇಸ್ ಮಾಡ್ತಿರೋದು ಚೆನ್ನಾಗೇ ಇರ್ತಿದ್ರಿ, ಸಡನ್ನಾಗಿ ಇಂಬ್ಯಾಲೆನ್ಸ್ ಆಯಿತು. ಸೊ ಇಟ್ ಈಸ್ ಇಂಬ್ಯಾಲೆನ್ಸ್ ಇನ್ ದ ದೋಷಾಸ್, ಆಯಿತಾ? ಸೊ ಆ ಥರ. ಸೊ ದೀಸ್ ಆರ್ ದ ಡಿಫ್ರೆನ್ಸ್. ಸೊ ದಿಸ್ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಪ್ರಕೃತಿ ವಿಕೃತಿ. ಸೊ ಪ್ರಕೃತಿ ಅನ್ನೋದು ಫ್ರಮ್ ಸಿನ್ಸ್ ಬರ್ತ್, ಅದೇನಂದರೆ ವಿಟಲ್ ಓವಮ್ ಮತ್ತು ಎಗ್ ಅದರದ್ದು ಓವಮ್ ಆ್ಯಂಡ್ ದ ಸ್ಪರ್ಮ್ ಅದು ಫ್ಯೂಷನ್ ಆಗೋ ಟೈಮಲ್ಲೇ ಇರುತ್ತಂತೆ. ಆವಾಗ ಫಾರ್ಮ್ ಆಗೋ ಸ್ಟ್ರಕ್ಚರ್ ಅದು ಪ್ರಕೃತಿ ನಮ್ಮಲ್ಲಿ ಹೇಳೋದು. ಸೊ ನೆಕ್ಸ್ಟ್ ವಿಲ್ ನೋ. ಸೊ ಅದು ದಟ್ ವಿಲ್ ರೆಪ್ರೆಸೆಂಟ್ ಅವರ್ ಪ್ರಕೃತಿ. ಬಟ್ ಇವಾಗ ನಿಮ್ಗೆ ಏನೇನು ಚೇಂಜ್ ಆಗುತ್ತೆ ಅಪಾರ್ಟ್ ಫ್ರಮ್ ದ ಥಿಂಗ್ ಅಂದರೆ ದಟ್ ಈಸ್ ಅ ವಿಕೃತಿ ಅಂತ ಹೇಳ್ತೀವಿ.
ಇದು ನಾನು ಹೇಳಿದೆ. ಸೊ ಯಾಕೆ ಪ್ರಕೃತಿ, ಏನು ಇಂಪಾರ್ಟೆನ್ಸು, ಯಾಕೆ ಗೊತ್ತಾಗಬೇಕು ಪ್ರಕೃತಿ ಅನ್ನೋದು ಹೇಳಿದ್ದೀನಿ. ಓಕೆ, ಸೊ ದ ಸೇಮ್ ಥಿಂಗ್. ಸೊ ಪ್ರಕೃತಿ ವಿಕೃತಿ ದೋಷಾಸ್ ಅಂತ ಬಂದಾಗ, ಆ್ಯಂಡ್ ಒನ್ ಮೋರ್ ಥಿಂಗ್, ಈವನ್ ಈ ದೋಷಾಸು ಪೊಸಿಷನ್ಸ್ ಎಲ್ಲ ನೋಡಿದ್ರಲ್ವ ನೀವೆಲ್ಲ, ಎಲ್ಲೆಲ್ಲಿ ಏನೇನೋ ದೋಷ ಇರುತ್ತೆ. ಇದರಲ್ಲಿ ಮೆಡಿಟೇಷನಲ್ಲಿ ನಿಮಗೆ ಒಂದು ಆಸ್ಪೆಕ್ಟ್ ಇದೆ ವೆರಿನ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದಟ್ ಬ್ಯಾಲೆನ್ಸಿಂಗ್. ಯಾವುದು ಅಂತ ಗೊತ್ತಾ? ಶ್ವಾಸ. ಕರೆಕ್ಟ್, ವೆರಿ ಗುಡ್. ಸೊ ಚಕ್ರ ಆ ಪೊಸಿಷನ್ಸಲ್ಲೇ ಇದೆ ಆ ರಿಲೇಟೆಡ್ ದೋಷಸ್. ಎಷ್ಟೋ ಸತಿ ಚಕ್ರ ಮೆಡಿಟೇಷನಿಂದನೂ ಬ್ಯಾಲೆನ್ಸ್ ಆಗುತ್ತೆ, ಬಟ್ ಇಟ್ ಶುಡ್ ಬಿ ಫಾಲೋಡ್ ಪ್ರಾಪರ್ಲಿ. ಜಸ್ಟ್ ಚಕ್ರ ಮೆಡಿಟೇಷನ್ ಅಂದ ತಕ್ಷಣ ಕೂತ್ಕೊಂಡು ಚಕ್ರ ಆ ಥರ ಅಲ್ಲ, ಬಟ್ ಚಕ್ರ ಮೆಡಿಟೇಷನ್ ಈವನ್ ಯು ಗೈಸ್ ವುಡ್ ಹ್ಯಾವ್ ಹರ್ಡ್, ನೀವು ಮಾಡ್ತಿರಲೂಬಹುದು. ಸೊ ಚಕ್ರ ಮೆಡಿಟೇಷನಿಂದ ಎಷ್ಟೋ ಸತಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ಫಿಸಿಕಲ್ ಆ್ಯಸ್ ವೆಲ್ ಆ್ಯಸ್ ಮೆಂಟಲ್. ಇದು ಒಂದು ಹೌ ವಿ ವಿಲ್ ನೋ ಅಬೌಟ್ ದಿಸ್ ಪ್ರಕೃತಿ ಅಂದರೆ ನಾನು ಹೇಳ್ತೀನಿ. ಒನ್ ಥಿಂಗ್, ಸಮ್ ಆಫ್ ದ ಥಿಂಗ್ಸ್ ಥ್ರೂ ದ ಕ್ಯಾರೆಕ್ಟರಿಸ್ಟಿಕ್ಸೇ ನೋಡಬಹುದು, ನೋಡಿನೇ ಹೇಳಬಹುದು. ನಾನು ಕಫ ಪ್ರಕೃತಿ ಅನ್ಬೋದು, ಬಟ್ ಸಮ್ ಆಫ್ ದ ಥಿಂಗ್ಸ್ ನಾನು ಹೇಳ್ತೀನಿ. ಸೊ ದಟ್ ಈಸ್ ವಾತ, ದಟ್ ಈಸ್ ದ ಎಕ್ಸಾಂಪಲ್. ಸ್ಕಿನ್ ಡ್ರೈ ಇತ್ತು, ಸ್ವಲ್ಪ ವಾತ ಇಂಪ್ಯಾಕ್ಟ್ ಆಗಿದೆ, ದಟ್ ಈಸ್ ಇಂಬ್ಯಾಲೆನ್ಸ್ ಇನ್ ಮೀ. ಓಕೆ, ಆ ಥರ. ಇನ್ನೊಂದು ನಮ್ಮಲ್ಲಿ ನಾಡಿ ಪರೀಕ್ಷಾ ಅಂತ ಇರುತ್ತೆ, ವುಡ್ ಹ್ಯಾವ್ ಹರ್ಡ್ ಆಫ್ ಇಟ್. ನಾಡಿ ಪರೀಕ್ಷಾ ಅಂತ, ವೆರಿನ್ ದೇ ವಿಲ್ ಸಿ ದ ಇಂಬ್ಯಾಲೆನ್ಸ್ ಇನ್ ದ ದೋಷಾಸ್. ಅದೂ ಅದರದ್ದೇ ಆಗಿರೋ ವೇಸ್ ಇರುತ್ತೆ, ವೆರಿ ಸ್ಪೆಷಲೈಸ್. ಎಷ್ಟೋ ಸತಿ ಹೇಳ್ತಾರೆ ನಾಡಿ ನೋಡಿ ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಹೇಳ್ತಾರೆ ಅಂತ. ಸೊ ಇಟ್ ಈಸ್ ವೆರಿ ಸ್ಪೆಷಲೈಸ್ಡ್. ಇದು ವೆರಿನ್ ನಮ್ಮಲ್ಲಿ ನಾವು ಬೇಸಿಕಲಿ ನೋಡ್ತೀವಿ ನಾಡಿ ಪರೀಕ್ಷೆ ಅನ್ನೋದು ವಿ ವಿಲ್ ಲರ್ನ್, ವೆರಿನ್ ವಿ ವಿಲ್ ಸಿ ಇನ್ ಟು ಇಟ್. ನಾವು ವಿ ವಿಲ್ ಸಿ ವಾಟ್ ಈಸ್ ಇಂಬ್ಯಾಲೆನ್ಸ್ ಅನ್ನೋದು ನೋಡಿ ಅದ್ರ ಪ್ರಕಾರ ಪ್ರಕೃತಿ ಏನು ಅನ್ನೋದು ಅದಕ್ಕೆ ನಾವು ಫಸ್ಟ್ ನೋಡ್ತೀವಿ. ಪ್ರಕೃತಿ ಪ್ರಕಾರನ ಇದು ಇಲ್ಲ ವಿಕೃತಿ ಪ್ರಕಾರನ ಅಂತ. ಬಿಕಾಸ್ ಪ್ರಕೃತಿ ಪ್ರಕಾರ ಅಂದರೆ ನಮ್ಮ ಇಂಟೆನ್ಸೇ ಬೇರೆ ಇರುತ್ತೆ. ನಾನು ಸುಮ್ಮನೆ ಇವಾಗ ನಿಮ್ಗೆ ಟೆಂಪರರಿ ರಿಲೀಫ್ ಕೊಡೋ ಥರ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕೃತಿನೂ ಅದೇ, ನಿಮ್ಗೆ ಇಂಬ್ಯಾಲೆನ್ಸ್ ಆಗಿರೋದು ಅದೇ ಅಂದಾಗ ನಂದು ಟ್ರೀಟ್ಮೆಂಟ್ ಇಂಟೆನ್ಸ್ ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ. ಬಟ್ ವಿಕೃತ ಅಂದಾಗ ದಟ್ ಈಸ್ ಟೆಂಪರರಿ. ಸೊ ನಾನು ಅದ್ರದ್ದು ಅಪ್ರೋಚೇ ಬೇರೆ ಥರ ಇರುತ್ತೆ. ಅದಕ್ಕೆ ನಾವು ಪ್ರಕೃತಿ ಆ್ಯಂಡ್ ವಿಕೃತಿ ತುಂಬ ಅನಲೈಸ್ ಮಾಡಿ ನಾವು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡೋದು. ಸೊ ಮೇಯ್ನಾಗಿ ನಾಡಿ ಪರೀಕ್ಷಾದಿಂದ ವಿ ವಿಲ್ ನೋ ದ ಪ್ರಕೃತಿ ಆ್ಯಂಡ್ ವಿಕೃತಿ ಆಫ್ ದ ಪರ್ಸನ್. ಆ್ಯಂಡ್ ನಾನು ಅಷ್ಟು ನಿಮಗೆ ತೋರಿಸ್ದೆ ಕ್ಯಾರೆಕ್ಟರಿಸ್ಟಿಕ್ಸು. ಯಾಕೆ ಅಷ್ಟು ಇದು ಮಾಡಿದೆ ಅಂದರೆ, ಈಗ ವಾತ ಅಂದ ತಕ್ಷಣ ಬರೀ ಒಂದೇ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟೋ ಸತಿ ಹೆವಿ ಬಿಲ್ಟ್ ಪರ್ಸನ್ಗೆ ಪ್ರಾಮಿನೆಂಟ್ ಆಫ್ ಇದೂ ಇರಬಹುದು, ಎಂಥ ಪ್ರಾಮಿನೆಂಟ್ ಆಫ್ ಜಾಯಿಂಟ್ಸ್ ಕೂಡ ಇರಬಹುದು. ಇಟ್ಸ್ ನಾಟ್ ದಟ್ ಓನ್ಲಿ ಹೆವಿ ಬಿಲ್ಟಿಗೆ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅನ್ನೋದಲ್ಲ. ಎಷ್ಟೊತ್ತೆ ಹೆವಿ ಬಿಲ್ಟ್ ಇದಕ್ಕೆ ಡ್ರೈನೆಸ್ಸು ಜಾಸ್ತಿ ಇರಬಹುದು. ಎಲ್ಲರೂ ಕಫ ರಿಲೇಟೆಡ್ ಅಂತಲೇ ಹೇಳಲಿಕ್ಕಾಗಲ್ಲ. ಸೊ ಆ ಕಾಂಬಿನೇಷನ್ಸಲ್ಲಿ ವಿ ವಿಲ್ ಸಿ. ಸೊ ನಮ್ಮಲ್ಲಿ ಎಷ್ಟೋ ಸತಿ ಏನು ಮಾಡ್ತಾರೆ, ಒಂದು ಆಯುರ್ವೇದ ಇದಕ್ಕೆ ಹೋದಾಗ ಆರ್ ಎಲ್ಸ್ ವಿಲ್ ಹ್ಯಾವ್ ಸಮ್ ಸೆಟ್ ಆಫ್ ಕ್ವೆಶನಿಯರ್ಸ್ ವೆನ್ ವಿ ವಿಲ್ ಲುಕ್ ಇನ್ ಟು ಇಟ್. ಒಂದು ಇದೇ ಥರ ಕ್ವೆಶನ್ಸ್ ಇದು ಮಾಡ್ತೀವಿ. ಬಿಲ್ಟ್ ಹೇಗಿದೆ, ಕಲರ್, ಸ್ಕಿನ್ ಕಲರ್ ಟೋನ್ ಹೇಗಿರುತ್ತೆ, ಆ್ಯಂಡ್ ಹೌ ಇಸ್ ಯುವರ್ ಸ್ಲೀಪ್ ಪ್ಯಾಟರ್ನ್ಸ್, ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಹೆಂಗಿರುತ್ತೆ, ನಿಮ್ಮದು ಡೈಜೆಷನ್ ಹೇಗೆ ಅನಿಸುತ್ತೆ, ನಿಮ್ಮ ಮೋಷನ್ಸ್ ಎಷ್ಟು ರೆಗ್ಯುಲರ್ ಇರುತ್ತೆ, ಅವ್ರು ಯಾವ ಪ್ಯಾಟರ್ನಲ್ಲಿರುತ್ತೆ. ಸೊ ಈ ಥರ ನಮ್ಮ ಕ್ವೆಶನ್ ಇಯರ್ಸಲ್ಲೂ ವಿ ವಿಲ್ ಅನಲೈಸ್ ಸಮ್ ಆಫ್ ದ ಪ್ರಕೃತಿ ಆಫ್ ಅ ಪರ್ಸನ್ ಅಂದರು. ದೇ ಆರ್ ಲೈಕ್ ಬೇಸಿಕಲಿ ವಿ ಹ್ಯಾವ್ 2 ಮೆಥಡ್ಸ್. ಒಂದು ಆ ಕ್ವೆಶನ್ ಇಯರ್ಸಿಂದ ವಿ ವಿಲ್. ಸೊ ಅದಕ್ಕೆ ಕೇಳ್ದಂಗೆ ನಿಮಗೆಲ್ಲ ಕೇಳ್ಕೊಂಬರ್ತಾರೆ ಅವರು. ಹಸುವೇಗಿದೆ, ಮೋಷನ್ಸ್ ಕರೆಕ್ಟಾಗಿ ಹೋಗ್ತಿದ್ದೀರಾ, ಯೂರಿನೇಷನ್ಸ್ ಹೇಗಿದೆ, ಮತ್ತು ನಿದ್ದೆ ಕರೆಕ್ಟಾಗಿದೆಯಾ, ಈ ಥರ. ಸೊ ವೈ ವಿ ಸಿ ಇಸ್ ವಿ ಹ್ಯಾವ್ ಟು ನೋ ದ ಪ್ರಕೃತಿ ಆರ್ ದ ಕಂಡೀಷನ್ ಆಫ್ ಅ ಪರ್ಸನ್ ಅನ್ನೋದು. ಸೊ ಇದರಲ್ಲಿ ಫಸ್ಟಿಂದ ಹೇಗಿತ್ತು, ಇವಾಗ ಚೇಂಜ್ ಆಗಿದೆಯಲ್ಲ, ಫಸ್ಟಿಂದನೂ ಹಾಗೇನಾ, ಈ ಥರನೂ ಕ್ವೆಶನ್ಸ್ ಇರುತ್ತೆ. ಮೆಂಟಲಿ ಬಂದಾಗ ನಿಮ್ಮ ಥಾಟ್ ಪ್ರೊಸೆಸ್ ಹೇಗೆ, ಕೋಪ ಜಾಸ್ತಿ ಬರುತ್ತಾ, ಬೇಗ ಬರುತ್ತಾ. ಕೋಪ ಅಂದಿದ ತಕ್ಷಣ ಪಿತ್ತ ಅನ್ನಲ್ಲ. ಎಷ್ಟೋ ಪಿತ್ತ ಕಂಡೀಷನ್ ಹೇಗಂದರೆ ಕೋಪ ಬರುತ್ತೆ ಬಟ್ ಇಮ್ಮಿಡಿಯೇಟಾಗಿ ಕಮ್ಮಿ ಆಗುತ್ತೆ. ಅದೇ ಕಫ ರಿಲೇಟೆಡ್ ಇದ್ದಾಗ ಕೋಪ ಬೇಗ ಬರೋಲ್ಲ, ಬಂದರೆ ಮಾತ್ರ ಲೈಫ್ ಲಾಂಗ್ ಬಿಡಲ್ಲ ಅವರು, ಅದಷ್ಟೇ. ವಾತ ಅಂದರೆ ಅವ್ರದ್ದು ಇಟ್ ಈಸ್ ಇನ್ಸ್ಟೇಬಲ್. ನಿಮಗೆ ಕೋಪ ಬಂತು, ಆ ಟೈಮಿಗೆ ಬಂತು, ಆಮೇಲೆ ಅವ್ರು ಅದನ್ನೇ ಮರ್ತೋಗ್ತಾರೆ. ಸೊ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ಕೋಪ ಅನ್ನೋದು ಬರೀ ಪಿತ್ತದವ್ರಿಗಿರುತ್ತೆ ಅನ್ನೋ ಥರ ಅಲ್ಲ, ಎಲ್ಲರಿಗೂ ಇರುತ್ತೆ. ಬಟ್ ದ ವೇ ಇಟ್ ಈಸ್ ರೆಪ್ರೆಸೆಂಟ್ ಈಸ್ ಡಿಫ್ರೆಂಟ್. ವಾತದಲ್ಲಿ ಇಮಿಡಿಯೇಟಾಗಿ ಬರುತ್ತೋ ಹೋಗುತ್ತೆ, ಇಟ್ಸ್ ಡಿಫ್ರೆಂಟ್. ಬಟ್ ಪಿತ್ತದಲ್ಲಿ ಅದು ತುಂಬ ಲಾಂಗ್ ಡ್ಯೂರೇಷನ್ಗೆ ಎಳಿಯಲ್ಲ. ಕೋಪ ಪಟ್ಟ ಬರುತ್ತೆ, ಮೂಗ್ ಮೇಲೆ ಕೋಪ ಇರುತ್ತೆ, ಬಟ್ ಅದೇನು ತುಂಬ ಲಾಂಗ್ ಲಾಸ್ಟಿಂಗ್ ಇರೋಲ್ಲ. ಬಟ್ ಕಫ ಪ್ರಕೃತಿ ಕೋಪ ಬರೋಲ್ಲ, ಕಾಯ್ತಾರೆ, ತುಂಬ ಕಾಮಾಗಿರ್ತಾರೆ. ಬಟ್ ಒಂದು ಸತಿ ಬಂದರೆ ಬಿಡೋಲ್ಲ, ಲೈಫ್ ಲಾಂಗ್ ಬಿಡೋಲ್ಲ. ಸೊ ದಟ್ ಈಸ್ ಅ ಥಿಂಗ್. ಸೊ ನಾವು ವಾತ ಅಂದಿದ ತಕ್ಷಣ ಇದೊಂದೇ ಕ್ಯಾರೆಕ್ಟ್ರು ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಆ ಕ್ಯಾರೆಕ್ಟ್ರ್ ಎಲ್ಲ ಪ್ರಕೃತಿಯಲ್ಲೂ ಇರುತ್ತೆ, ಬಟ್ ದ ವೇ ಇಟ್ ರೆಪ್ರೆಸೆಂಟ್ ಇಸ್ ಡಿಫ್ರೆಂಟ್. ಅದಕ್ಕೋಸ್ಕರ ನಾನು ಅಷ್ಟು ತೋರಿಸಿದ್ದು ನಿಮಗೆ, ಓಕೆನಾ. ಸೊ ಯು ವಿಲ್ ಆಲ್ಸೋ ವಾಕ್, ಯು ವಿಲ್ ಆಲ್ಸೋ ಹ್ಯಾವ್ ಮೂಮೆಂಟ್, ಬಟ್ ಹೌ ಆರ್ ಯೋರ್ ಮೂಮೆಂಟ್ಸ್?
ಅದು ರೆಪ್ರೆಸೆಂಟ್ ಮಾಡುತ್ತೆ. ಯು ವಿಲ್ ಟಾಕ್ ಬಟ್ ಹೌ ಯು ಟಾಕ್. ಓಕೆ, ಯು ವಿಲ್ ಸ್ಲೀಪ್ ಬಟ್ ಹೌ ಯು ಸ್ಲೀಪ್. ಸೊ ಕ್ಯಾರೆಕ್ಟರ್ಸ್ ಆರ್ ಸೇಮ್ ಬಟ್ ದ ವೇ ಇಟ್ ಇಸ್ ರೆಪ್ರೆಸೆಂಟ್ ಡಿಫ್ರೆನ್ಶಿಯೇಟ್ಸ್ ದಟ್ ಪ್ರಕೃತಿ ಆ್ಯಂಡ್ ಎವ್ರಿಥಿಂಗ್. ಓಕೆನಾ? ಏನಾರ ಕ್ವೆಶನ್ಸ್ ಇದೆಯಾ? ಐ ಮೀನ್ ವಿ ಕ್ಯಾನ್ ಗೋ ಡೀಪ್ ಇನ್ ಟು ದಿಸ್ ಆಲ್ಸೋ, ಬಟ್ ಅಗೇನ್ ದ ಸೇಮ್ ಥಿಂಗ್. ಅದು ಏನಂದರೆ ಈ ಪ್ರಕೃತಿ ಅವೆಲ್ಲ ಒಂದು ಸತಿ ನೋಡಿದ ತಕ್ಷಣ ಗೊತ್ತಾಗಲ್ಲ. ಇಟ್ ಈಸ್ ಕೈಂಡ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಹೌ ಯು ಫೋಕಸ್. ನೀವು ಒಂದು 10 ಜನ ನೋಡ್ತೀರ, ಯು ವಿಲ್ ಟ್ರೈ ಅನಲೈಸಿಂಗ್ ಥಿಂಗ್ಸ್. ಸೊ ನೀವು ಒಂದು 11 or 12 ಜನಕ್ಕೆ ಯು ಮೇ ಬಿ ಲಿಟಲ್ ಅಕ್ಯುರೇಟ್, ಅಲ್ಲಿವರೆಗೂ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಈ ಪ್ರಕೃತಿ ವಿಕೃತಿ ಅನಲೈಸ್ ಅನ್ನೋದು ಹಾಗೇನೆ. ಈಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೂ ಯು ನೀಡ್ ಸಮ್ ಟೈಮ್. ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ಕ್ಯಾರೆಕ್ಟರ್ ನೋಡಿದ ತಕ್ಷಣ ಇದು ನನ್ನ ಪ್ರಕೃತಿ ಅಂತ ಹೇಳಲಿಕ್ಕಾಗಲ್ಲ. ಸೊ ಯು ನೀಡ್ ಸಮ್ ಟೈಮ್ ಟು ಅನಲೈಸ್ ಯುವರ್ ಸೆಲ್ಫ್. ಎಷ್ಟೋ ಸಿಚುಯೇಷನಲ್ಲಿ ಎಷ್ಟೋ ಥರ ಚೇಂಜ್ ಆಗುತ್ತೆ, ಬಟ್ ನೋಯಿಂಗ್ ಯುವರ್ ಓನ್ ಸೆಲ್ಫ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದು ತುಂಬ ಡೀಪ್ ಅನಲೈಸೇಷನ್ಸ್ ಇರುತ್ತೆ. ಸೊ ಒನ್ ಥಿಂಗ್ ಆ್ಯಂಡ್ ಇನ್ನೊಂದು ಥಿಂಗ್, ನೀವು ನೋಡ್ತಾ ಯು ವಿಲ್ ಅಂಡರ್ಸ್ಟ್ಯಾಂಡ್. ಮೋರ್ ಫೋಕಸಿಂಗ್ ಆನ್ ದಿಸ್ ಸಬ್ಜೆಕ್ಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. ಸೊ ನಿಮ್ಮದೊಂದು ಉದ್ದಾಗಿಂದಾನೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ವಿಚ್ ಯು ಹ್ಯಾವ್ ಟು ಕರೆಕ್ಟ್ ಇಟ್. ಸೊ ನೀವು ಅದನ್ನು ನಿಮ್ಗೆ ಮೊದಲೇ ಗೊತ್ತಿದ್ದರೆ, ಮೊದಲೇ ಅನಲೈಸ್ ಮಾಡಿದ್ರೆ ಥ್ರೂ ಅವರ್ ಆಯುರ್ವೇದ ಆ್ಯಂಡ್ ಥ್ರೂ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಕರೆಕ್ಟ್ ಯುವರ್ ಸೆಲ್ಫ್ ಅಷ್ಟೇ, ಇನ್ನೇನೂ ಇಲ್ಲ. ಓಕೆನಾ? ಸೊ ಎನಿ ಕ್ವೆಶನ್ಸ್? Ma'am, for precautions, can you suggest in terms of food intake, how one should be? ಎಸ್, ಈಗ ನಮ್ಮ ಜಸ್ಟ್ ಎನ್ ಎಕ್ಸಾಂಪಲ್ ವಾತ ರಿಲೇಟೆಡ್ ಅಂತಂದಾಗ ಐ ಟೋಲ್ಡ್ ಯು ವಿ ವಿಲ್ ಟೆಲ್ ಟು ಯೂಸ್ ಮೋರ್ ಆಫ್ ಘೀ ಆಯಿಲ್ ಇನ್ ದ ಫುಡ್. ಮೀನ್ ಘೀ ಬೇಸಿಕಲಿ ವಿಚ್ ಇಸ್ ವೆರಿ ಹೆಲ್ದಿ. ಓಕೆನಾ? ಸೊ ಘೀ ರಿಲೇಟೆಡ್ನ ಸ್ವಲ್ಪ ಜಾಸ್ತಿ ತೊಗೊಳಕ್ಕೆ ಹೇಳ್ತೀವಿ. ಆ್ಯಂಡ್ ನಮ್ಮದ್ರಲ್ಲಿ ರಸಗಳಿದ್ದಾವೆ, ವೇರಿನ್ ವಾತಕ್ಕೆ ಮಧುರ ರಸ. ಅಂದರೆ ನಮ್ಮ ಇವನ್ ಆಯುರ್ವೇದದಲ್ಲಿ ಎಷ್ಟು ಡೀಪ್ ಇದೆ ಅಂದರೆ ಯಾವ್ಯಾವ ದೋಷಕ್ಕೆ ಯಾವ್ಯಾವ ರಸ ತೊಗೊಂಡ್ರೆ ಚೆನ್ನಾಗಿ, ಅಂದರೆ ರಸ ಇಸ್ ನಥಿಂಗ್ ಬಟ್ ದ ಟೇಸ್ಟ್ ಆರ್ ಎನಿಥಿಂಗ್. ಸೊ ಆ ರಿಲೇಟೆಡ್ ತೊಗೊಂಡ್ರೆ ಆ್ಯಂಡ್ ಯಾವ್ದು ತೊಗೋಬಾರ್ದು ಅನ್ನೋದು ಇರುತ್ತೆ. ಓಕೆ, ಸೊ ವೆರಿನ್ ಮಧುರ ರಸದ್ರವ್ಯ ಮತ್ತು ಲವಣ ಇಸ್ ನಥಿಂಗ್ ಬಟ್ ಸಾಲ್ಟಿ, ಅವೆಲ್ಲ ಸ್ವಲ್ಪ ವಾತ ರಿಲೇಟೆಡ್ಗೆ ತುಂಬ ಒಳ್ಳೆಯದು. ಎಕ್ಸಾಂಪಲ್ ಹೇಳ್ತೀನಿ, ನಾಟ್ ಓನ್ಲಿ ರಸ ನಾನು ಹೇಳೋದು, ಪ್ರಾಪರ್ಟೀಸಲ್ಲಿ ಊದಿರುತ್ತೆ, ಬಾತ್ ಬಂದಿದೆ ಅಂತಾರೆ. ಓಕೆ, ವಾತ. ಸೊ ವಾತ ರಿಲೇಟೆಡ್ ಅಂದಾಗ ನಿಮ್ಗೆ ಅಷ್ಟೊಂದು ಪ್ರಿಕ್ಕಿಂಗ್ ಆ ಥರ ಇರಲ್ಲ, ಬಟ್ ಜಸ್ಟ್ ಒಂದು ಊದಿರುತ್ತೆ. ಎಷ್ಟೋ ಸತಿ ನಾವು ಉಪ್ಪಿನ ಶಾಖ ಕೊಡ್ತೀವಿ, ಡ್ರೈ ಉಪ್ಪಿನ ಶಾಖ ಕೊಡ್ತೀವಿ, ಎಲ್ಸ್ ಬಟ್ಟೆಲಿ ಕಟ್ಟಿ. ಸೊ ಅದನ್ನು ಪ್ಯಾಸಿಫೈ ಮಾಡುತ್ತೆ. ತುಂಬ ಸೈಂಟಿಫಿಕ್ ಅದು. ಸೊ ವೇರಿನ್ ವಿಟಲ್ ಮಧುರ ರಸ ಲೈಕ್ ಮೋರ್ ಆಫ್ ಸ್ವೀಟ್ ರಿಲೇಟೆಡ್, ಸ್ವಲ್ಪ ಮಾಯ್ಶ್ಚರ್ ಬೇಕು. ಫುಡ್ಡು ಅಷ್ಟೇ ನಾವು ಹೇಳ್ತೀವಿ. ನಾವು ವಿ ಸಿ ಸಮ್ ಆಫ್ ದ ಸಿಮ್ಟಮ್ಸ್ ಲೈಕ್ ಕಾನ್ಸ್ಟಿಪೇಟಿವ್ ಆ ಥರ ಎಲ್ಲ ನೋಡಿದಾಗ, ಇದೆಲ್ಲ ನೋಡಿದಾಗ ವಿಟಲ್ ಸ್ವಲ್ಪ ನೀವು ಊಟ ತೊಗೋತೀರಾ ಅಂದಾಗ್ಲೂ ಸ್ವಲ್ಪ ವಾಟರಿ ತೊಗೊಳ್ಳಿ ಅಂತ. ಈಗ ಅನ್ನ ಸಾರು ತುಂಬ ಗಟ್ಟಿ ಕಳ್ಸ್ಕೊಳ್ಳೋಕ್ಕಿಂತ ತಿನ್ನೋದದೇ ಸ್ವಲ್ಪ ನೀರಾಗಿ ಕಲ್ಸ್ಕೊಂಡು ತೊಗೊಳ್ಳಿ, ವಾಟರ್ ಇಂಟೇಕ್ ಜಾಸ್ತಿ ಇರಲಿ, ತುಪ್ಪ ಹಾಕ್ಕೊಂಡು ತಿನ್ನಿ ಅಂತ. ಈವನ್ ತುಪ್ಪ ಇಸ್ ವೆರಿ ಗುಡ್ ಇನ್ ಪಿತ್ತ ಬ್ಯಾಲೆನ್ಸ್. ಮತ್ತು ಪಿತ್ತ ರಿಲೇಟೆಡ್ ಇದ್ದಾಗ ದೇ ಆರ್ ಮೋರ್ ಪ್ರೋನ್ ಟು ಆ್ಯಸಿಡಿಕ್ ಇಶ್ಯೂಸ್. ಏನಂತಾರೆ, ಹಾರ್ಟ್ ಬರ್ನು, ಆ್ಯಸಿಡಿಕ್ ಇದು, ಸೊ ಅಲ್ಸರ್ಸ್, ಸೊ ಮೋರ್ ಪ್ರೋನ್ ಟು ಇಟ್. ನಾವೇನು ಹೇಳ್ತೀವಿ, ಆದಷ್ಟು ಈ ಉಪ್ಪು ಖಾರ ಅವೆಲ್ಲ ಕಮ್ಮಿ ತೊಗೊಳಕ್ಕೆ ಹೇಳ್ತೀವಿ. ಆಮೇಲೆ ತಿಕ್ತ ಅಂದರೆ ಸ್ವಲ್ಪ ಕಹಿ ಆ ಥರ ದ್ರವ್ಯ ಏನಂದರೆ ಸ್ವಲ್ಪ ಹೀಲಿಂಗಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ. ಸೊ ಆ ಥರದ್ದನ್ನು ಜಾಸ್ತಿ ತೊಗೊಳಕ್ಕೆ ಹೇಳ್ತೀವಿ. ಈ ನಿಂಬೆ ಹಣ್ಣು ಅವೆಲ್ಲ ಸ್ವಲ್ಪ ಕಮ್ಮಿ ತೊಗೊಳಕ್ಕೆ ಹೇಳ್ತೀವಿ. ವಿ ಟೆಲ್ ದೆಮ್ ಟು ಅವಾಯ್ಡ್, ಈವನ್ ಫಾರ್ ಕೀಪಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದರ್ ಫ್ಯೂಚರ್ ಡೇಸ್ ಆಲ್ಸೋ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಈ ಕಫ ರಿಲೇಟೆಡ್ ಪ್ರಕೃತಿ ಅಂತ ಬಂದಾಗ ವಿ ಅವಾಯ್ಡ್ ದಿಸ್ ಮಧುರ ಲೈಕ್ ಸ್ವೀಟ್ ಆರ್ ಎಲ್ಸ್ ಹೆವಿ ಡೀಪ್ ಫ್ರೈಡ್ ಆಯಿಲಿ ಫುಡ್. ಸೊ ಆ ಥರದಕ್ಕೆಲ್ಲ ನಾವು, ಬಿಕಾಸ್ ದೇ ಆರ್ ಮೋರ್ ಪ್ರೋನ್ ಟು ಕೊಲೆಸ್ಟ್ರಾಲ್ ಇಶ್ಯೂಸು, ಡಯಾಬಿಟಿಕ್ ಇಶ್ಯೂಸು, ಸೊ ದೇ ಆರ್ ಒಬೇಸಿಟಿ ಇಶ್ಯೂಸು. ಸೊ ಮತ್ತು ಈ ಹಾರ್ಮೋನಲ್ ಚೇಂಜಸ್ ಆ ಇಶ್ಯೂಸ್ಗೆಲ್ಲ ಸ್ವಲ್ಪ ಜಾಸ್ತಿ ಪ್ರೋನ್ ಆಗ್ತಾರೆ. ಸೊ ಅಂಥವ್ರಿಗೆ ನಾವೇನು ಹೇಳ್ತೀವಿ, ಸ್ವಲ್ಪ ಸ್ವೀಟ್ ರಿಲೇಟೆಡ್ಡು, ಹೆವಿ ಡೀಪ್ ಫ್ರೈಡ್ ರಿಲೇಟೆಡು ಅವೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಸೊ ದೇ ಹ್ಯಾವ್ ಟು ಗೋ ವಿತ್ ಮೋರ್ ಆಫ್ ಡ್ರೈ ಆರೆಲ್ ಸ್ವಲ್ಪ ಲೈಟರ್ ಫುಡ್ಡು ಆ ಥರ. ಆ್ಯಂಡ್ ಮೋರ್ ಆಫ್ ವರ್ಕೌಟ್ಸ್, ಫಿಸಿಕಲಿ ಬಂದಾಗ ಮೋರ್ ಆಫ್ ವರ್ಕೌಟ್ಸ್ ಆ ಥರ ಎಲ್ಲ ಹೇಳ್ತೀವಿ. ನಮ್ಗೆ ವಾತ ರಿಲೇಟೆಡ್ ಅಂತ ಗೊತ್ತಾದಾಗ ಜಾಸ್ತಿ ಆ್ಯಕ್ಟಿವಿಟೀಸ್ ನಾವು ರೆಕಮೆಂಡ್ ಮಾಡಲ್ಲ. ಮೋಸ್ಟ್ ಆಫ್ ಇಟ್ ಸ್ವಲ್ಪ ಲೈಕ್ ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸಸ್ಸು, ಲೈಕ್ ಮೆಡಿಟೇಷನ್ನು, we will focus on those things. ಪಿತ್ತ ರಿಲೇಟೆಡ್ ಅಂದಾಗ ದೇ ಆರ್ ಸಮ್ ಕೈಂಡ್ ಆಫ್ ಬ್ಯಾಲೆನ್ಸ್. ಸೊ ನಾವು ಫಿಸಿಕಲ್ ಆ್ಯಸ್ ವೆಲ್ ಆಸ್ ಇದು ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಎಕ್ಸಸೈಸಸ್ ಅವೆಲ್ಲ ಹೇಳ್ತೀವಿ. ಕಫ ರಿಲೇಟೆಡ್ಗೆ ಸ್ವಲ್ಪ ಬ್ರಿಸ್ಕ್ ಆರ್ ವಿಗರಸ್ ಎಕ್ಸಸೈಸಸ್ ನಾವು ಜಾಸ್ತಿ ರೆಕಮೆಂಡ್ ಮಾಡ್ತೀವಿ. ಸೊ ಈ ಥರ ವಿ ವಿಲ್ ಡಿಫ್ರೆನ್ಷಿಯೇಟ್ ಇಟ್ ಅಂತ, ವಿ ಕ್ಯಾನ್ ಬ್ಯಾಲೆನ್ಸ್ ಇಟ್ ಅಂತ ಅಷ್ಟೇ. ಸೊ ಈ ಥರ ಇದೇ ಫುಡ್ ತೊಗೋಬೇಕು ಅಥವಾ ನಾವು ಲೈಫ್ ಟೈಮ್ ಫುಡ್ ನಾವೇನೂ ಹೇಳಲಿಕ್ಕಾಗಲ್ಲ. ವಾಟ್ ವಿ ಡೂ ಇಸ್ ಬ್ಯಾಲೆನ್ಸಿಂಗ್ ವಿತ್ ದೋಸ್ ರಸಸ್ ಆರ್ ವಿತ್ ಪ್ಯಾಟರ್ನ್ ಆಫ್ ಫುಡ್ ಯು ಟೇಕ್ ಆರ್ ಇಲ್ಸ್ ತೊಗೊಂಡಾಗ ಹೌ ಯು ಬರ್ನ್ ಔಟ್. ಸೊ ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಫೋಕಸ್ ಅಷ್ಟೇ. ಅದಕ್ಕೆ ನಾವು ಹೇಳೋದು, ಊಟ ತಿಂಡಿ ಬ್ಯಾಲೆನ್ಸ್ಡು ಹೆಂಗಿರಬೇಕು, ಬೆಳಗ್ಗೆ ಯಾವ ಥರ ತೊಗೋಬೇಕು, ಮಧ್ಯಾಹ್ನ ಯಾವ ಥರ ತೊಗೋಬೇಕು, ರಾತ್ರಿ ಎಷ್ಟು ತೊಗೋಬೇಕು. ಸೊ ಆ ಥರ ಎಲ್ಲ ಇರುತ್ತೆ ಫ್ಯಾಕ್ಟರ್ಸು.
ಸೊ ಆ ಥರ ಬ್ಯಾಲೆನ್ಸ್ ಮಾಡ್ತೀವಿ ಅಷ್ಟೇ. ವಿ ಸಿ ದ ಬೇಸಿಕ್ ಥಿಂಗ್ಸ್ ಆ್ಯಂಡ್ ವಿ ವಿಲ್ ಟೆಲ್ ದೆಮ್ ಟು ಯೂಸ್ ಮೋರ್ ಆಫ್ ಇಟ್ ಅಷ್ಟೇ. Ma'am, as soon as we wake up in the morning, like if you have a lot of stiffness in the body, sometimes said as it is matter. ಹೌದು. Like if you feel light again, I was happy or it was a good sleep. It is again related to all of this. ಐ ವೋಂಟ್ ಟೆಲ್ ಲೈಕ್ ದಟ್. ಬೇಸಿಕಲಿ ಫಸ್ಟ್ ಒನ್ ಯು ಟೋಲ್ಡ್ ಅಂದರೆ ಎದ್ದಿದ ತಕ್ಷಣ ಸ್ವಲ್ಪ ಸ್ಟಿಫ್ನೆಸ್ಸು ಅವೆಲ್ಲ ಆಗೋದು. ಎಸ್, ಇಟ್ ಈಸ್ ಇಂಪ್ಯಾಕ್ಟ್ ಆಫ್ ವಾತ ಹೌದು. ವೆರ್ ಇನ್ ಸ್ಲೀಪ್ ಮೈಟ್ ನಾಟ್ ಬಿ ವೆರಿ ಡೀಪ್ ಆರ್ ಎನಿಥಿಂಗ್. ಬಟ್ ಏನಂದರೆ ನಮ್ಮಲ್ಲಿ ಇದಕ್ಕೂ ವಿ ಹ್ಯಾವ್ ಒನ್ ಮೋರ್ ಥಿಂಗ್ ಕಾಲ್ಡ್ ವಿಕೃತ ಕೂಡ ಇದೆ, ಟಾಕ್ಸಿನ್ಸ್ ಅಂತೀವಿ. ಸೊ ನಾವು ಕೇಳ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಇದ್ದೀರಾ, ಏನು ಕತೆ ಅಂತ. ಸೊ ಇವನ್ ಈ ಇಂಪ್ಯಾಕ್ಟ್ ಆಫ್ ಟಾಕ್ಸಿನ್ಸ್ ಕೂಡ ತುಂಬ ಇರುತ್ತೆ. ಸೊ ನೀವು ಎದ್ದಿದ ತಕ್ಷಣ ತುಂಬ ಒಂಥರ ಸಾಗಿ ಇರುತ್ತೆ, ಅಷ್ಟೊಂದು ಯು ವೋಂಟ್ ಫೀಲ್ ಫ್ರೆಶ್. ನೀವು ಎಷ್ಟೇ ಮಲ್ಕೊಳ್ಳಿ, ಯು ಹ್ಯಾವ್ 8 hours 10 hours ಆಫ್ ಸ್ಲೀಪ್ ಆಲ್ಸೋ ನಿಮ್ಗೆ ಅದು ಹೋಗಲ್ಲ. ಸೊ ದಿಸ್ ಇಸ್ ಇಂಪ್ಯಾಕ್ಟ್ ಆಫ್ ದ ವಿಕೃತಿ. ಒಂದು ವಾತ ಪ್ರಕೃತಿ ಇದ್ದವ್ರಿಗೆ ಇದೇನು ಮೇನಾಗಿ ಆಗಲ್ಲ. ಮೇನಾಗಿ ಏನಂದರೆ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ಪೇನ್ ರಿಲೇಟೆಡ್ ಇಶ್ಯೂಸ್ ಆ್ಯಂಡ್ ದಿ ಸ್ಟಿಫ್ನೆಸ್ ಎಲ್ಲ ಬಂದಾಗ ಇಂಪ್ಯಾಕ್ಟ್ ಆಫ್ ವಿಕೃತ ಕೂಡ ತುಂಬ ಇರುತ್ತೆ. ಮ್ಯಾಮ್, ಸಪೋಸ್ ಇವಾಗ ಬಾಡಿ ಹೀಟ್ ತುಂಬ ಇಸ್ ಇಟ್ ಲೈಕ್ ಪಿತ್ತ ಡಾಮಿನೆಂಟ್ ಅಂತನಾ ಅಥವಾ ಶುಡ್ ಇಟ್ಸ್ ಬೈ ನೇಚರ್ ಇಟ್ ಇಸ್ ಪಿತ್ತ ಅಂತ ಅನ್ಕೋಬೇಕು? ಅದು ಫಸ್ಟಿಂದನೂ ದೇ ಆರ್ ಪ್ರೋನ್ ಟು ಇಟ್ ಅಂದಾಗ ಬೈ ನೇಚರ್ ಅಂತೀವಿ ನಾವು, ಆಯಿತಾ. ಇಲ್ಲ ಅಂದರೆ ಬಾಡಿ ಹೀಟ್ ಇತ್ತು ಅಂದರೆ ಎಷ್ಟೋ ಸತಿ ಎನ್ವೈರ್ಮೆಂಟಲ್ ರಿಲ್ಸ್ ಅದ್ರದ್ದು ಇಂಪ್ಯಾಕ್ಟ್ ಕೂಡ ಆಗಿರುತ್ತಲ್ವ. ಸೊ ಅದನ್ನು ಬಿಕಾಸ್ ಇದು ನಾವು ಜನರಲಾಗಿ ಹೀಗೆ ಹೇಳಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಅನಲೈಸ್ ಅ ಲಾಡ್ ಆಫ್ ಥಿಂಗ್ಸ್. ಅದಕ್ಕೆ ನಾವು ನೋಡೋದು ಜನರಲಿ ಹೀಟ್ ಅಂತ ಬಂದಾಗಲೂ ನಾನು ಸುಮ್ಮನೆ ಹೀಟಿಗೆ ಔಷಧಿ ಕೊಟ್ಬಿಡೋಕ್ಕಾಗಲ್ಲ. ವಿ ವಿಲ್ ಸಿ ಹೌ ಇಸ್ ದಟ್ ಪ್ರಕೃತಿ ಆಫ್ ದ ಪರ್ಸನ್. ಹಿ ಈಸ್ ಬೈ ನೇಚರ್ ಪಿತ್ತ ಪ್ರಿಡಾಮಿನೆಂಟ್ ಅಂದಾಗ ಸೊ ನಾವು ಬೈ ನೇಚರ್ ಏನೇನು ಚೇಂಜಸ್ ಮಾಡ್ಬೋದು. ಇಲ್ಲ ಕೆಲವೊಂದು ಸತಿ ನೀರು ಕರೆಕ್ಟಾಗಿ ಕುಡ್ದಿರಲ್ಲ, ಅವ್ರಲ್ಲಿ ಏನೋ ಒಂದು ಸ್ಪೈಸಿ ತೊಗೊಂಡಿರ್ತೀರ, ಆರ್ ಎಲ್ಸ್ ಕೆಲವೊಂದು ಸತಿ ನ್ಯಾಚುರಲಿ ಪೀರಿಯಡ್ಸ್ ಟೈಮ್ ಸೈಕಲ್ಸ್ ಟೈಮಲ್ಲಿ ಆಗುತ್ತೆ. ಸೊ ಅವೆಲ್ಲ ನಾವು ರೂಲ್ ಔಟ್ ಮಾಡಬೇಕಾಗತ್ತೆ. ರೂಲ್ ಔಟ್ ಮಾಡಿ ವಿ ಕ್ಯಾನ್ ಟೆಲ್ ವಾಟ್ ಕ್ಯಾನ್ ಬಿ ಸಜೆಸ್ಟೆಡ್ ಅಂತ. Ma'am, like you told it will be combination of Vata Pitta. ಇವಾಗ ಅವ್ರಿಗೆ ಏನೋ ಒಂದು ಇವಾಗ ವಾತ ಡಾಮಿನೆಂಟ್ ಆಗಿದೆ ಅಂತ ನಾವು ಅದಕ್ಕೆ ಟ್ರೀಟ್ ಮಾಡೋಕ್ಕೆ ಹೋದಾಗ ಇಟ್ ಮೈಟ್ ಇಂಪ್ಯಾಕ್ಟ್ ದ ಅದರ್ಸ್ ಅಂಡ್ ದ್ಯಾಟ್ ಕ್ಯಾನ್ ಬೂಸ್ಟ್ ಅಪ್. ದಟ್ ಈಸ್ ದ ವಾಟ್ ಇಟ್ ವಿಲ್ ಮ್ಯಾಜಿಕ್ ಆಫ್ ಆಯುರ್ವೇದ. ವಾಟ್ ವಿ ಡು, ವಿ ಹ್ಯಾವ್ ಸಮ್ ಆಫ್, ಅದಕ್ಕೆ ನಾವು ನೋಡೋದು ಕಾಂಬಿನೇಷನ್ಸ್ ಆಫ್ ಡ್ರಗ್ಸ್ ತೊಗೊಳ್ತೀವಿ ವೆರಿನ್ ವಿಚ್ ಇಂಪ್ಯಾಕ್ಟ್ಸ್ which reduces, or I won't tell reduce aita, that is not correct, which balances the other dosha and never impacts on other balanced dosha. The treatment will be like point Yes. to one. Yes, Will not affect the other. ಆ ಥರನೇ ಪ್ಲ್ಯಾನ್ ಮಾಡ್ತಾರೆ. ಸೊ ದಟ್ ಈಸ್ ವೈ ಯು ಸಿ. ಸೊ ಕೆಲವೊಂದು ಕಾಂಬಿನೇಷನ್ ಇಸ್ ರಿಯಲಿ ಟಫ್, ಎಸ್ಪೆಷಲಿ ವಾತ ಕಫ ಕಮ್ಮಿ ಮಾಡಬೇಕಂದ್ರೆ ವಾತ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ದೇರ್ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಅದು ಮಾಡ್ತಾರೆ. ದಟ್ ಈಸ್ ವಾಟ್ ವಿ ಡೂ ಥ್ರೂ ಸಮ್ ಆಫ್ ದ ಮೆಡಿಕೇಶನ್ಸ್ ಆ್ಯಂಡ್ ಕಾಂಬಿನೇಷನ್. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಫಾರ್ ಒನ್ ಆಫ್ ದ ಟ್ರೀಟ್ಮೆಂಟ್ಸ್ ಇದ್ದಾಗ ಲೈಕ್ ನನಗೆ ಆ್ಯಸಿಡಿಕ್ ನೇಚರ್ ಆಗಬಾರ್ದು ಅಂತ ದೇ ಶುಡ್ ಬಿ ಬಿಫೋರ್ ಫುಡ್ ಮೆಡಿಸಿನ್ಸ್ ಆ್ಯಂಡ್ ದೆನ್ ಚೇಂಜ್. ಸೊ ಇಟ್ಸ್ ಲೈಕ್ ಅದನ್ನ ಹೆಂಗೆ ಲೈಕ್ ನೀವು ಅನಲೈಸ್ ಮಾಡ್ತೀರಾ? ಅದೇ ದಟ್ ಈಸ್ ವಾಟ್ ವಿ ಸಿ. ನಮಗೆ ವಿಕೃತದಲ್ಲಿ ಯಾವ್ಯಾವ ಕಾಂಬಿನೇಷನ್ಸ್ ಅನ್ನೋದು ಗೊತ್ತಾಗುತ್ತೆ. ಪ್ರಕೃತಿ ವೈಸು ವಿಕೃತಿ ವೈಸ್ ಇಟ್ ಇಸ್ ಡಿಫ್ರೆಂಟ್. ಲೈಕ್ ವಿಕೃತಿ ವೈಸ್ ನಮ್ಮ ಕಾಂಬಿನೇಷನ್ ಗೊತ್ತಾದಾಗ ವಿ ವಿಲ್ ಟ್ರೈ ಟು ಬ್ಯಾಲೆನ್ಸ್. ಎಷ್ಟೋ ಸತಿ ವಾತದವ್ರಿಗೆ ಕಷಾಯ ಕರೆಕ್ಟಾಗಿ ಕೊಡಲಿಕ್ಕಾಗಲ್ಲ, ಕಾನ್ಸ್ಟಿಪೇಟಿವ್ ಆಗ್ಬೋದು ಅಂದಾಗ ವಿ ಆ್ಯಡ್ ಆನ್ ಸಮ್ ಲ್ಯಾಕ್ಸಿಟಿವ್ಸ್ ಆಲ್ಸೋ ವಿತ್ ದ ಕಾಂಬಿನೇಷನ್ಸ್ ಸೊ ದಟ್ ನಿಮಗೆ ಅದು ಕೂಡ ಡಿಸ್ಟರ್ಬ್ ಆಗೋಲ್ಲ, ಬಟ್ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಆನ್ ಯುಕ್ತಿ. ನಮ್ಮದ್ರಲ್ಲಿ ಅದೇ ಕಾನ್ಸೆಪ್ಟ್ ಇರೋದು ಯುಕ್ತಿ ಅಂತ. ವಾಟ್ ವಿ ಇಟ್ ಈಸ್ ನಾಟ್ ಲೈಕ್ ಜನರಲ್ ಮೆಡಿಸಿನ್. ನಾವು ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತೀವಿ ಹೊಟ್ಟೆ ನೋವು ಈ ಔಷಧಿ ತಗೋ. ಆ ಜನರಲ್ ಔಷಧಿ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ಯುಕ್ತಿ ಅನ್ನೋದು ನಾವು ಮೇಯ್ನಾಗಿ ಹೇಳೋದು. ನಾವು ಪರ್ಸನ್ನ ಅನಲೈಸ್ ಮಾಡಿ ಅವ್ರಿಗೆ ನಿಮಗೆ ಕಷಾಯ ಒಂದು ಕೊಡ್ತೀವಿ ಅಂದ್ಕೊಳ್ಳಿ, ನಿಮಗೆ ಕರೆಕ್ಟ್ ಆಗ್ಬೋದು, ಬಟ್ ಅವ್ರಿಗೆ ಅದು ವರ್ಕ್ ಆಗಬೇಕು ಅಂತಿಲ್ಲ. ಮೇ ಬಿ ಅವ್ರಿಗೆ ಉಲ್ಟಾ ಆಗ್ಬೋದು, ಬೇರೆ ಥರ ಏನಾರು ಇಂಪ್ಯಾಕ್ಟ್ ಆಗ್ಬೋದು. ಸೊ ಈ ಥರ ಜನ್ರಲಾಗಿ ಈ ಥರ ಔಷಧಿ ಅನ್ನೋದು ತುಂಬ ಕಮ್ಮಿ ಆಯುರ್ವೇದದಲ್ಲಿ. ವಿ ಲುಕ್ ಇನ್ ಟು ದ ಪರ್ಸನ್ ಬೇಸ್ಡ್ ಆನ್ ದ ಕಂಡೀಷನ್ ಓನ್ಲಿ ವಿಲ್ ಪ್ಲ್ಯಾನ್. ಅದಕ್ಕೆ ನಮ್ಮಲ್ಲಿ ತುಂಬ ಕಾನ್ಸೆಪ್ಟ್ ಇದೆ. ಹೇಳ್ತಾ ಹೋದರೆ ಇಟ್ ಈಸ್ ಲೈಕ್ ಅ ಬಿಗ್ ವಾಸ್ಟ್ ಥಿಂಗ್. ಈವನ್ ಈ ಕಷಾಯಮ್ಸ್ ಅವ್ರು ಔಷಧಿ ಕೊಡ್ತೀವಲ್ಲ, ಅದ್ರ ಜೊತೆ ತೊಗೊಳೋದನ್ನು ವಿ ವಿಲ್ choose based on the condition.
ಕೆಲವೊಂದು ಕಫ ರಿಲೇಟೆಡ್ ಕಂಡೀಷನ್ಗೆ ಕೆಮ್ಮು ಎಕ್ಸಾಂಪಲ್ ಕೆಮ್ಮು ಅಂತ ತೊಗೊಂಡ್ರೆ ಈ ಕಫ ಜಾಸ್ತಿ ಇತ್ತು ಅಂದಾಗೆ ನಾವು ಕಾಂಬಿನೇಷನ್ ಬೇರೆಗೆ ಹೋಗ್ತೀವಿ. ಲೈಕ್ ಮೋರ್ ಆಫ್ ಹನಿ ಜೊತೆ ಮಿಕ್ಸ್ ಮಾಡಿಕೊಂಡು, ವಾಮ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು, ಮೋರ್ ಆಫ್ ವಾತ ಲೈಕ್ ಡ್ರೈ ರಿಲೇಟೆಡ್ ಇದ್ದರೆ ನಾವು ಹನಿ ವಾಮ್ ವಾಟ್ರ್ ಹೋಗೋದೇ ಇಲ್ಲ, ಮೋರ್ ಆಫ್ ಗೀ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಅಂತೀವಿ. ಸೊ ಆ ಅನುಪಾನ ಕೂಡ ವೇರಿ ಆಗುತ್ತೆ ಬೇಸ್ ಆನ್ ದ ಕಂಡೀಷನ್. ಅಷ್ಟು ಡಿಫ್ರೆನ್ಷಿಯೇಟ್, ಅಷ್ಟು ಡೀಪ್ ಆಗಿದೆ ಅದು. ಸೊ ಇವನ್ ವಾಟ್ ಮೆಡಿಸಿನ್ಸ್ ಯು ಟೇಕ್ ವಿತ್ ವಾಟ್ ಅನ್ನೋದು ಇಸ್ ಅ ಮ್ಯಾಟರ್. ಎಷ್ಟೋ ಕಂಡೀಷನಲ್ಲಿ ಮಜ್ಜಿಗೆ ಜೊತೆ ಕೊಡ್ತೀವಿ, ಬಟ್ ಎಷ್ಟೋ ಕಂಡೀಷನಲ್ಲಿ ವಾಮ್ ವಾಟರ್ ಜೊತೆ ಕೊಡ್ತೀವಿ, ಸೇಮ್ ಮೆಡಿಕೇಷನ್ಸೇ. ಇವನ್ ದಟ್ ಅನುಪಾನ ಮ್ಯಾಟರ್ಸ್ ಎ ಲಾಟ್, ಅದು ಬ್ಯಾಲೆನ್ಸ್ ಮಾಡುತ್ತೆ. ಈವನ್ ವಿತ್ ಮಿಲ್ಕ್, ಬಟ್ ಎಷ್ಟೋ ಕಂಡೀಷನ್ ನಾವು ಮಿಲ್ಕ್ ಕೊಡಲ್ಲ. ವೆನ್ ಮೋರ್ ಇದೆಲ್ಲ ಎಷ್ಟೋ ಕಂಡೀಷನಲ್ಲಿ ವಿ ವೋಂಟ್ ಗೋ ವಿತ್ ಮಿಲ್ಕ್, ಸಮ್ ಕಂಡೀಷನ್ಸ್ ವಿ ಗೋ ವಿತ್ ಮಿಲ್ಕ್. ಎಷ್ಟೋ ಕಂಡೀಷನ್ ಮಿಲ್ಕ್ ನೆಸೆಸಿಟಿ ಬರಲ್ಲ, ವಾಮ್ ವಾಟರಲ್ಲೇ ಇದು ಮಾಡ್ತೀವಿ. ಸೊ ಇಟ್ ಈಸ್ ಲೈಕ್ ವೆರಿ ವಾಸ್ಟ್. ಸೊ ಇಷ್ಟು ವಾತ ರಿಲೇಟೆಡ್ ಕಾನ್ಸ್ಟಿಪೇಷನ್ ಅಂತೀವಲ್ವ ನಾವು, ಅದರಲ್ಲೂ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಲೈಕ್ ಯಾವುದರಿಂದ ಆಗ್ತಿರುತ್ತೆ ವಾತ ರಿಲೇಟೆಡ್ ಅಂದರೆ ಮಾಯ್ಸ್ಟ್ ಕಮ್ಮಿ ಆಗಿರುತ್ತೆ, ಆರಲ್ಸ್ ದಟ್ ಲಿಕ್ವಿಡ್ ಮ್ಯಾಟ್ರ್ ಕಮ್ಮಿ ಆಗಿರುತ್ತೆ, ಅದಕ್ಕೆ ಕಾನ್ಸ್ಟಿಪೇಷನ್ ಇರುತ್ತೆ. ಈ ಪಿತ್ತ ರಿಲೇಟೆಡ್ ಅಂದರೆ ಮೆಟಬಾಲಿಸಮ್ ಕರೆಕ್ಟಾಗಿರಲ್ಲ, ಸೊ ಯು ವೋಂಟ್ ಫೀಲ್ ದಟ್ ಲೈಕ್ ಮೋಷನ್ಸ್ ಕರೆಕ್ಟಾಗಿ ಪಾಸ್ ಆಗೋಲ್ಲ. ಸೊ ಈ ಥರ ವಿ ವಿಲ್ ಸಿ. ಸೊ ಅದರಲ್ಲೂ ಕೂಡ ವಾತ ರಿಲೇಟೆಡ್ ಇದ್ದಾಗ ನಾವು ಲೈಕ್ ಎಷ್ಟೋ ಸತಿ ತುಪ್ಪ ನೀರು, ಲೈಕ್ ಬಿಸಿ ನೀರು ತುಪ್ಪ ಎಲ್ಲ ಎಣ್ಣೆ ರಿಲೇಟೆಡ್ ಔಷಧಿ ಕೊಡ್ತೀವಿ ಟು ಕ್ಲಿಯರ್ ಆ್ಯಸ್ ಎ ಲ್ಯಾಕ್ಸಿಟಿವ್. ಬಟ್ ಪಿತ್ತ ರಿಲೇಟೆಡ್ ಇದ್ದಾಗ ಸಮ್ ಪೌಡರ್ಸ್ ಫಾರ್ಮ್, ಸೊ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಕೊಡ್ತೀವಿ, ಮೆಡಿಸಿನ್ಸ್ ಟೈಪ್. ಸೊ ಇವನ್ ದಟ್ ಮ್ಯಾಟರ್ಸ್. ದ ಫಾರ್ಮ್ ವಿ ಗಿವ್ ಆಲ್ಸೋ ಮ್ಯಾಟರ್. ತುಪ್ಪ ಫಾರ್ಮಲ್ಲಿ ವಾತ ಜಾಸ್ತಿ ಕೊಡ್ತೀವಿ, ಪೌಡರ್ ಫಾರ್ಮ್ ಲೈಕ್ ಆ ಥರ ವಿ ವಿಲ್ ಸಿ. ಇವನ್ ಫಾರ್ಮ್ ಇವನ್ ಸ್ವಲ್ಪ ಮೋರ್ ಆಫ್ ಸ್ಕ್ರೇಪಿಂಗ್ ಆ ಥರ ರಿಲೇಟೆಡ್, ಕಫ ರಿಲೇಟೆಡ್ ಕೊಡ್ತೀವಿ. ಸೊ ಇಟ್ ಡಿಫ್ರೆನ್ಸ್ ತುಂಬ ಇರುತ್ತೆ ಅದು. ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೇ ವಿ ವಿಲ್ ಲುಕ್ ಇನ್ ಟು ದ ಪರ್ಸನ್ಸ್ ಪ್ರಕೃತಿ ಆ್ಯಂಡ್ ವಿಕೃತಿ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಇನ್ ಆಯುರ್ವೇದ ನಮ್ಮ ಇದರಲ್ಲಿ. What is the main cause for imbalance, ma'am? Like food intake proper ಇಲ್ಲ ಅಂದ್ರೆ? ಅದಕ್ಕಿಂತ ಮುಂಚೆ ಹೇಳಿದ್ನಲ್ವ ನಾನು, ಸೀಸನ್ಸ್, ಟೈಮ್, ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಎಲ್ಲ, ಏಜ್ ಎಲ್ಲ ಇಂಪ್ಯಾಕ್ಟು ಇರುತ್ತೆ. ನೀವು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರುತ್ತೆ, ನಿಮ್ಮ ವರ್ಕ್ ಇರುತ್ತೆ, ಎಲ್ಲ ಥರ ಇಂಪ್ಯಾಕ್ಟು ಇರುತ್ತೆ. ಅದಕ್ಕೆ ಹೇಳೋದು ಈ ಟೈಮಲ್ಲಿ. ಅದಕ್ಕೆ ನಮ್ಮದ್ರಲ್ಲಿ ನಾನು ಹೇಳಿದ್ನಲ್ಲ ಸ್ಪ್ರಿಂಗ್ ವಸಂತವಮಾನ ಅಂತೀವಿ, ಅಂದರೆ ವಸಂತ ಕಾಲದಲ್ಲಿ ಯೂಶ್ವಲಿ ಕಫ ಜಾಸ್ತಿ ಇರುತ್ತೆ ಅಂತ, ಅದ್ರ ಇಂಪ್ಯಾಕ್ಟು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಟ್ರೆಸ್ಸು, ನಿಮ್ಮದು ಡೈಲಿ ರುಟೀನು, ಈ ದಿನಚರ್ಯ ಎಲ್ಲ ನೋಡಿದ್ರಲ್ಲ, ಆ ಥರ ಅಂತ ಯಾರು ಫಾಲೋ ಮಾಡ್ತಾನೂ ಇರೋಲ್ಲ. ಈವನ್ ಅದರದ್ದೇ ಆಗಿರೋ ಸೈಂಟಿಫಿಕ್ ರೀಸನ್ಸು ಇರುತ್ತೆ. ಸೊ ಅದು ಥರ ಇರೋಲ್ಲ. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಎಷ್ಟೊಂದು ವೇರಿ ಆಗುತ್ತೆ, ಎಷ್ಟೋ ಜನದು ಊಟ ತಿಂಡಿ ಟೈಮ್ ವೇರಿ ಆಗುತ್ತೆ. ಅದ್ರ ಇಂಪ್ಯಾಕ್ಟು ಇವಾಗ ಗೊತ್ತಾಗಲ್ಲ, ಈಗ ನಿಮಗೇನು ಗೊತ್ತಾಗಲ್ಲ, ಬಿಕಾಸ್ ಯು ಹ್ಯಾವ್ ದಟ್ ಕೆಪಾಸಿಟಿ, ಅದು ಸ್ಟ್ರೆಂತ್ ಇರುತ್ತೆ, ಮ್ಯಾನೇಜ್ ಮಾಡ್ಕೊಂಡು ಹೋಗುತ್ತೆ. ಅದೆಲ್ಲ ಮುಂದೆ ಗೊತ್ತಾಗ್ತವೆ. ಯಾವಾಗ ಅದ್ರದ್ದು ಎನರ್ಜಿ, ನಿಮ್ಮ ಬಾಡಿ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗುತ್ತಲ್ಲ, ಒಂದೊಂದೇ ಸಿಮ್ಟಮ್ಸ್ ಇಲ್ಲೋ. ಸೊ ನೀವು ಅವಾಗ ಬರ್ತೀರಾ, ಬಟ್ ಅದ್ರ ಇಂಪ್ಯಾಕ್ಟ್ ಅವಾಗಿಂದಲ್ಲ. ಇಟ್ ಈಸ್ ಸಮಥಿಂಗ್ ಓಲ್ಡ್ ಯು ಹ್ಯಾವ್ ಸ್ಟಾರ್ಟೆಡ್. ಇಟ್ ಇಸ್ ಲೈಕ್ ಓಲ್ಡ್ ಥಿಂಗ್. ಬಟ್ ದ ಬಾಡಿ ಕಂಪ್ಲೀಟ್ ಡ್ರೈನ್ ಔಟ್ ಆದಾಗ ನಿಮಗೆ ಸಿಮ್ಟಮ್ಸ್ ಗೊತ್ತಾಗುತ್ತೆ ಅಷ್ಟೇ, ಅದರ್ವೈಸ್ ಇಟ್ಸ್ ನಾಟ್. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಋತು ವೈಸ್ ಎಲ್ಲ ನಾವು ಶೋಧನ ಥೆರಪಿ ಅದೆಲ್ಲ ಮಾಡಿಸ್ತೀವಿ. ವೆರಿ ಇವನ್ ಇನ್ ಹೆಲ್ದಿ ಕಂಡೀಷನ್ ವಾಟ್ ಎವರ್ ಇಂಬ್ಯಾಲೆನ್ಸ್ ಆಗಬಾರ್ದು ಅನ್ನೋ ಪ್ರಿವೆಂಟಿವ್ ಮೆಷರ್ಸಲ್ಲೂ ವಿ ವಿಲ್ ಟೇಕ್ ದೋಸ್ ಸ್ಟೆಪ್ಸ್, ಆ ಥರ. ಸೊ ಇಟ್ಸ್ ನಾಟ್ ಓನ್ಲಿ ಫಾರ್ ದ ಪರ್ಸನ್ ಹೂ ಹಸ್ ಕಮ್ ವಿತ್ ಸಮ್ ಡಿಸೀಸ್ ಆರ್ ಸಮ್ ಹೆಲ್ತ್ ಕಂಡೀಷನ್, ಇಟ್ ಇಸ್ ಆಲ್ಸೋ ಫಾರ್ ಅ ಪರ್ಸನ್ ಹೂ ಇಸ್ ಈಕ್ವಲಿ ಲೈಕ್ ವೆರಿ ಫಿಟ್ ಆ್ಯಂಡ್ ಫೈನ್. ಅವರು ಕೂಡ ಇದನ್ನು ಅನಲೈಸ್ ಮಾಡಿಕೊಂಡು ದೇ ಹ್ಯಾವ್ ಟು ಫಾಲೋ ದಿಸ್ ಫಾರ್ ದ ಫ್ಯೂಚರ್ ಕ್ವಾಲಿಟಿ ಆಫ್ ಲೈಫ್ ಅಂತ. ಅದಕ್ಕೆ ನಾನು ಇದನ್ನು ಜನರಲ್ ಟಾಪಿಕ್ ಅಂತ ತೊಗೊಂಡಿದ್ದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇಫ್ ಯು ಗೆಟ್ ಏನೋ ಸರಿ ಇಲ್ಲಪ್ಪ ಅನ್ನೋ ಥರ ಇದ್ದಾಗ ಮಾತ್ರ ಅಲ್ಲ ಅದು. ಸೊ ಇವನ್ ನಿಮ್ಮ ನಾರ್ಮಲ್ ಇದು ಬ್ಯಾಲೆನ್ಸ್ ಮಾಡೋಕ್ಕೆ, ಹೆಲ್ತ್ನ ಫಿಟ್ ಮಾಡ್ಕೊಳ್ಳೋಕೆ ಕೂಡ ಸಮ್ ಆಫ್ ದ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ ಅಂತ ಅಷ್ಟೇ. Casting on the tongue. Sometimes it increases, sometimes it keeps changing. ಇಟ್ ಶೋಸ್ ದ ಹೆಲ್ತ್ ಆಫ್ ಯುವರ್ ಗಟ್ ಅಂತ. ಸೊ ಗಟ್ ಹೇಗೆ, ಅದೇ ಹೇಳಿದ್ನಲ್ಲ, ದ ಡೈಜೆಷನ್ ಆರ್ ಮೆಟಬಾಲಿಸಮ್, ಆ ಗಟ್ ಹೆಲ್ತ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಆ ಟೈಮಿಗೆ ನಿಮ್ಗೆ ಹೆಂಗಿದೆ ಅನ್ನೋದಲ್ಲ. ಇವಾಗ ನಿಮ್ಗೆ ಇವಾಗ ತಿಂದಿದ್ದೆಲ್ಲ ಡೈಜೆಸ್ಟ್ ಆಗ್ತಾಯಿದೆ ಮೇಡಮ್ ಅನ್ಬೋದು, ಬಟ್ ವೆನ್ ಐ ಸಿ ಯುವರ್ ಟಂಗ್ ದೇರ್ ಇಸ್ ಸಮ್ ಅದರ್ ಥಿಂಗ್ ವಿಚ್ ರೆಪ್ರೆಸೆಂಟ್ ಅ ಡಿಫ್ರೆಂಟ್ ಥಿಂಗ್ ವಿಚ್ ಯು ಮೇ ನಾಟ್ ನೋ ನೌ, ಬಟ್ ಇಫ್ ಯು ಕಂಟಿನ್ಯೂ ದ ಸೇಮ್ ಫ್ಯೂಚರಲ್ಲಿ ಅದು ಇಂಪ್ಯಾಕ್ಟ್ ಆಗ್ಬೋದು ಅಂತ. ಸೊ ಇವನ್ ವಿ ಸಿ ದ ಟಂಗ್, ಅದು ಕ್ಲಿಯರ್ ಇದೆಯಾ ಅಂತ. ಬಿಕಾಸ್ ಅದು ಕ್ಲಿಯರ್ ಇಲ್ದಿರ ನಾವು ಏನೇ ಕೊಟ್ಟರು ಇಟ್ ಈಸ್ ವೇಸ್ಟ್. ಸೊ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಇನ್ನೊಂದು ಔಷಧಿ ಆರಲ್ಸ್ ಒಂದು ಇದು ಮಾಡಲೇಬೇಕು, ಶೋಧನ ಥರ ಮಾಡಲೇಬೇಕಾಗತ್ತೆ. ಸೊ ಅಬ್ಸಾರ್ಪ್ಷನ್ ಇಲ್ಲಾಂದರೆ ನಾವು ಕೊಡೋ ಮೆಡಿಸಿನ್ ಅಬ್ಸಾರ್ಪ್ಷನು ಸಮ್ ಟೈಮ್ ಇಟ್ ವಿಲ್ ಹ್ಯಾಂಪರ್ ವಿತ್ ಇಂಪ್ರಾಪರ್ ಮೆಟಬಾಲಿಸಮ್. ಸೊ ವಿ ಹ್ಯಾವ್ ಟು ಕರೆಕ್ಟ್ ಇಟ್, ಆ ಥರ ಅಷ್ಟೇ.
ಸೊ ದಟ್ ರೆಪ್ರೆಸೆಂಟ್ಸ್ ಯುವರ್ ಗಟ್ ಗಟ್ ಹೆಲ್ತ್. ಮ್ಯಾಮ್ ನೀವು ಹೇಳಿದ್ರಿ ಬಿಫೋರ್ ಬರ್ತ್ ಓನ್ಲಿ ಪ್ರಕೃತಿ ಇದೆ. ಸೊ ಒನ್ ಪಾರ್ಟ್ ಇಸ್ ಬಿಕಾಸ್ ಆಫ್ ದ ಜೀನ್ಸ್ DNA. Yes, yes. ಸ್ಟ್ರಕ್ಚರ್ ಅದು. ಎಸ್. ಅದು ಕ್ಯಾರೆಕ್ಟರ್ಗೂ ವಿಲ್ ಇಟ್ ಅಫೆಕ್ಟ್ ಬಿಫೋರ್ ದ ಬರ್ತ್ ಲೈಕ್ ಹೌ ದ ಮದರ್ ಇಸ್ ಅದು ಕೂಡ ಪ್ರಕೃತಿ. ಎಷ್ಟೋ ಸತಿ ಆಗೈತೆ ಮೆನಿ ಅ ಟೈಮ್ಸ್. ಅದಕ್ಕೆ ನಮ್ಮದ್ರಲ್ಲೂ ಗರ್ಭಿಣಿ ಚರ್ಯ ಕೂಡ ಇದೆ, ವಾಟ್ ಆ್ಯಂಡ್ ಆಲ್ ಯು ಶುಡ್ ಫಾಲೋ ಅನ್ನೋದು. ಇಟ್ ಈಸ್ ಆಲ್ಸೋ ಫಾರ್ ದ ಇಂಪ್ಯಾಕ್ಟ್ ಆಫ್ ನಾನು ಹೇಳಿದ್ನಲ್ಲ, ಪ್ರಕೃತಿ ಪೂರ್ತಿ ಚೇಂಜ್ ಆಗಲ್ಲ, ಬಟ್ ಹೆಲ್ದಿ. ವಾತ ಪ್ರಕೃತಿ ತಪ್ಪು, ಪಿತ್ತ ಪ್ರಕೃತಿ ತಪ್ಪು ಅಲ್ಲ. ಇಟ್ ಈಸ್ ದ ನೇಚರ್ ವಿಚ್ ಈಸ್ ಹೆಲ್ದಿ ಓನ್ಲಿ. ಹೌ ಯು ಮೇಂಟೈನ್ ಇಸ್ ದ ಥಿಂಗ್. ನೀವು ಹೇಗೆ ಮೇಂಟೈನ್ ಮಾಡ್ತೀರ ಅನ್ನೋದು. ಸೊ ವಾತ ಪ್ರಕೃತಿ ಕಷ್ಟ ಅನ್ನೋದಲ್ಲ, ವಾತ ಪಿತ್ತ ಏನೇ ಪ್ರಕೃತಿ ಇದ್ದರೂ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಯು ನೀಡ್ ಆಲ್ ದೀಸ್ ಥಿಂಗ್ಸ್. ಸೊ ಅದಕ್ಕೆ ನಾವು ಗರ್ಭಿಣಿ ಚರ್ಯ ಅವೆಲ್ಲ ಮಾಡೋದು ಫಾರ್ ದ ಹೆಲ್ತ್ ಆಫ್ ದ ಪರ್ಸನ್ ಆರ್ ಹೆಲ್ತ್ ಆಫ್ ದ ಬೇಬಿ ಆಲ್ಸೋ. ಸೊ ಅದಕ್ಕೆ ಫಾಲೋ ಮಾಡ್ತೀವಿ ಬಿಟ್ಟರೆ. ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ಸಿ ಅಷ್ಟೇ. ಸೊ ವಾತ ಪಿತ್ತ ಏನೇ ಇದ್ದರೂ ಇಟ್ ಈಸ್ ಹೌ ಯು ಬ್ಯಾಲೆನ್ಸ್ ಇಟ್. ಸೊ ಇಟ್ಸ್ ಹೈಲಿ ಡಿಪೆಂಡೆಂಟ್ ಆನ್ ಯು ಆ್ಯಂಡ್ ಯುವರ್ ಲೈಫ್ ಸ್ಟೈಲ್. ಇಟ್ಸ್ ಇನ್ ಯುವರ್ ಹ್ಯಾಂಡ್. ನೀವು ಹೇಗೆ ತೊಗೊಂಡೋಗ್ತೀರೋ ಹಾಗಿರುತ್ತೆ ನಿಮ್ಮ ಬಾಡಿ. ಸೊ ಯು ಕ್ಯಾನ್ ರೂಲ್ ಇಟ್. ನಮ್ಮ ಫುಡ್ ಸಿಸ್ಟಮ್ ಎಲ್ಲ ಓಕೆ, ವಾತ ಪಿತ್ತಕ. ಇವಾಗ ಇಟಲಿಯನ್, ಚೈನೀಸ್ ಫುಡ್ ಎಲ್ಲ ಹೇಗೆ? ಅದೇ ಅವ್ರದ್ದು ಕೂಡ ಏನಾಗುತ್ತೆ ಗೊತ್ತಾ, ಅವ್ರದ್ದು ದೇಶ ಕಾಲ ಅಂತೆಲ್ಲ ಬರುತ್ತೆ. ಈವನ್ ದೇರ್ ಪ್ಲೇಸ್, ಅವ್ರ ಪ್ಲೇಸಿಗೆ ಅವ್ರು ಆ ಥರ ತೊಗೊಳ್ಳೇಬೇಕಾಗತ್ತೆ. ಈಗ ನಾರ್ತಲ್ಲಿ ಹೋದಾಗ ಡ್ರೈ ಏರಿಯಾ, ಅವ್ರೆಲ್ಸ್ ನಮ್ಮ ನಾರ್ತ್ ಇಂಡಿಯಾ ಕಡೆ ಎಲ್ಲ ಹೋದಾಗ ಅವ್ರೇನಂದರೆ ಸ್ವಲ್ಪ ಹೆವಿ ತೊಗೋತಾರೆ. ಕೆಲಸ ಹಾಗೆ ಮಾಡ್ತಾರೆ, ಬರ್ನೌಟ್ ಹಂಗೆ ಮಾಡ್ತಾರೆ. ಸೊ ಬೆಳಗ್ಗೆ ಆಗಿದ್ದೆ ಒಂದು ಹೆವಿಯಾಗಿ ತೊಗೊಂಡು ಹೋಗ್ತಾರೆ, ರಾಗಿ ಮುದ್ದೆ ಅಂಥದ್ದೆಲ್ಲ ತೊಗೊಂಡು ಹೋಗಿ ಮಧ್ಯಾಹ್ನದವರೆಗೆ ಅವ್ರಿಗೆ ಹಸುವಾಗಿದ್ರೆ ಫುಲ್ ಹಾಗೆ ಬರ್ನೌಟ್ ಆಗುತ್ತೆ. ಎವ್ರಿಥಿಂಗ್ ಮ್ಯಾಟರ್ಸ್. ಊಟ ಅಂದರೆ ಬರೀ ಇಷ್ಟೇ ಅಂತಲ್ಲ, ಅವರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಅವ್ರ ದೇಶ ಕಾಲದಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಅವರು ದ ಪ್ಲೇಸ್ ದೇ ಲಿವ್ ಆ್ಯಂಡ್ ದ ಸೀಸನ್ ದೇ ಹ್ಯಾವ್. ಸೊ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾವು ಡಯಟ್ ಆಗಲಿ ಇದಾಗಲಿ, ನಾನು ಇವಾಗ ಹೇಳ್ತಾ ಇರೋದು ಇಲ್ಲಿ ಪ್ರಕಾರ. ಅವರಲ್ಲೂ ಕೂಡ ವೇರಿಯೇಷನ್ ಅವ್ರ ದೇಶದ ಪ್ರಕಾರ ಇರ್ಬೋದು. ಅಂದರೆ ಅವ್ರ ದೇಶ ಅಂದರೆ ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ದ ಪ್ಲೇಸ್ ಅಂತಾರಲ್ಲ, ಆ ಜಾಗದ ಪ್ರಕಾರ ಅಷ್ಟೇ. ಸೊ ಅದ್ರ ಪ್ರಕಾರ ವೇರಿ ಆಗುತ್ತೆ. ಸೊ ಅದ್ರ ಪ್ರಕಾರ ಅವ್ರಿಗೆ ಆ ಫುಡ್ಡೇ ಸ್ಟೇಪಲ್ ಆಗಿರುತ್ತೆ. ಸೊ ಬಾಡಿಗೆ ಅದೇ ಸಾತ್ಮ್ಯ ಆಗಿರುತ್ತೆ, ದ ವರ್ಡ್ ವಿ ಸೇಸ್. ಸೊ ಇಲ್ಲಿಂದ ಅಲ್ಲೋಗಿ ನಮಗೆ ಚೇಂಜ್ ಆಗೋದು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಅವರಿಗೆ ಆ ಒಂದು ದೇಶಕ್ಕೆ ಆ ಬಾಡಿ ಹೇಗೆ ಅದನ್ನು ರೆಡಿ ಮಾಡ್ಕೋಬೇಕೋ ಹಾಗೆ ರೆಡಿಯಾಗಿರುತ್ತೆ. ಅಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ಆ ಥರ ಇಲ್ಲಿಂದನೇ ಎಷ್ಟು ಜನ ತೊಗೊಂಡು ಹೋಗ್ತಾರೆ ಆ್ಯಕ್ಚುಲಿ, ಲೈಕ್ ಶೋಧನ ಅಂತೆಲ್ಲ ಇದ್ದಾಗ ನಾವು ಅಲ್ಲಿ ಸೀಸನ್ಸ್ ಎಲ್ಲ ನೋಡಿಕೊಂಡು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ಸೀಸನಲ್ಲಿ ತೊಗೋಬಹುದು ಅಂತೆಲ್ಲ. ಸೊ ದಟ್ ಯು ಕ್ಯಾನ್ ಗೋ ಆ್ಯಂಡ್ ವಿಲ್ ಟೇಕ್ ದ ಟ್ರೀಟ್ಮೆಂಟ್ ದೇರ್. ಆ ಥರ ಇರುತ್ತೆ. Usually they say we should not have potato, brinjal, people who are affected with vayu. Is there any fruits also like that? ಫ್ರೂಟ್ಸು ಆ ಥರ ಏನಿಲ್ಲ. ಮೋಸ್ಟ್ ಪಿತ್ತಕ್ಕೆಲ್ಲ ಇದೆ ಸ್ವಲ್ಪ, ಲೈಕ್ ಮೋಸ್ಟ್ ಆಫ್ ಸಿಟ್ರಸ್ ರಿಲೇಟೆಡ್ ಫ್ರೂಟ್ಸ್ ಬೇಡ ಅಂತ. ಇಲ್ಲಾಂದರೆ ವಾತಕ್ಕೆ ಆ ಥರ ಏನಿಲ್ಲ. ವಾತ ಅನ್ನೋ ಥರ ಅಲ್ಲ, ಎಷ್ಟೋ ರಿಲೇಟೆಡ್ಗೆ ಆ್ಯಕ್ಚುಲಿ ಪೊಟ್ಯಾಟೋಸ್, ಈವನ್ ಡೈಜೆಸ್ಟಿವ್ ಮೆಟಬಾಲಿಸಮ್ ರಿಲೇಟೆಡಲ್ಲೂ ಪೊಟ್ಯಾಟೋಸ್, ಬ್ರಿಂಜಾಲ್ಸ್ ಅವೆಲ್ಲ ಯೂಸ್ ಮಾಡಬಾರ್ದು ಅಂತಲೇ ಹೇಳ್ತೀವಿ. ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಈವನ್ ಆ ಥರ ಬಂದಾಗ ನಮ್ಮದ್ರಲ್ಲಿ ಕಾಂಬಿನೇಷನ್ಸ್ ಆಫ್ ಫುಡ್ ಎಷ್ಟೊಂದು ಯೂಸ್ ಮಾಡಬಾರ್ದು ಅಂತೀವಿ. ಮಿಲ್ಕ್ ಶೇಕ್ಸ್ ಅಂತವೆಲ್ಲ ಆ್ಯಕ್ಚುಲಿ ಇಟ್ ಈಸ್ ಕಾಂಟ್ರಾಡಿಕ್ಟೆಡ್. ನಾವಂತೀವಿ ಅಂತ ವಿರುದ್ಧ ಆಹಾರ ಅಂತಲೇ ಇದೆ ಕಾನ್ಸೆಪ್ಟ್ ನಮ್ಮಲ್ಲಿ. ಸೊ ದಟ್ ಆಲ್ಸೋ ಇಂಪ್ಯಾಕ್ಟ್ಸ್ ಅ ಲಾಟ್. ಸೊ ಅವೆಲ್ಲ ನೋಡ್ತೀವಿ ಏನು ಇಂಪ್ಯಾಕ್ಟ್ ಆಗಿರುತ್ತೆ ವಿಕೃತದಲ್ಲಿ ಅಂತ. ಸೊ ಜಸ್ಟ್ ದ ಬೇಸಿಕ್ ಕಾನ್ಸೆಪ್ಟ್ ಪ್ರಕೃತಿ ವಿಕೃತಿ. ಬಟ್ ಅದು ಯಾವುದರಿಂದ ಆಗಿದೆ ಅನ್ನೋದಕ್ಕೂ ತುಂಬ 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 ಇರುತ್ತೆ. ಸೊ ದೋಸ್ ಥಿಂಗ್ಸ್ ಬೇಸಿಕಲಿ ಇಟ್ಸ್ ಬೆಟರ್ ಟು ಬಿ ಅವಾಯ್ಡೆಡ್ ಅಂತ ಅಷ್ಟೆ. ಅವರೆಲ್ಸ್ ಕಾಂಪನ್ಸೇಟ್ ಮಾಡಬೇಕು. ತುಂಬ ಹಾಲು ಅಂಥವೆಲ್ಲ ಇದ್ದಾಗ ಶುಂಠಿ ಅಂಥವೆಲ್ಲ ಹಾಕಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋ ಥರ ಯು ಹ್ಯಾವ್ ಟು ಡೂ. ಜಸ್ಟ್ ಬೇಸಿಕ್ ಎಕ್ಸಾಂಪಲ್ ಅಷ್ಟೇ ಇದು. ಸೊ ಆ ಥರ ತುಂಬ ಬ್ಯಾಲೆನ್ಸ್ ಮಾಡಿಕೊಂಡು ಅವರ್ ಕುಕಿಂಗ್ ಸ್ಟೈಲ್ ಈಸ್ ಗುಡ್ ಆ್ಯಕ್ಚುಲಿ. ಹೀಗೆಲ್ಲ ಹಾಕ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾರೆ ಅಟ್ ದ ಎಂಡ್. ಸೊ ಏನೇ ಒಂದು ಇಂಪ್ಯಾಕ್ಟ್ ಆದ್ರೂ ಆ ಹಿಂಗಲ್ಲಿ ವಾಟ್ ಎವರ್ ಅನ್ವಾಂಟೆಡ್ ಥಿಂಗ್ಸ್ ಇಟ್ಸ್ ಜಸ್ಟ್ ಕಮ್ಸ್ ಔಟ್. ಸೊ ಆ ಥರ ಬ್ಯಾಲೆನ್ಸ್ಡಾಗಿ ಫ್ಯೂ ಫಾಲೋ ಇಟ್ಸ್ ಬೆಟರ್. ಬೇಸಿಕ್ ಕ್ವಶನ್ ನಿಮಗೆ, ಓಕೆ. ನೀವು ತುಂಬ ಜನ ನೋಡಿರ್ತೀರ ವಾತಾವರಣ. ನೀವು ಡಸ್ ಇಟ್
ಅಫೆಕ್ಟ್ ಆನ್ ದ ಜೆಂಡರ್. ಈ ಮೇಲ್ ಆಗಿದ್ರೆ ಮೋಸ್ಟ್ಲಿ ಇರುತ್ತೆ. ನೀವು ಇಲ್ಲ ಆ ಥರ ನಾಟ್ ರಿಯಲಿ. will just change. Like infant ittaga when you then as a kid, they'll have all different characteristics. On a longer run, when they grow, ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗಲ್ಲ. ಲೈಕ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸ್ ಬೇರೆ ಇರುತ್ತೆ ಅಷ್ಟೇ, ಬಟ್ ಪ್ರಕೃತಿ ವಿಲ್ ಬಿ ಸೇಮ್. ಬಟ್ ಇಟ್ ಈಸ್ ಹೌ ಯು ಬ್ಯಾಲೆನ್ಸ್ ಅಂತ ಅಷ್ಟೇ. ನಿಮಗೆ ಗೊತ್ತಾಗಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು ವಿಕೃತಿ ಆಗಿದ್ದಾಗೋ ತನಕ ಯು ವೋಂಟ್ ನೋ. ಬಟ್ ದ ಬೇಸಿಕ್ ಕ್ಯಾರೆಕ್ಟರ್ ವಿಲ್ ನೆವರ್ ಚೇಂಜ್. ಅವ್ರದ್ದು ಬೇಸಿಕ್ ಏನೇ ಇದ್ರು ಅದಷ್ಟು ಆ ಥರ ಪ್ರಕೃತಿ ವಿಲ್ ನೆವರ್ ಚೇಂಜ್.